ಸಭಾಂಗಣ ಉದ್ಘಾಟನೆಗೊಳ್ತಾ ಇದೆ. ಶ್ರೀ ನಟೇಶ್ ಪೂಜಾರಿ ಉದ್ಯಮಿಗಳು ಬೆಂಗಳೂರು ಇವರ ಅಮೃತ ಹಸ್ತದಿಂದ ಸಭಾಂಗಣದ ಉದ್ಘಾಟನೆ ನಡೀತಾ ಇದೆ. ಶ್ರೀ ಕ್ಷೇತ್ರ ಕೊರಿಂಜದಲ್ಲಿ ಅಭಿವೃದ್ಧಿಯ ಕಾಮಗಾರಿಗಳು ನಡೆದು ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಅವಸರದಲ್ಲಿ ಈ ಸುಸಜ್ಜಿತವಾದಂತಹ ಸಭಾಂಗಣದ ಉದ್ಘಾಟನೆ ಈಗ ನೆರವೇರ್ತಾ ಇದೆ. ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀ ಹರೀಶ್ ಪುಂಜ ಹಾಗೂ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ದೀಪವನ್ನು ಬೆಳಗುವುದರ ಮೂಲಕ ಸಭಾಂಗಣ ಇದೀಗ ಉದ್ಘಾಟನೆಗೊಳ್ಳುತ್ತಾ ಇದೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಪರಮ ಪೂಜನೀಯರಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಇವರು ಉಪಸ್ಥಿತರಿರುತ್ತಾರೆ. ಅಧ್ಯಕ್ಷತೆಯನ್ನು ಶ್ರೀ ಯಶವಂತ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಿಯೂರು ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ಶ್ರೀ ಸೀತಾರಾಮ ಪ್ರಾಂತ ಸಹ ಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ರಾಮ್ ಸುಳ್ಳಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ, ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ ಪ್ರತಿನಿಧಿಗಳು ಕರ್ನಾಟಕ ಧಾರ್ಮಿಕ ಪರಿಷತ್, ಶ್ರೀ ಸದಾನಂದ ಮೇಲಂಟ ಮುಗೆರೋಡಿ ಅಧ್ಯಕ್ಷರು ಆಡಳಿತ ಸಮಿತಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಲೆಂಗಲ್ಲು, ಶ್ರೀ ಸಾಮ್ರಾಟ್ ಕರ್ಕೇಡ ಸಿವಿಲ್ ಇಂಜಿನಿಯರ್ ವರ್ಕ್ಸ್ ಶಿವಗಿರಿ ಕಲ್ಲೇರಿ, ಶ್ರೀ ಜನಾರ್ದನ ಪೂಜಾರಿ ಕಡ್ತಿಲ ಅಧ್ಯಕ್ಷರು ಸತ್ಯಚಾವಡಿ ಮನೆ ಮಾನ್ಯ, ಶ್ರೀ ಪ್ರವೀಣ್ ರೈ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಾರ್ಯ, ಶ್ರೀ ದಿನೇಶ್ ಗೌಡ ಖಂಡಿಗ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಂದಾರು, ಶ್ರೀ ಮೋನಪ್ಪಗೌಡ ಮಣಿಲ ಕೇಂದ್ರ ಸಮಿತಿ ಕಾರ್ಯಕಾರಿ ಮಂಡಳಿ ಸದಸ್ಯರು ಜನಜಾಗೃತಿ ವೇದಿಕೆ, ಶ್ರೀ ಬಾಬುಗೌಡ ಮಡ್ಯಲಕಂಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸದಾಶಿವ ದೇವಸ್ಥಾನ ಕುರಾಯ, ಶ್ರೀ ಸುಂದರಗೌಡ ನಿನ್ನಿಕಲ್ಲು ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಪೆಲತ್ತಿಮಾರು ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಇದೀಗ ಶ್ರೀ ಮಂಜುನಾಥ ಸ್ವಾಮಿ ವೇದಿಕೆ ಶ್ರೀ ಪಂಚಲಿಂಗೇಶ್ವರ ಸಭಾಭವನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ವೇದಿಕೆಯನ್ನು ಶ್ರೀ ವಸಂತ ಮಜಲು ಮಾಜಿ ಅಧ್ಯಕ್ಷರು ವಸಂತ ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಳ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಇದೀಗ
ಎಲ್ಲ ಗಣ್ಯರನ್ನು ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಬಂಧುಗಳು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಿಗೆ ತಮ್ಮ ಸ್ಥಳದಲ್ಲಿರುವಂತಹ ಮರಗಳನ್ನು ದಾನ ರೂಪದಲ್ಲಿ ನೀಡಿದಂತಹ ಶ್ರೀ ಪರಮೇಶ್ವರಿ ಸುಬ್ರಾಯ ಭಟ್ ಮಾಪಾಲು, ಶ್ರೀ ಸುಬ್ರಹ್ಮಣ್ಯ ಭಟ್ ಉಳಿಯ, ಶ್ರೀ ಎಚ್ ಕೃಷ್ಣ ಭಟ್ ಹತ್ತೊಕ್ಕಲು, ಶ್ರೀ ಕೂಸಪ್ಪಗೌಡ ಬನಾರಿ, ಶ್ರೀ ಶಶಿಗೌಡ ಬನಾರಿ ಇವರನ್ನು ಈ ದಿನ ಗೌರವಿಸುವವರಿದ್ದೇವೆ. ಹಾಗಾಗಿ ಅವರು ಸಭೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಈ ಶುಭಾವಸರದಲ್ಲಿ ನಡೆಯಲಿಕ್ಕಿದೆ. ಎರಡು 2007ರಲ್ಲಿ ದುರ್ಗದ ಓಂಕಾರೇಶ್ವರ ಕ್ಷೇತ್ರದಿಂದ ಬಂದಂತಹ ಪಂಚಮೀಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಇದು 2ನೆಯ ಬ್ರಹ್ಮಕಲಶೋತ್ಸವ ಸಮಾರಂಭ ನಡೀತಾ ಇದೆ. ಇಂದಿನ ಈ ಸಮಾರಂಭದ ಧಾರ್ಮಿಕ ಸಭೆ ಇದೀಗ ಪ್ರಾರಂಭಗೊಳ್ತಾ ಇದೆ. ಈ ಸಭೆಗೆ ಆಗಮಿಸಿದಂತಹ ಎಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಧ್ಯಕ್ಷರಾಗಿ ಶ್ರೀಯುತ ಯಶವಂತ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಿಯೂರು. ಧಾರ್ಮಿಕ ಉಪನ್ಯಾಸಕರಾದಂತಹ ಶ್ರೀ ನಾಸೀರಾಮ ಪ್ರಾಂತ ಸೇವಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಶ್ರೀ ಮೋಹನ್ ಕುಮಾರ್ ಸುಳ್ಳಿ, ಅಧ್ಯಕ್ಷರು ವ್ಯವಸ್ಥಾಪಕ ಸಮಿತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ. ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ, ಪ್ರತಿನಿಧಿ ಕರ್ನಾಟಕ ಧಾರ್ಮಿಕ ಪರಿಷತ್. ಶ್ರೀ ಸದಾನಂದ ಮೇರಂಡ ಮುಗಿರೋಡಿ, ಅಧ್ಯಕ್ಷರು ಆಡಳಿತ ಸಮಿತಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಲೆಗಲ್ಲು. ಶ್ರೀ ಸಾಮ್ರಾಟ್ ಕರ್ಕೇಡ, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಶಿವಗಿರಿ ಕಲ್ಲೇರಿ. ಹಾಗೆ ಶ್ರೀ
ಜನಾರ್ದನ ಪೂಜಾರಿ ಕಡ್ತಿಲ ಅಧ್ಯಕ್ಷರು, ಸತ್ಯಚಾವಡಿ ಮನೆ ಮಾನ್ಯ. ಶ್ರೀ ಪ್ರವೀಣ್ ರೈ ಅಧ್ಯಕ್ಷರು, ಸಹಕಾರಿ ಸಂಘ ಬಾರ್ಯ. ಶ್ರೀ ದಿನೇಶ್ ಗೌಡ ಖಂಡಿಗ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಂದರು. ಮೋನಪ್ಪ ಗೌಡ ಮಣಿಲ, ಕೇಂದ್ರ ಸಮಿತಿ ಸದಸ್ಯರು, ಜನಜಾಗೃತಿ ವೇದಿಕೆ. ಬಾಬುಗೌಡ ಮಡ್ಡಲಗಂಡ ಅಧ್ಯಕ್ಷರು, ಸದಾಶಿವ ದೇವಸ್ಥಾನ ಪುರಾಯ. ಶ್ರೀ ಸುಂದರಗೌಡ ನಿರಿಕಲ್ಲು ಅಧ್ಯಕ್ಷರು, ವಿಷ್ಣುಮೂರ್ತಿ ದೇವಸ್ಥಾನ ಪ್ರಗತಿಮಾರು. ಇವರುಗಳು ಹಾಗೂ ಶ್ರೀ ಯೋಗೇಶ್ ಪೂಜಾರಿ ಕಡ್ತೆಲ ಆಡಳಿತ ಮುಕ್ತೇಶ್ವರು, ಶ್ರೀ ಕ್ಷೇತ್ರ ಕೊರಿಂಜ. ಶ್ರೀ ದಾಸಪ್ಪಗೌಡ ಕೋಡಿಯಡ್ಕ ಈಶಾನೋ ವಾಮದೇವೋ ಅಘೋರೋ ತತ್ಪುರುಷ ಏವಚ ಸದ್ಯೋ ಜಾತೇತಿ ಸುವಿಖ್ಯಾತೋ ಪಂಚಾಸ್ಯೋಯಂ ಸದಾಶಿವಃ. ಗಣೇಶ ದುರ್ಗಾ ಪರಿವೃತಂ ಶಾಸ್ತ್ರ ದೈವೈಶ್ಚ ಸಂವೃತಂ ಕೊರಿಂಜಸ್ತಮಹಂ ವಂದೇ ಭಕ್ತಾಭೀಪ್ಸಿತದಾಯಕಂ. ಶ್ರೀ ಪಂಚಲಿಂಗೇಶ್ವರಾಯ ನಮಃ. ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶ್ರೀ ದೇವತಾ ಅನುಗ್ರಹಕ್ಕಾಗಿ ದೇವತಾ ಸ್ತುತಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಕುಮಾರಿ ಸ್ಮೃತಿ ಆಳ್ವಾ ಕೊರಿಂಜ ಇವರು ದೇವತಾ ಪ್ರಾರ್ಥನೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಈಗ ಪ್ರಾರಂಭಗೊಳ್ಳಲಿಕ್ಕಿದೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೆ. ತುಂಬುರು ನಾರದ ವಂದಿತ ವಿಘ್ನನಾಶನೆ, ತುಂಬುರು ನಾರದ ವಂದಿತ ವಿಘ್ನನಾಶನೆ. ಹೇ ರಂಬ ಗಣಪತಿಯೇ ನಿನಗೆ ವಂದನೆ, ಹೇ ರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ. ಕಶ್ಯಪಾಡಿ ಮೌನಿ ಹೃದಯ ಕಮಲವಾಸನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ, ನಿನಗೆ ವಂದನೆ. ಧನ್ಯವಾದಗಳು. ಈ ಧಾರ್ಮಿಕ ಸಭೆಯಲ್ಲಿ ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ. ಶ್ರೀ ಯೋಗೇಶ್ ಪೂಜಾರಿ ಕಡ್ತಿಲ, ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು.
ಕ್ಷೇತ್ರದ ಸ್ವಾಮಿನ ಪಾದಚರಣೆಗೂ ಪ್ರಣಾಮವನ್ನು ಸಲ್ಲಿಸೋ ಒಂದು ವಿಶೇಷವಾದ ಪಂಚಲಿಂಗೇಶ್ವರ ದೇವರನ್ನ ಪುನರ್ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭಗಳು ನಾವು ಪೂರ ಇನಿ ಬಯ್ಯಾಡು ಈ ಒಂಜಿ ಸಭಾ ವೇದಿಕೆಡು ಆಸೀನರಾತ ವೇದಿಕೆಡು ಆಸೀನರಾದ ಪುನಂಚನ ಮಾತ ಹಿರಿಯ ಗೌರವಾನ್ವಿತ ಅತಿಥಿಲೆ ಆಡಳಿತ ಸಮಿತಿದ ಬೇತೆ ಬೇತೆ ಸಮಿತಿದ ಸದಸ್ಯರೇ ಮೂಲ ಸೇರಿದಂಚಿನ ಮಾತ ಗೌರವಾನ್ವಿತ ಬಂಧುಲೆ ಭಗವದ್ಭಕ್ತರೇ ವಿಶೇಷವಾದ ಭಾರಿ ಖುಷಿತ ಒಂಜಿ ದಿನನೂ ಇನಿ ಎನ್ನ ಜೀವನ ಒಂದುಲೆ ಒಣದು ಸಂತೋಷ ಒಂದು ಪ್ರತಿ ಸಂದರ್ಭಡ್ಲ ಜಾತ್ರಾ ಮಹೋತ್ಸವಡು ಏನು ಪ್ರಾಸ್ತಾವಿಕ ಪಾತ್ಯಾರ್ನಾಗ ಬರ್ಪಿ ವರ್ಷ ಬ್ರಹ್ಮಕಲಶೋತ್ಸವ ಬರ್ಪಿ ವರ್ಷ ಪಣ್ಣದು ನಿಗಲ್ಡ ಎಪ್ಪಲ ಪಣ್ಣೋಯ್ತೆ ಬಹುಶಃ ಈ ದಿನಟ್ಟು ಈ ವರ್ಷ ಕಾಲ ಕೊಡ್ದು ಬರ್ತಂಡು ಅಂಚ ಹೆಮ್ಮೆ ಒಂದುಂಡು ಸುಮಾರು 70 ವರ್ಷದ ಹಿಂದೆ ಪಿರಾವುಡು ಈ ಕ್ಷೇತ್ರ ಜೀರ್ಣಾವಸ್ಥೆ ಪೋದು ಪೂಜೆ ಪುರಸ್ಕಾರ ಉಂತುದು 2007 2000 ಸವಿಡು ಎನ್ನ ಪಪ್ಪ ದಿನಕರ ಬಜಾರ್ಲು ಆಡಳಿತ ಸಮಿತಿ ಮಕ್ತಸರಾದು ಐಕದೊಂಬು ಸತ್ಯನಾರಾಯಣ ಕಾಡು ಪೂರ ಇತ್ತನಂಚಿನ ಸಂದರ್ಭಡು ಸತ್ಯನಾರಾಯಣ ಸೇವಾ ಸಮಿತಿ ದಕ್ಲು ಭಜನೆ ಮಲ್ಪನ ಮುಖಾಂತರ ಈ ಕ್ಷೇತ್ರದ ಪಿರರ ಚಾಲನೆ ಪೂಜೆಗೆ ಚಾಲನೆ ಕೊಡ್ತನಂಚಿನ ಸಂದರ್ಭನು ಏನು ಉಲ್ಲೇಖ ಮಲ್ತಂದು ಹಿರಿಯ ಅನೇಕ ಭಗವದ್ಭಕ್ತರು ತ್ಯಾಗ ಮಲ್ತದ್ದು ಒಂಜಿ ರೀತಿದ ಪ್ರಯತ್ನದ ಪ್ರಾಮಾಣಿಕ ಪ್ರಯತ್ನ ಮೂಲಕ ಹಲವಾರು ಜನ ಈ ಕ್ಷೇತ್ರದ ಪಿರರ ಜೀರ್ಣಾವಸ್ಥೆಗೆ ಬರಡು ದುಂಬುಡು ಜೀರ್ಣಾವಸ್ಥೆ ಪುನಗ ಇಡೀ ಊರುಡು ಕ್ಷೇಮ ಇಜ್ಜಂಡು ಒಲ್ಪೊಂಡ್ಲ ರೋಗ ರುಜಿನ ಇಲ್ಲಲ್ಲಿ ಕಷ್ಟ ಕಾರ್ಪಣ್ಯ ಮಲ್ಪನ ಸಮಯಡು ಏನೇ ನೀರ್ದ ಒಂಜಿ ಮೂಲಲ ಅನೇಕ ಜನಕ್ಕೆ ಇಜ್ಜಂದೆ ತೊಂದರೆಗೆ ಇತ್ತಿನ ಸಂದರ್ಭಡ್ಲ ಆ ಕ್ಷೇತ್ರ ಏಪ ಜೀರ್ಣೋದ್ಧಾರಗೂ ಆರಂಭ ಮಾಡ ಭಕ್ತ ಸಮೂಹ ಮೂಲ ಬತ್ತದು ಒಟ್ಟಿಗೆ ಸೇರಿದು ಈ ಒಂಜಿ ಪೂಜೆ ಮಲ್ಪನಂಚಿನ ಆರಂಭ ಮಾಡ್ತಾರೆ ಹಿಡ್ದು ಬುಕ್ಕನೆ ಎಂಚ ದೇವಸ್ಥಾನ ಪ್ರಗತಿ ಆಂಡ ಇಡೀ ಗ್ರಾಮ ಸುಭಿಕ್ಷೆ ಆಂಡ ಬನ್ನರ ಸಂತೋಷ ಒಂದುಂಡು ಈ ಕ್ಷೇತ್ರದ ಜೀರ್ಣೋದ್ಧಾರದ ಪಿರಾವುಡು ಏನು ಹಲವಾರು ರೀತಿ ಅಕ್ಲ ಉಲ್ಲೇಖ ಮಲ್ಪಡ ಹಲವಾರು ಭಕ್ತರು ಪ್ರಯತ್ನ ಮಲ್ತಾರೆ ಎನ್ನ ಪಪ್ಪ ಆಡಳಿತ ಮುಕ್ತಸರಾದು 7 ಜನ ಆಡಳಿತ ಸಹ ಮುಕ್ತಸರಾದು ಐತ ಒಟ್ಟಿಗೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾದ ದಿವಂಗತ UP ಕೊರ್ನಿನಾಯರ್ನ ಏನು ಸ್ಮರಣೆ ಮಲ್ಪಡಪ್ಪನು ಆರು ಒಂಜಾತು ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಆರಂಭ ಮಾಡಿ ಅದಕ್ಕೆ ಒಂತೆ ವರ್ಷದಕ್ಕೆ ಆರು ದಿವಂಗತರಾಯರು ಅನ್ನ ಬೆರಿಕೆ ಬನಾರಿ S ಕೃಷ್ಣ ಭಟ್ರು ಇಂಥ ಜೀರ್ಣೋದ್ಧಾರ ನೇತೃತ್ವ ವಹಿಸೊಂದು ಇನ್ನು ದಿವಂಗತ ಸುಂದರಾಯರನ್ನ ನೆನಪಿಸಿಕೊಂಡು ಆರ್ನಲ್ಲ ಕೊಡಿಗೊಂಡು ದಿವಂಗತ ಗಣೇಶ್ ಕಿರ್ಮಣ್ಣರಿಪ್ಪು ಹಲವಾರು ಆ ಸಂದರ್ಭ ನಂಚಿನ ಹಿರಿಯಕ್ಕಳನ್ನ ಪರ ವಿಶ್ವಾಸಕ್ಕೆ ತಂದು ಇಡೀ ಗ್ರಾಮದ ಜನಕ್ಕಳು ಮುಖ್ಯವಾದ ಪೂಜಾ ಕಾವಂದಿರ್ನ ಏನು ವಿಶೇಷವಾದ ಅರೇನು ಪ್ರತಿ ಸಂದರ್ಭಗಳ ಉಲ್ಲೇಖ ಮಾಡ್ತದಲ್ಲೇ ಈ ಸಂದರ್ಭಗಳ ನೆನಪು ಅಂತದ್ದು ಅವ್ರನ್ನ ಹಲವಾರು ಸಂಘಟನೆ ಇಪ್ಪು ಇನ್ನು ಸ್ವಸಹಾಯ ಇಪ್ಪು ಬೇತೆ ಬೇತೆ ಆ ಸಂಘಟನೆಯಿಂದ ಮಾತ್ರ ಸದಸ್ಯರು ಇನ್ನು ಆರ್ಥಿಕ ತಳಮಟ್ಟ ಹೊಡಿತನೆಲ್ಲ ಆಗಲೇ ತಿಕ್ಕಿನಂಚಿನ ಪ್ರೋತ್ಸಾಹ ಸಲಹೆ ಆ ಸಂದರ್ಭಗಳ ಸ್ವಯಂ ಸ್ಫೂರ್ತಿಯಾದ ಒಬ್ಬೇ ಸಂಭಾವನೆ ಇಜ್ಜಂದೆ ಈ ಕ್ಷೇತ್ರ ಸ್ವಯಂ ಸೇವಕರಾದ ಕೆಲಸ ಮಾಡ್ತದ್ದು ಜೀರ್ಣೋದ್ಧಾರದ ಒಟ್ಟಿಗೆ ಇನ್ನು ಕೃಷಿಕ್ಲ ತೋಟ ಇಪ್ಪು ತಾರದ ಇಪ್ಪು ಇನ್ನು ಬೇತೆ ಬೇತೆ ರೀತಿಯ ಸಹಕಾರ ಮೂಲಕ 2007 ಪೂಜ್ಯ ಕಾವಂದಿರನ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿನ ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಅದು ಪೂಜ್ಯ ಕಾವಂದಿರನ ಗೌರವಾಧ್ಯಕ್ಷರು ಭಾರಿ ಯಶಸ್ವಿಯಾದ ಬ್ರಹ್ಮಕಲಶೋತ್ಸವ ಅಂಡು ಎಳೆದು ಬಕ್ಕಲ್ಲ ಬ್ರಹ್ಮಕಲಶೋತ್ಸವನಾಗ ಈ ಕ್ಷೇತ್ರ ಒಂಜರೆ ಕೋಟಿ ಒಂದು ಮೊತ್ತ ಜೀರ್ಣೋದ್ಧಾರ ಕಂಡು ಅನ್ನ ಬೆರಿಕೆ ಒಂಜಿ 10-15 ಲಕ್ಷ ಆರ್ಥಿಕ ಹೊಡೆತೆ ಬುರ್ನಲ್ಲ ಅನ್ನು ಪೂರ ನೀಗಿಸೋದು ಅನ್ನ ಮಿತ್ ಒಂಜಾತು ಜೀರ್ಣೋದ್ಧಾರದ ಅಭಿವೃದ್ಧಿ ಕೆಲಸ ಜೊತೆಟ್ಟು ಸೇರಿಸೋ ಒಂದು ಇನ್ನು ಮಹಾದ್ವಾರ ಹಿಡಿದು ಬಕ್ಕನೆ ಕಟ್ಟಣ ಐಕೆ ಪೂರಕವಾದ ಇನ್ನು ಆ ಸಾಲಗು ಎಂಗ್ಲ ಧೃತಿಗಡೆ ಅಂದೆ ಇನ್ನು ವೈಯಕ್ತಿಕವಾದ ಎಂಗ್ಲ ಸುಮಾರು ಬಾಡ್ದಿಪ್ಪು ಬೆತ್ತಕ್ಕೆಲ್ಲ ಪೂರ ಕೊರ್ರ ಆಯ್ತಂದು ಇನ್ನು ಪೂರ ಸಂದಾದು ಇನ್ನು ಉಲಾಯ್ದ ಬೆತ್ತೆ ಜೀರ್ಣೋದ್ಧಾರದ ಕೆಲಸ ಎಲ್ಲ ಈ ಪೂರ ಅಭಿವೃದ್ಧಿ ಕೆಲಸ ಒಟ್ಟಿಗೆ
ಏಳು ಆಯ್ನಂಚಿನ ಬ್ರಹ್ಮವರ್ಷ 16 ವರ್ಷಗಳ ಪಿರ ಆಡುತ್ತೀನಿ ಬಹುಶಃ ಕೊರೋನಾ ಪಂಪಂಚಿನ ಮಹಾಮಾರಿದ ಈ ಕಷ್ಟದಾರ್ದು ಮಾತೆರೆಗಳ ಸಮಸ್ಯೆ ಅಂಡು 2 ವರ್ಷ ಪಿರ ದುಂಬುವುದು ಈ ವರ್ಷ ಎಂಕ್ಲ 2 ವರ್ಷ ದುಂಬು ಬ್ರಹ್ಮಕಲಶೋತ್ಸವ ಮಲ್ಪಡುವ ಸಂಕಲ್ಪ ಮಲ್ತಿನ ಸಂದರ್ಭ ಸುಮಾರು 1,75,00,000 ರೂಪಾಯಿದ ಜೀರ್ಣೋದ್ಧಾರದ ಒಂಜಿ ಕಲ್ಪನೆ ಮನಸ್ಸನ್ನು ಮೂಡ್ನು ಈ ಬರಿಟಿಪ್ಪನಂಚಿನ ಹಾಲ್ ಬಹುಶಃ ಎಲ್ಲಿ ಹಿಡಿತೀನಿ అయిన మల్లె మల్పనచ్చిన సందర్భుడు ధైర్య ఇజ్జండి అయిన బెరికి ఇంచిడ్ అన్నఛత్రదంజి సంకಲ್ಪ ఎత్తిన అయిన ధైర్యుడు ఫౌండేషన్ బాಡ್ದು అయిನ ಮಲ್ತ ಧರ್ಮದೈವಗೂ ಒಂಜಿ ನೆಲೆ ಇಜ್ಜಂಡು ಐಕ್ಲ ಆ ರೀತಿ ಐಟ್ ಬರಿಟ್ ತಡೆಗೋಡೆ ಬರ ಮಲ್ತದು ಸುಮಾರು ತಡೆಗೋಡೆಗೆ 25 ಲಕ್ಷ ರೂಪಾಯಿ ಮುಗಿಂಡು ಆಂಡಲ್ಲ ಓವೇ ಧೃತಿಗಡಂದೆ ಐಕ ಆರ್ಥಿಕ ಮೂಲ ಬಡದು ಪ್ರತಿ ಇಲ್ಲಲ್ಲ ಆಜುನುತ ಇಲ್ಲುಂಡು ಪ್ರತಿ ಇಲ್ಲಡೆಗ್ಲ ಶೇಕಡ 100% ಏನು ಇಲ್ಲಾಗ ಮಾತೆಲ್ಲ ಪೋತೆ ಹೆಮ್ಮೆ ಉಂಡು ಇನಿ ಸಮಿತಿದ ಇನಿ ಕೆಲವರು ಸದಸ್ಯರು ಜೊತೆಗೆ ಉಡ್ದು ಎಂಕ್ಲ ಪ್ರತಿ ಇಲ್ಲಡೆ ಪೋದು ವಾಗ್ದಾನದ ತಂದು 50,000 1,25,000 ಪಾಪದಾಕಲು ಪೂರ ಸಹಾಯ ಮಲ್ತರು ಹೆಚ್ಚಿನ ಶೇಕಡ 90 ಜನ ಎಂಕ್ಲೆ ಎಡ್ಡೆ ಪ್ರೋತ್ಸಾಹ ಕೊಡ್ತಾರೆ ಬಹುಶಃ 1% ಎಂಕ್ಲೆ ಅಪಾಗ ವಾಗ್ದಾನ ಕೊರ್ಜಿಲ್ಲ ಕೆಲವಕ್ಲೆ ಇತ್ತೆ ಬಂತುಕೋರೊಂದಲ್ಲೇರು ಅಪ್ಪ ಕೆಲವು ಜನ ಪೂರ ಸುಲಲಿತ ಆತನ ಪನ್ಪುಜಿ ಕೆಲವು ಬಂಗದ ಕೆಲವು ಅಪಾರ್ಥ ಎಲ್ಲ ಪರಪಣಿದಿಪ್ಪು ಅದನ್ನು ಟೀಕೆಲೆ ಟೀಕೆ ಐಟ್ದಲ್ಲ ಎಂಗ್ಲೆ ಬೇಜಾರಜ್ಜಿ ಟೀಕೆಯಲ್ಲಿ ಸವಾಲು ಬಂದ್ಬಿಡ ಎಂಗ್ಲಿಗೆ ಜಾಗ್ರತೆಗೆ ಬಂದದ್ದೆ ತಂದು ಆ ಟೀಕೆಯನ್ನು ಪೂರ ದೀದು ತೋರ್ತದೆ ಎಂಗ್ಲ ಈ ಪೂರ ಪ್ರಗತಿನ ಮಲ್ತ ಬಹುಶಃ ಒಂದು ಪಿರೌಡ್ ಏನು ಸುಮಾರು ಜನನು ಉಲ್ಲೇಖ ಮಲ್ಪಡಪ್ಪನು ಮಾನ್ಯ ಶಾಸಕರು ಇತ್ತೆ ತಾನೇ ತುರ್ತು ಕೆಲಸ ದುಂಬುವರು ಅರ್ನ ಪಿರವನ್ನು ಅರೇನು ಒತ್ತುದು ಎಂಗ್ಲ ಈ ಕ್ಷೇತ್ರಕ್ಕೆ ಜೀರ್ಣೋದ್ಧಾರ ಕೊರಡು ಬನ್ನಲ್ಲಿ ಕೊಡು ಸುಮಾರು 25 ಲಕ್ಷ ರೂಪಾಯಿ ನಿರೀಕ್ಷೆ ಇತ್ತು ಬಹುಶಃ 5 ಲಕ್ಷ ರೂಪಾಯಿ ಎಂಗ್ಲೆ ವಾಗ್ದಾನ ಪನ್ನಕ್ಕೆ 6 ವಾಗ್ದಾನ ಅಂತ ಕೊರ್ಪಾಣದು ಅನ್ನು ಕೊರ್ತೇರು ಜವಾದ ಅರೇನು ವಿಶೇಷವಾದ ಈ ಸಂದರ್ಭವನ್ನು ಅಭಿನಂದಿಸ ಒಂದಲ್ಲೇ ಆಯಿತು ಒಟ್ಟಿಗೆ ಐಟ್ಲ ಐತೇನೆ 35 ಲಕ್ಷ ರೂಪಾಯಿ ಬತ್ತನ್ನು ನನವಂಥ ದುಡ್ಡು ಯಾವ ಕಂಪ್ಲೀಟ್ ಐನಕ ಬರ್ಪುಂಡು ಅರೆ ಇದ್ದದ್ದು ಅರೇನು ಮುಕ್ತ ಗಂಟುಂಡು ಈ ಅಭಿವೃದ್ಧಿಗೆ ಅರ್ನಲ್ಲ ಮಲ್ಲ ಕೊಡುಗೆ ಉಂಡು ಅನ್ನರ ಹೆಮ್ಮೆ ಒಂದುಂಡು ಐತೆ ಒಟ್ಟಿಗೆ ಎಂಕ್ಲೆಗೆ ಈ ಕ್ಷೇತ್ರಗೂ ಮಾತೆರೆಗಳ ಏಪಗಳ ನೆನಪಿಸುವಂಚಿನ ವ್ಯಕ್ತಿ ಡಾಕ್ಟರ್ ಕೃಷ್ಣರಾಜ್ ಅಮೇರಿಕ ಇತ್ತನಾರು ಅಲ್ಲೈತನಲ್ಲ ಆ ಸಂದರ್ಭದಲ್ಲಿ ಏನು ಯಾರಡೆ ಫೋನ್ ಮಲ್ತು ಕೇಂದ್ಬೇಟಿಗೆ ಇಜ್ಜಿಂದು ಬಂತಿಜರು ಇನ್ನು 15 ಲಕ್ಷ ರೂಪಾಯಿ ಎತ್ತೇನೆ ಬೇತೆ ಜೀರ್ಣೋದ್ಧಾರದ ಕೆಲಸಕ್ಕೂ ಸಹಾಯ ಮಲ್ತೇರು ಮರಾಣಿ ಇನ್ನಿ ಬರೋಡು ನಾಂಡು ಆರೇನು ಏನು ಒತ್ತಾಯ ಮಲ್ತಿತ್ತೆ ಆ ಸಂದರ್ಭ ಅಚಾನಕಾರಿಗೆ ಬೇತೆ ತುರ್ತು ಕೆಲಸ ಇತ್ತು ಅಪಗಲ ಪಿರಲ್ಲ ಏನು ಬರ್ಪು 1 ದಿನಕ್ಕೆ ಬರ್ಪೆ ಅಂದ್ಕೊಂಡಿರು ಆಂಡ ಈಗ 3 ಲಕ್ಷ ರೂಪಾಯಿ ಖರ್ಚು ಬುಂಡು ಯೋಗಿ ಸರಿ ಈರೊಂಜಿ ಹೆಲ್ಪ್ ಮಲ್ಪಡುಂಡೆ ದಾಯ್ ತಗೊಂಡೆ ಈರ ಇಜ್ಜೀವನರಲ್ಲಿ ಇಂದು ಈರೆಗೆ ಈರೆಂಗೆ ಇಜ್ಜಿ ಬನ್ನಾಗ ಈರೆಗೆ ಏನು ಇಜ್ಜೀವನ ಪೇರ ಅಪ್ಪಗೆ ಏನು ಬ್ರಹ್ಮಕಲಶ ಎಲ್ಲ ಬರ್ಪುಜಿ ಎಲ್ಲ ಶಿವರ ಎಂದಕ್ಕೆ ನವರಾತ್ರಿಗೆ ಬರ್ಪೆ ಆ 3 ಲಕ್ಷ ಈರೆಗೆ ಏನೇ ಒಯ್ಕೊಂಡ್ಲೆ ಬೇಲೆ ಕೊರ್ಪೆ ಆವಂದ ಬಂಡೇರು ಎಂಕ್ ಮನಸ್ಸಿಗೆ ಎಂಜಿದೆ ಅಂಡ್ ಎಂಕ್ ಅತ್ಯಂತ ಕಷ್ಟಕಾಲೋಡು ಇತ್ತೆ ಕೊರಿಂಜೋಗ ದೇವ್ರ ದಯಟು ಅಂಚಿನ ಸಮಸ್ಯೆ ಇಜ್ಜಿ ಅಪ್ಪಾಗ ಕಷ್ಟ ಕಾಲೋಡು 15 ವರ್ಷ ದುಂಬು ಏನಕ್ಕೆ ಒಯ್ಕಲ ಇಜ್ಜಿ ಬಂತನ ಪನ್ನೊಂದು ಅಂಚಿನ ಒಂಜಿ ಕುಟುಂಬ ಆರೇನು ಮನದನಿ ಎಂಕ್ ಯೋಚನೆ ಅನ್ಪುಂಡು ಅಂಡ್ ಅಪ್ಪಾಗ ಎಂಕ್ಲಿಗೆ ಎಂಕ್ 2 ದಿನಕ್ಕೆ ದುಂಬು ಒಂದು ಜನ ಮನಸ್ಸು ಅಣ್ತುಂಡು ದೇವರಿಗೆ ಗರ್ಭಗೋಡಿಗೆ ಪಿತ್ತಲೆ ಪೌಡು ಒಣದು ಅಪ್ಪ ಏರೇನು ದಾನಿಲ್ಲ ಏನು ಮೀಟಿಂಗ್ ಬಂದು ಮಕ್ಕಳಿಗೆ ಪೂರ ಮೀಟಿಂಗ್ ಸದಸ್ಯರು ಹೆಂಗೆ ಬೊಬ್ಬೆ ದೇವರು ಒಣದು ಮನಸ್ಸು ಇರ್ತುಂಡು ಆ ಮನದನ್ನು 2 ದಿನ ತಪ್ಪಗ ಹೆಂಗೆ ಯೋಚನೆ ಉಂಟು ಬಹುಶಃ 3 ಲಕ್ಷ ರೂಪಾಯಿನ ಐಕ್ ಒಂಜಕ್ಕೆ ಅರ್ನ ಪರವಾದ ಪಾಡೋಲಿ ಅನ್ಪುಣ ಬುಕ್ಕ ಮನದನ್ನು ಫೋನ್ ಮಾಡ್ತಾನಾಗ ಎಸ್ ಈರು ಪಂಡರ್ನ ಎಲ್ಲೇ ಆ ದುಡ್ಡು ಪಾಡು ಬೇಂಡರು ಐಕೆ ಕೂಡಲೇ 3 ಲಕ್ಷ ರೂಪಾಯಿ ಕೊಡ್ದು ಎದುರ್ದ ಬಾಕಿಲಿಗೆ ಪಿತ್ತಲದ ವ್ಯವಸ್ಥೆಯನ್ನು ಅರ್ಮಲ್ತಾರೆ ಬಹುಶಃ ವಿಶೇಷವಾದ ಹೆಂಗೆ ಹೆಮ್ಮೆ ಒಂದುಂಡು ಎಂಗೆಲ್ಲ ದೇವಸ್ಥಾನದ ಒಂದು ವ್ಯಕ್ತಿ ಅಂಜಿನ ಶಕ್ತಿ ಆದಲ್ಲಿ ಇರ್ಬಂಡದು ನನ್ನೆಲ್ಲ ಏನಾರಿಗೆ ವಿಶೇಷವಾದ ಅಭಿನಂದಿಸ ಒಂದು ಭಗವಂತ ನನಾಥ ಕೊರ್ಪಣ ಶಕ್ತಿ ಕೊರಡು ಬಣ್ಣದು ಆಯ್ತು ಒಟ್ಟಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ದಾಸಪ್ಪೇರು ಹಿರಿಯರ ಅಂಡಲ್ಲ ಎಂಗಳ ಒಟ್ಟಿಗೆ ಇತ್ತದ್ದು ಏಪಲ ಪ್ರೋತ್ಸಾಹ ಕೊಡ್ತಾರು ವಾ ಕೆಲಸಗಳ ಇಜ್ಜಿ ಬನ್ಪುಜರು ಈರ್ನೊಟ್ಟಿಗೆ ಏನುಲ್ಲೇ ಗುಟ್ಟುಡಲ್ಲ ಬರ್ತದೆ ಇರನ ಬೇಜಾರು ಅನ್ಪೂಜಿ ದುಂಪುಲೆ ಏನುಲ್ಲೇ ದುಡ್ಡು ಕಡಿಮೆ ಅಲ್ಪೂಜಿ ಅಣ್ಣ ಕೇನಾರ ಮನಸ್ಸು ಅರ್ಪೂಜಿ ಅಂಚ 6-10 ಲಕ್ಷ ರೂಪಾಯಿದ ಮಲ್ಲ ಮೊತ್ತನ್ನು ಕೊರೆದು ಈ ಕ್ಷೇತ್ರದ ಬೆಳವಣಿಗೆ ಮಲ್ಲ ಸಹಕಾರ ಅರೆಲ್ಲ ವಿಶೇಷವಾದ ಆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಇಳಿ ವಯಸ್ಸಲ್ಲಿ ಐಕಲ್ ನ್ಯಾಯ ಕೊಡ್ತಾರೆ ಬಂದ ಸಂತೋಷ ಒಂದು ಆಯ್ತು ಒಟ್ಟಿಗೆ ಬೇತೆ ಇನ್ನು ಜೀರ್ಣೋದ್ಧಾರಗೂ 4 ಲಕ್ಷ ಕಾರ್ಯಾಧ್ಯಕ್ಷರೆಲ್ಲ ಸುನಿಲ್ ಗೌಡ್ರೆಲ್ಲ ಕೊಡ್ತಾರೆ ಆ ದೇವಸ್ಥಾನಕ್ಕೆ ಒಂದು ಸಹಕಾರ ಮಲ್ತಾರೆ ಬೇತೆ ಇನ್ನು ಅನೇಕ ಜನ ಇನ್ನು ವಿಶೇಷವಾದ ಏನು ಈ ಸಮಿತಿದ ಒಟ್ಟಿಗೆ ಹೆಂಗೆ ಪ್ರೋತ್ಸಾಹ ಕೊಡ್ತಾರು ಜನಾರ್ದನ ಕಮಿಟಿ ಆಡಳಿತ ಸಮಿತಿ ಜನಾರ್ದನ ಗೌಡ್ರನ್ನ ಏನು ವಿಶೇಷವಾದ ಉಲ್ಲೇಖ ಮಲ್ತದಲ್ಲೇ
ಈ ದೇವಸ್ಥಾನದ ಅರ್ಚಕರನ್ನ ಇಲ್ಲ ಅನ್ನಗ ಏಕ ಗಂಟೆ ಮಲ್ಪುಗ ಅನ್ಪುನ ಪ್ರೋತ್ಸಾಹ ಕೊರ್ದು ಐತೊಟ್ಟಿಗೆ ಪ್ರತಿ ಸಂದರ್ಭಗಳ ಸಂಗ್ರಹ ಪೋನಾಗ ಲಂಚನೆ ಅರೆಲ್ಲ ಆರ್ಲ ಎಂಕ್ಲೆಗೆ ಬೆರಿಸಾಯ ಉಂತನಾರು ಇನ್ನು ಸೇಸರ ಪ್ರಯ ಆದಿಪ್ಪು ಎಡ್ದಕ ಸೀತಾರಾಮ ಆಳ್ವರಿಪ್ಪು ಎಡ್ದಕ ಶ್ಯಾಮ್ ಭಟ್ರು ಸುಮಾರು ಮೊತ್ತ ಕೊರ್ದು ಇನ್ನು ಅಭಿವೃದ್ಧಿ ಉಳಾಯ್ದ ಅಭಿವೃದ್ಧಿಗಳ ಸಹಕಾರ ಮಲ್ತನಾರು ಇನ್ನು ಸಾಮಗುಳಿ ಶಂಕರಣ್ಣ ಭಟ್ರು ಈ ಅನ್ನ ಚಾತ್ರದ ವ್ಯವಸ್ಥೆಗೆ ಅನ್ನದಾನದ ವ್ಯವಸ್ಥೆಗೆ ಪೂರ ಒಟ್ಟಿಗೆ ಸಹಕಾರ ಮಲ್ತನಾರು ಮುಖ್ಯವಾದ ಏನು ಒಂಜಿ ವ್ಯಕ್ತಿನೇನು ಭಾರಿ ವಿಶೇಷವಾದ ಗುರುತಿಸುವಲ್ಲ ಎನ್ನ ಸಹೋದರಿ ಪಂಡ್ರಲ್ಲ ತಪ್ಪ ಒಂದು ಸುನೀಲ್ ಗೌಡ್ರು ಬಹುಶಃ ಎಂಗ್ಲೆ ಒಂಜಿ ಕಂಡನ್ನು ಬಿಡೋದಿನ ಸಂಬಂಧದ ಲೆಕ್ಕನೆ ಬಹುಶಃ ಕಾಂಡ ಎಂಗ್ಲೆ ಪೋಲ ಜಗಳ ಮಲ್ತದ್ದು ಬೈಯಾಗ ಒಟ್ಟಿಗಾಪ್ನ ಲೆಕ್ಕನಿತ್ತ ಪ್ರತಿ ಸಂದರ್ಭ ಯಾನೊಂಚೂರು ಸ್ಪೀಡ್ ತನ್ನಾಗ ಎಂಗ್ಲ ಒಂಜಿ ಗಾಡಿಗೆ ರಡ್ಡು ಬ್ರೇಕ್ ತಲೆಕೊನಿ ಯಾನೊಂಚೂರು 50 ಕಿಲೋಮೀಟರ್ ಸ್ಪೀಡ್ ಎತ್ತನ ಒಂಜಿ ಬ್ರೇಕ್ ಬುರ್ದಾಂಡು ಬೊಡ್ಚಿ ಮಾರ್ರೆ ಈರು ಒಂದು ಆಪುಜಿ ಈರು ಅಲ್ಲ ಗರಿಪಾರ ಮುಲ್ಲ ಗರಿಪಾರ ಒಂದು ಆಪುಜಿ ಒಣದು ಏಪೋವಲ್ಲ ಬಹುಶಃ ಆರ್ನ ಬಿಡದಿಲ್ಲ ಅವಣ್ಣ ನಿಂತರಿ ಬ್ರಹ್ಮಾಲಸ ತುಂಬುವರ ಗಲಾಟೆ ಅಂತ ಪೆಟ್ಟುವಾಡ ಅನ್ಬೇರ ಅವಣ್ಣ ನಿಂತರಿಗೆ ಅಂಚ ಪ್ರತಿ ಸಂದರ್ಭದ ಎಂಕ್ಲು ಎಚ್ಚರಿಕೆದ ಒಂಜಿ ಕರೆಗಂಟೆ ಒಂಜಿ ಅಪಗಪಗ ಒತ್ತಡ ಒಂದು ಪಾಡ್ದು ಉಂತಲೆ ನಿಧಾನ ಪೋಯಿ ಬಂಡದು ಬಹುಶಃ ಏಂಕ್ ಪಿರಾವಡ್ದು ಪ್ರೇರೇಪಣೆ ಅದು ಪಂಚಲಿಂಗೇಶ್ವರ ದೇವರು ಏನೋ ನೂಕೊಂತೀರಿ ಆ ಬೇಲೆ ಮಲ್ಪು ಅನ್ನೋದು ಬಹುಶಃ ಒಂದು ಪೂರ ಈತ ಜೀರ್ಣೋದ್ಧಾರದ ಅಭಿವೃದ್ಧಿ ಕೆಲಸ ಆಯ್ತನ್ನ ಓಲಾಯ್ದಾರನ ಪಂಚಲಿಂಗೇಶ್ವರನ ದೇವ್ರನ್ನ ಪ್ರೇರೇಪಣೆ ಮಾಡಿದ್ದು ಎಂಕೆ ಹೆಮ್ಮೆ ಪಿರರ ಆವೊಂದುಂಡು ಬಹುಶಃ ಇನ್ನು ಬೊಳ್ಳಿದ ಆಭರಣ ಎಲ್ಲ ದೇವಸ್ಥಾನಡು ಇನ್ನು ಮಲ್ತು ಸುಮಾರು 16 ಲಕ್ಷದ ಮೊತ್ತದ ಮಲ್ತಂಡು ಐಟು ಒಂತೆ ಬೊಳ್ಳಿ ಇತ್ತನಲ್ಲ ಆಯ್ಕೆ ಸೇರ್ಸೋದು ಇನ್ನು ತಾಳಿಂಜ ಹರ್ಷರು ಅರ್ನ ಸಹೋದರಿ ಉದಯ್ ತಾಳಿಂಜರು ಅರ್ಲ ಪೂರ ಸಹಕಾರ ಕೊರ್ದು 2 ಲಕ್ಷದ ಮಿತ್ತು ಅರ್ಲ ದೇಣಿಗೆ ಹೊರತು ಪೂರ ಸಹಕಾರ ಮಲ್ತೇರು ಬೇತೆ ದಾನಿಲ್ನ ಇನ್ನು ಸಹಕಾರಡು ಪೂರ ಆತನ ಐತ ಒಟ್ಟಿಗೆ ಮುಖ್ಯವಾದ ಏನು ವಿಶೇಷವಾದ ಈ ಜೀರ್ಣೋದ್ಧಾರ ದಾನಗ ಉಳ್ಳಾಯ್ಡು ಲೆಪತ್ರಪಾಡಿನ ಸಂದರ್ಭಡು ಯಾನು ಆರ್ಥಿಕ ಹೊಡೆತೆ ಕಠಿಣ ಪರಿಸ್ಥಿತಿ ಪುನಕ ಅತುಲನ್ನೇ ನಾಳೆ ಪೂಜಾರನ ಮಗೆ ಅತುಲನ್ನೇ ಬೆಂಗಳೂರದ ಉದ್ಯಮಿ ಅರಡ ಕೇನ ಸಂದರ್ಭಡು ಯಾನು ಐಕೆ ಪೂರ ಸಂಪೂರ್ಣ ಖರ್ಚಿಗೆ ಹೊರಪಣದು 5 ಲಕ್ಷದ ಮಲ್ಲ ಮೊತ್ತ ಕೊರ್ದು ಇನಿ 6 ಬರಡಿತಂಡು ಅರೆಲ್ಲ ಈ ಸಂದರ್ಭಡು ವಿಶೇಷವಾದ ಏನು ಅಭಿನಂದಿಸೊಂದು ಅರೆಗ್ಲ ಒಂದು ಸವಂದಲ್ಲೇ ವಿಶೇಷವಾದ ಬೊಕ್ಕ ಪೂಜ್ಯ ಕಾವಂದೇರ್ಲ ಸುಮಾರು 5 ಲಕ್ಷ ರೂಪಾಯಿದ ಮೊತ್ತ ಕೊರ್ದು ಅವ್ರನ್ನ ಪೂರ ತಂಡ ಇನಿ ಯೋಜನೆದ ಪೂರ ಫಲಾನುಭವಿ ಅದನ್ನ ಸೇವಾ ನಿರತರ ನಕಲನ್ನ ಪೂರ ಎಂಗ್ಲಿಗೆ ಪೂರ ಅಭಿವೃದ್ಧಿಗೆ ಸಹಕಾರ ಕೊಡ್ದು ಪ್ರೋತ್ಸಾಹ ಕೊಡ್ತಾರೆ ಅರೆಲ್ಲ ಈ ಸಂದರ್ಭಡು ವಿಶೇಷವಾದ ಅಭಿನಂದಿಸೊಂದು ಬಹುಶಃ ಏನೇ ಜೀರ್ಣೋದ್ಧಾರ ಸಂದರ್ಭಡು ಅನೇಕ ಜನ ಏನೇ ಸೇವಾ ಮನೋಭಾವ ನಡು ಏನೇ ಅಂತಿಮ ಹಂತೋಡಿ ವಿಭಾಗಡು ಪೂರ ಕಲ್ಗಟ್ಟಿನ ಸಂದರ್ಭಡು ಆ ಕಠಿಣ ದೊಂಬುಡು ಮೋನಪ್ಪ ಗೌಡ್ರಿಪ್ಪು ಅವ್ರನ್ನ ಸಹೋದರಿಪ್ಪು ಬಾಕಿ ತಗಲು ಪುಂಜನಕಲು ರಾತ್ರಿ ಒಂಜಿ ತಿಂಗಳು నుంచి ಸರಾಗ ಅಡಿಗೆ ಸ್ವಯಂ ಸ್ಫೂರ್ತಿ 5 ಗಂಟೆ ಬರ್ತದೆ ರಾತ್ರಿ 10 ಗಂಟೆ ಮುಟ್ಟ ಚಾ ತಿಂಡಿ ಪೂರ ಉಚಿತವಾದ ಬಹುಶಃ ಭವನೇಕರ ಸುಮಾರು ಸ್ವಯಂ ಸೇವಕರಲ್ಲಿ ರಕ್ಲಿ ಬಂಡ್ಪೇರು ಬ್ರಹ್ಮಕಲಶೋತ್ಸವ 500 ಎಂಕ್ಲೆ ಒಂಚೂರು ಉರುವಾರೊಂಡು ಬಂದು ಅಂಚನ ಸುಮಾರು ಮಹಿಳೆಯರು ಆಯ್ತೊಟ್ಟಿಗೆ ಏನೇ ಬ್ರಹ್ಮಕಲಶೋತ್ಸವದ ಅಂಚಿ ದಿನದ ಪೋಡ್ನಾಗ ಎಂಕ್ಲೆಗೆ ಅಧ್ಯಕ್ಷರೇನು ಅಂಚಿನ ಪ್ರಸನ್ನ ದರ್ಬೆ ಐಕ ಅರ್ಲ ಮುತುವರ್ಜಿ ವಹಿಸೊಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಬ್ರಹ್ಮಣ್ಯ ಸುಮಾರು ಬಾಕಿದ ವ್ಯವಸ್ಥೆಗಳ ಸಹಕಾರ ಮಲ್ತೇರು ಅರೆಲ್ಲ ಈ ಸಂದರ್ಭಡು ವಿಶೇಷವಾದ ಎಂಕ ಹೆಮ್ಮೆ ಒಂದುಂಡು ಆಯ್ತು ಒಟ್ಟಿಗೆ ಮುಖ್ಯವಾದ ಒಂದು ವ್ಯಕ್ತಿನ ಬಾಲಚಂದ್ರ ಆಳ್ವೇರು ಮೂಲ ಪೂರ ಪ್ರತಿದಿನ 8 ಗಂಟೆ ಹಿಡಿದು ಬತ್ತನ ರಾತ್ರಿ 10 ಗಂಟೆ ಮುಟ್ಟ ಆರು ಒವೇ ಬರ ಬಾಯ್ಟ್ ಪಂಡಲ್ಲ ಒಯ್ಕೆ ಬೇಲೆಗೆ ಕೊರತೆ ಮಲ್ತಿರು ಮಾಸ ಸಂದರ್ಭಲ್ಲ ಪೂರ ಈ ಅಭಿವೃದ್ಧಿಗೆ ಪೂರ ಕಾರಣಕರ್ತರು ಮುಖ್ಯ ಪೂರ ಏನು ನೆನಪಿಸುವ ಒಂದು ವಿಶೇಷವಾದ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಏನೇ ಹೊರೆಕಾಣಿಕೆ ಕೋಡೆ ತಂತ್ರಿಲಿನ ಆಗಮನ ಮುಖಾಂತರ ಈ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಚಾಲನೆ ತಿಕ್ಕದನ್ನು ಏನೇ ವಿಶೇಷವಾದ ಭವ್ಯ ದಿವ್ಯ ಹೊರೆಕಾಣಿಕೆದ ಮೆರವಣಿಗೆ ಆತನು ಅಂಜಾತ ಹಸಿರು ಕಾಣಿಕೆ ಕ್ಷೇತ್ರಗೂ ಸಂತರ್ಪಣೆ ಆತನು ಆಯ್ತ ಒಟ್ಟಿಗೆ ಇನ್ನು ಮುಖ್ಯ ಆಯ್ನ ನೇತೃತ್ವ ವಹಿಸುವ ಪ್ರವೀಣರು ಐನ ತಂಡ ಮಾತ ಇಲ್ಲಾಗಲ ಹೋದು ಎಡ್ಡೆ ರೀತಿಯ ಒಂಜಿ ಸಂಗ್ರಹ ಮಲ್ತಕ್ಲಿಗೆ ಮನವರಿಕೆ ಮಲ್ತದು ಎನ್ನಿ ಹೊರೆಕಾಣಿಕೆದ ಯಶಸ್ವಿಗೆ ಅರಲ ಕಾರಣಕರ್ತರು ಅರ್ನ ತಂಡ ಪೂರ ಇನ್ನು ಆರ್ಥಿಕ ತನ್ನ ವ್ಯವಸ್ಥೆ ಇಟ್ಟು ಪ್ರಭಾಕರ್ ಇಪ್ಪು ಅಕ್ಕಲ ಅಂಚನೆ ಪ್ರಭಾಕರ್ ಸುಮಾರು ಕೊಟ್ಟು ಬಹುಶಃ ಅವ್ರನ್ನ ಕಾರು ಪುರ ತರದಿಪ್ಪು ಟೈರ್ ಪುರ ಇನ್ನು ಮಾತ ಕೋಡಿಗಳ ಓಲ್ಪೊಂಡ್ಲ ಪ್ರಭಾಕರನ್ನೇ ಸಂಗ್ರಹ ಮಲ್ತಿರು ಬಂತು ಎಲ್ಲೆಲ್ಲ ಅಭಿಪ್ರಾಯ ವ್ಯತ್ಯಾಸ ಇಪ್ಪು ಬೇತ ಅಂಡ ಎಡ್ಡೆ ರೀತಿಯ ಸಹಕಾರ ಮಲ್ತಿರು ಅರೆಲ್ಲ ಏನು ಐನ ಒಟ್ಟಿಗೆ ಚಿರಣ್ ಪಂಪನ ಒಂಜಿ ವ್ಯಕ್ತಿ
ಅರೆ ಎಲೆಮರೆ ಕಾಯ್ದೆಲೆಗಳ ಮೂಲ ಓಲ್ಲ ತಿಕ್ಕುಜೇರು ಅಂಚ ಆಂಡ್ಲ ಅರ್ನ ಪುರ ಸಾಕಾರನ ಪುರ ನೆನೆಸೊಂದು ಇನಿ ರೋಹಿತ್ ಇಪ್ಪರು ಇನಿ ಚಪ್ಪರದ ಒಟ್ಟಿಗೆ ಈ ಚಪ್ಪರದ ವ್ಯವಸ್ಥೆಗೆ ಸಹಕಾರ ಮಲ್ತನ ಅಕ್ಲು ಪುರ ಸ್ವಯಂ ಸ್ಫೂರ್ತಿಡು ಸುಮಾರು ಬಜೆಟ್ ಕೊರ್ನಾಗ 2 ಲಕ್ಷ ರೂಪಾಯಿ ಕೊಡ್ತೇರು ಅಂಡ ಎಂಗ್ಲೆಗೆ ಚಪ್ಪರ ಬಾಡ್ ನಂಬರ್ ಬಿಲ್ಲು ಅನ್ನ 45,000 ರೂಪಾಯಿ ಯಾವ ಅಂಡೇರು ಅಂಚ ಐಟ್ ಬೆಂದನಂಚಿನ ಹಲವಾರು ಜವಣಿರಿಪ್ಪು ಅಕ್ಲೆಲ್ಲ ಸ್ಮರಣೆ ಮಲ್ತೊಂದು ವಿಶೇಷವಾದ ಏನೇ ಕುಪ್ಪೆಟ್ಟಿಡ್ದು ಇಡಮುಟ್ಟ ಬೆಂದನಂಚಿನ ಸಾವರ್ ಬ್ರಿಗೇಡ್ದ ಜವಣಿಯರು ಅಕ್ಲನ ಒಂಜಿ ಸಾಹಸ ಬಹುಶಃ ರಾತ್ರಿ 11 ಗಂಟೆ ಮುಟ್ಟ ಇನ್ನು ಬಂಡಿಕ್ಸ್ ಬೋರ್ಡ್ನ ವ್ಯವಸ್ಥೆಪು ಫ್ಲೆಕ್ಸ್ ಬೋರ್ಡ್ನ ವ್ಯವಸ್ಥೆಪು ಒಂದು ಏರ್ಲ ಮೌಲ್ಯ ಕೊರತು ಮಲ್ತನಂಚಿನ ಬೆಲೆತ್ತು ಅಕ್ಲನ ಸ್ವಯಂ ಸ್ಫೂರ್ತಿಡು ಒಲ್ತ ಅಕ್ಲನ ಫ್ರೆಂಡ್ಸ್ನ ಅಕ್ಲನ ಬರಲೆತ್ತೊಂದು ಈ ಪೂರ ಅಲಂಕಾರಗೂ ಅಕ್ಲನ ಮೆರುಗುಲಾತನು ಇನ್ನು ಪ್ರತ್ಯಕ್ಷ ಪರೋಕ್ಷ ಹಲವಾರು ಜನ ಇನ್ನು ಈ ಕ್ಷೇತ್ರದ ಈ ರೀತಿಯ ವ್ಯವಸ್ಥೆಗೆ ಸಹಕಾರ ಮಲ್ತಿರು ಇನ್ನು ಹೆಂಗೆ ಮಾತನ್ನ ಪುದರ್ ಬಂದ ನನ್ನಾತು ಏನು 15 ನಿಮಿಷ ತನ್ನ ಬ್ಯಾಂಡೆ ಅಂಚ ಜಾಸ್ತಿ ಆಂಡು ನನ್ನಾತು ಜನಕ್ಕಳನ್ನ ಸೇವೆನ ಪುರ ಯಾನು ಗುರುತಿಸಿಲ್ಲ ಭಗವಂತೆ ಆಕಳಿಗೆ ನಾ ಅಕೌಂಟ್ ಡೆಪಾಸಿಟ್ ಮಾಡಬೇರು ಅನ್ನೋ ವಿಚಾರ ಉಲ್ಲೇಖ ಮಾಡ್ತದ್ದು ಇನ್ನು ಸಭಾ ಕಾರ್ಯಕ್ರಮ ನಮ್ಮ ಪೂರ ಉಲ್ಲ ಈ ಸಭೆಟ್ಟು ಉಪಸ್ಥಿತರಿಪ್ಪಂಚಿನ ಗೌರವಿತ ಈ ಆಯ್ತು ಒಟ್ಟಿಗೆ ಮುಖ್ಯವಾದ ಏನೋ ಒಂದು ವ್ಯಕ್ತಿನ ಗುರುತಿಸೋ ಆಂಡ್ ಬಹುಶಃ ಆತ್ಮೀಯರು ಏನಾಗ ಕೆಲವು ಸರ್ತಿ ಎಂಗ್ಲಿ ಮುಟ್ಟದಕ್ಲನ್ನ ಮರೆತು ಹೋಗ್ಪೇರು ಏನು ಕಷ್ಟ ಕಾಲೋಡು ಈ ಹಾಲ್ಗೆ ಎಂಗ್ಲ ಕಾವಿ ವೈಪುನ ಸಂದರ್ಭಗಳು ಗ್ರಾನೈಟ್ ಪಾಡುವ ಸಂದರ್ಭಗಳು ಎಂಗ್ಲೆ ವರಿ ಮಲ್ಲ ಮನಸ್ಸು ಮಲ್ತದ್ದು ಈ ಕ್ಷೇತ್ರ ಸಂಬಂಧ ನೆಜ್ಜಿ ಅಂಡ ಎಂಗ್ಲೆ ಮಾನವ ಎಂಗ್ಲೆ ಒಂಜಿ ರೀತಿಯ ಪ್ರೀತಿ ಸಂಬಂಧ ನಟೇಶನ್ನೇ ಕೊಡುಗೆ ದಾನಿ ಬೆಂಗಳೂರದ ಉದ್ಯಮಿ ಎಂಗ್ಲಿಗೆ ಬೆತ್ತವೆ ರೀತಿಯ ಎಂಗ್ಲಿಗೆ ಸಹಕಾರವಂತ ಪರಿಚಯ ಎಂಗ ಬಂದುಲ್ಲ ಎಂಗೆ ಹೆಮ್ಮೆ ಒಂದುಂಡು ಈ ಹಾಲ್ಗೆ ಗ್ರಾನೈಟ್ ಪಡಿನ ಸಂದರ್ಭಡು ಆರಡ ಎಂಗ್ಲ ವಿನಂತಿ ಮಲ್ತನ ಪಗ ಈಡೆ ಬತ್ತಿತ್ತರು ಎನ್ನ ಸುನಿಲ್ನಲ್ಲ ಫ್ರೆಂಡ್ ಆರು ಆರ್ಲ ಒಂಜಾತ್ ಆಡ ವಿನಂತಿ ಮಲ್ತನ ಭಾರಿ ಪ್ರಯತ್ನ ಮಲ್ಪನಾಗ ಏತು ಬಂಡೇರು ಏನು ಇನ್ನಿ ಪನ್ಪುಜಿ ಎಲ್ಲ ಬೆಂಗಳೂರು ಬೋದು ಅನ್ಪೆ ಅಂಡೇರು ಬೆಂಗಳೂರು ಬೋದನ 5,000 ಸ್ಕ್ವೇರ್ ಫೀಟ್ ಆ ಗ್ರಾನೈಟ್ನ ಕಡಪುರದೆ ಬಿಡಿಯರು ಅಂಚ ಅದು ವಿಶೇಷವಾದ ಇನಿ ಆರು ವೇದಿಕೆಡ್ಲ ಉಳ್ಳೇರು ಅರೆಲ್ಲ ಏನು ವಿಶೇಷವಾದ ಗುರುತಿಸೋ ಒಂದು ಆರ್ನ ತ್ಯಾಗವನ್ನು ಏನು ವಿಶೇಷವಾದ ಗುರುತಿಸಿದ ಭಗವಂತ ಅಂಚಿನಗಳಿಗೆ ನನಾತ್ ಶಕ್ತಿ ದಿಂಜವನಂಚಿನ ಕೆಲಸ ಮಾಡ್ಬಿಡು ಪಂಚಲಿಂಗೇಶ್ವರ ದೇವರು ಖಂಡಿತ ಅರೆ ಕಡಿಮೆ ಮಲ್ಪೇರ ವಿಚಾರ ಬಂಡದು ಮುಖ್ಯವಾದ ಏನು ಒರಿ ವ್ಯಕ್ತಿ ಈ ಪೂರ ಕೆಲಸ ಅಚ್ಚುಕಟ್ಟ ಹೊಡೆದಂಡ ಒಂದು ಡಿಸೈನ್ ಒಂಜಿ ಮುಖ್ಯವಾದ ಐತೊಟ್ಟಿಗೆ ತಾಳ್ಮೆ ಆರೆ ದುಡ್ಡು ಕೊರ್ನಲ್ಲ ಆತಿ 10 ಲಕ್ಷ ಕೊರ್ನಲ್ಲ ಇಂಚನೆ ದುಡ್ಡು ಕೊರ್ಜಿನಲ್ಲ ಎಂಗ್ಲ ಬೇಜಾರಜ್ಜಿ ಅಂಚ ಬಹುಶಃ ಈ ಪೂರ ಅಚ್ಚುಕಟ್ಟದ ಒಂಜಿ ಫಿನಿಶಿಂಗ್ದ ಕೆಲಸ ಮಂತ್ರ ಸಾಂಬ್ರಾರು ಇನ್ನೇ ಪನ್ನ ಎಂಗ್ಲ ಜೀರ್ಣೋದ್ಧಾರ ಬಂಡ ಒಂಜಿ 20 ಲಕ್ಷ ರೂಪಾಯಿ ಇರು ತಾಂಗೋರು ಬಂಡದು ಐಕಾರು ಖುಷಿ ಇಟ್ಟು 20 ಲಕ್ಷ ಅಂಡ ನಿಗಲ ಮಲ್ಪ ಬೇಣದು ಬಹುಶಃ ಐತೆ ಕಡತದನ್ನು ತೋಜಿನಿ ಏನಾಗಲಿ ಲೆಕ್ಕಕ್ಕೆ ಎಂದಿಜ್ಜಿ ಅಂಚ ಲೆಕ್ಕಕ್ಕೆ ಎಂಡ ಒಂಜೆ ಕೆಲಸ ಹುಡ್ದು ಓಪೇರ ಈಜಿನ ಎಂಗ್ಲ ಕೊರಡಾಪುಣು ಅಂಚ ಮಲ್ಲ ಮನಸ್ಸು ಮಲ್ತದು ಇನ್ನು ನಿಗಲ ತೂದಿಪರಿ ಹಾಲಡ್ ಒವ್ವಂಡ ಒಂಜಿ ಲೈಟ್ ಪಾಯಿಂಟ್ ಒಂಜಿ ಪೆನಲ್ ಒಂಜಿ ಸ್ಟ್ರೈಟ್ ಹಿಡಿತನ ಅಡೆ ಮುಟ್ಲ ಆತು ಕ್ವಾಲಿಟಿ ಕೊಡ್ತಾನೆ ಅಂತಾರೆ ಈ ರೀತಿಯ ಬೀಮ್ ಲಾಂಚನೆ ಐಟ್ ದಾಲ ಯಾನ್ ಲಾಂಚನೆ ಅರೆ ಸೂಚನೆ ಕೊಡ್ತೆ ಒವೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಸ್ವಲ್ಪ ಹಳ್ಳಿ ಮಾಡೋದು ಅಂಚ ಮುಕ್ತವಾದ ಅರೆಗಳ ಖುಷಿ ಈ ದೇವಸ್ಥಾನ ನಿಗಲಿನ ವ್ಯವಸ್ಥೆ ಎಂಕ್ ಫುಲ್ ಫ್ರೀಡಮ್ ತೆಗೆದು ಅಚ್ಚುಕಟ್ಟದ ಕೆಲಸ ಮಲ್ಪರ ಎಂಗೆ ಅವಕಾಶ ಆತರು ಮಾಡೋದು ಅಂಚ ಐಕ್ಲ ಸಾಲ ಅರೆ ಕೊರಂಡಲ ಎಂಗ್ಲೆ ಭಗವಂತ ಕಡಿಮೆ ಮಲ್ಪನ ವಿಶ್ವಾಸ ಉಂಟು ಐಲ್ಲ ತಾಳ್ಮೆ ಒಂದು ಕಂಪ್ಲೀಟ್ ಕೆಲಸನು ಇನ್ನು ರಾತ್ರಿಗನ ಬುಡ್ದು ಕೊರ್ಪಣ ಕೋಡೆನೇ ಬುಡ್ದು ಕೊಡ್ತೀರ ಅಂಡ ಇನ್ನು ರಾತ್ರಿಗೆ ವಾಶ್ರೂಮ್ದ ಕೆಲಸ ಮಾಡ್ತಾರೆ ಕಂಪ್ಲೀಟ್ ಆಪಣ ಮಾಡೋದು ಅರೆಲ್ಲ ಈ ಸಂದರ್ಭ ನೆನಪು ಅಂತಂದು ಬಹುಶಃ ಪುಣ್ಯ ಕೆಲಸದ ಈ ಒಂಜಿ ಸಂಭ್ರಮಡು ನಾವು ಪೂರ್ವಲ್ಲ ಸಭಾ ಕಾರ್ಯಕ್ರಮಡು ಇತ್ತನೆ ಲೇಟ್ ಆತನು ಈ ಸಭಾ ಕಾರ್ಯಕ್ರಮ ಪೂಜಾ ಗುರುಕುಲು ಒಡಿಯೂರ್ದ ಸ್ವಾಮಿಲು ಕೆಲವೇ ಕ್ಷಣ ನಮ್ಮನ್ನು ಸೇರಲ್ಲರು ಆರು ಸೇರಿಕ ಏನು ಸಮಯ ಮೀರು ಮಾಡಿದು ಕಾರ್ಯಕ್ರಮ ಆರಂಭ ಆಗ್ತದಲ್ಲ ಇನ್ನಿತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಚಿನ ಈ ಗ್ರಾಮದ ಬಂದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಬಹುಶಃ ಗ್ರಾಮದ ಉರುವಾಲ್ ಗ್ರಾಮದ ಕಣಿಯೂರು ವಿಭಾಗದ ಪಂಚಾಯತ್ ಪ್ರಥಮ ಪ್ರಜೆ ಯಶವಂತರು ಎಂಕಲ್ನ ಮುಟ್ಟದಾರು ಅರೆಲ್ಲ ವಿಶೇಷವಾದ ಈ ಸಂದರ್ಭಕ್ಕೆ ಮಾತನ್ನ ಪರ ಗೌರವಪೂರ್ವಕ ಅಂಚಿನ ಸ್ವಾಗತವನ್ನು ಬಯಸುವುದಲ್ಲೇ ಆಯ್ತು ಒಟ್ಟಿಗೆ ನಾ ಸೀತಾರಾಮ್ ಬಹುಶಃ ಆರ್ನ ಪುದರ್ ಕೇನ ಕ್ಲೇಪರ್ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಸಮಾಜಕ್ಕೆ ಬಡದು ಸದಾ ತ್ಯಾಗಮಯ ಜೀವನ ಮಲ್ಪನಾರು ಅನೇಕ ಇನಿ ಕಷ್ಟ ಸಂದರ್ಭ ನಮ್ಮೊಟ್ಟಿಗೆ ಇತ್ತದು
ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಲ್ಪನರು ಮುರಾನ್ಲವರ ಬತ್ತಿತ್ತರು ಏನಿಲ್ಲ ನಮ್ಮ ಒಟ್ಟಿಗೆಲ್ಲರು ಅರೆಗಳ ವಿಶೇಷವಾದ ಮಾತೇರ್ನ ಪರವಾದ ಏನು ಗೌರವಪೂರ್ವಕವಿನ ಸ್ವಾಗತವನ್ನು ಬಯಸೋದಿಲ್ಲ. ಆಯ್ತು ಒಟ್ಟಿಗೆ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಸಮಿತಿದ ಅಧ್ಯಕ್ಷರ ಹೆಂಚಿನ ಸದಾನ ಮೇಲಂಟ್ರು ಆ ಕ್ಷೇತ್ರದ ಜೀರ್ಣೋದ್ಧಾರ ಬರ್ಪೇಶ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭವನ್ನು ನಿರೀಕ್ಷೆ ಮಾಡ್ತಾರೆ. ಈ ವರ್ಷ ಈ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶದ ಮುಂದುವರಿಸಿದವರು ನಿಖಲ್ನ ದುಂಬದ ಕೆಲಸ ಎಂಕಲ್ನೆಲ್ಲ ಬೆರಿ ಸಹಾಯ ಉಂಡು ನಿಖಲೆಲ್ಲ ಏನು ವಿಶೇಷವಾದ ದುಂಬದ ಶುಭ ಹಾರೈಸೊಂದು ಆ ಕ್ಷೇತ್ರದಲ್ಲಿ ಬೆಳಗಡೆ ಬಣ್ಣದು ಈ ಸಂದರ್ಭದ ಹಿರಿಯ ಗೌರವಪೂರ್ವಕ ಸ್ವಾಗತ ವಹಿಸೋದಿಲ್ಲ. ಆಯ್ತು ಒಟ್ಟಿಗೆ ಇನಿ ಸಾಮ್ರಾಟ್ ಕರ್ಕೆಡ್ಲ ಈ ವೇದಿಕೆ ಸಿವಿಲ್ ಇಂಜಿನಿಯರಿಂಗ್ದ ವಕ್ಸದ ಒಂಜಿ ಮಲ್ಲ ಕೊಡುಗೆ ಬಂಡಲ ತಪ್ಪ ಒಂದು ಅರೆಲ್ಲ ವಿಶೇಷವಾದ ಮಾತಿನ ಪರವಾದ ಗೌರವಪೂರ್ವಕವಿನ ಸ್ವಾಗತವನ್ನು ವಹಿಸೋದಿಲ್ಲ. ಆಯ್ತು ಒಟ್ಟಿಗೆ ಈಗೆಲ್ಲ ಚಿಕ್ಕಪ್ಪ ಜನಾರ್ದನ ಪೂಜಾರಿ ಕಟ್ತಿಲ್ಲ ಅಧ್ಯಕ್ಷರು ಸತ್ಯ ಚಾವಡಿ ಮನೆ ಅರ್ಲ ಈ ವೇದಿಕೆಗೆ ಉಪಸ್ಥಿತರಿದ್ದು ಈಗಲೇ ಪೂರ ಮಾರ್ಗದರ್ಶನ ಬೆರಿಸಾಯ ಮಲ್ಪನರು ಅರೆಲ್ಲ ವಿಶೇಷವಾದ ಏನು ಗೌರವಿಸಿ ಒಂದು ಸ್ವಾಗತ ಮಂತಲ್ಲ. ಆಯ್ತು ಒಟ್ಟಿಗೆ ಪ್ರವೀಣ್ ರೈಕ್ಲು ಎನ್ನ ಮಿತ್ರರು ಆತ್ಮೀಯರು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಾರ್ಯ ಮೇರೆಲ್ಲ ವಿಶೇಷವಾದಿಯನ್ನು ಈ ಸಂದರ್ಭ ಗೌರವಿಸಿ ಒಂದು ಸ್ವಾಗತ ಮಲ್ತದಲ್ಲೇ. ಆಯ್ತು ಒಟ್ಟಿಗೆ ದಿನೇಶ್ ಗೌಡ ಖಂಡಿಗ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಂದಾರು ಮೇರೆಲ್ಲ ಈ ವೇದಿಕೆಗೆ ಉಪಸ್ಥಿತರಿದ್ದು ಎಂಗಲ್ನ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಾರ್ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತಿಸಲಿಲ್ಲ. ಅಂಚನೆ ಬಾಬುಗೌಡ ಮಡ್ಯಲಕಂಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಸದಾಶಿವ ದೇವಸ್ಥಾನ ಕುರಾಯ ಮೇರೆಲ್ನ ಗುರುತಿಸೊಂದು ಗೌರವಿಸೊಂದು ಸ್ವಾಗತ ಮಂತಂದಿಲ್ಲ. ಇದರೊಟ್ಟಿಗೆ ಸುಂದರಗೌಡ ನಿನ್ನಿಗಲ್ಲು ಅಧ್ಯಕ್ಷರು ವಿಷ್ಣುಮೂರ್ತಿ ದೇವಸ್ಥಾನ ಪೆಲ್ತಿಮಾರು ಮೇರೆಲ್ನ ಈ ಸಂದರ್ಭದಲ್ಲಿ ಗುರುತಿಸೊಂದು ಗೌರವಿಸೊಂದು ಸ್ವಾಗತ ಮಂತಂದಿಲ್ಲ. ಐದು ಒಟ್ಟಿಗೆ ವಿಶೇಷವಾದ ಈ ಸಂದರ್ಭಗಳು ಈ ವೇದಿಕೆ ದುಂಬುಗೂ ಉಪ್ಪಿನ ಹಿಡಿದ ಮಾಜಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಕರುಣಾಕರ್ ಸ್ವರ್ಣಲ್ಲರು ಅರೆಲ್ಲ ವಿಶೇಷವಾದ ಈ ಸಮಾರಂಭ ಗೌರವಿಸೋದು ಸ್ವಾಗತಿಸೋದಿಲ್ಲ. ಐದು ಒಟ್ಟಿಗೆ ಶಾಂತಾರಾಮ್ ಭಟ್ ಕಾಂಚನ ಟ್ರೇಡರ್ಸ್ ಮಾಲಕರು ಗೌರವಾನ್ವಿತರು ಅರೆಲ್ಲ ವಿಶೇಷವಾದ ಏನು ಗೌರವಿಸೋದಿಲ್ಲ. ಆಯ್ತು ಒಟ್ಟಿಗೆ ಕ್ಷಮಿಸಲಿ ಮೋಹನ್ ರಾಮ್ ಸುಳ್ಳಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಕ್ಷೇತ್ರ ಸುಬ್ರಹ್ಮಣ್ಯ ಅರ್ಲ ಎಂಗಳ ಒಟ್ಟಿಗೆಲ್ಲರೂ ವಿಶೇಷವಾದ ಅರ್ನ ಇರುವಿಕೆಯನ್ನು ಗುರುತಿಸುವ ಒಂದು ಹಿರಿಯಲ್ಲ ಗೌರವಪೂರ್ವಕ ಸ್ವಾಗತವನ್ನು ಬಯಸೋದಿಲ್ಲ. ವಿಶೇಷವಾದ ಮೂಲ ಅನೇಕ ಜನ ಹಿರಿಯ ಕಿರಿಯ ಗೌರವಾನ್ವಿತರೆಲ್ಲರೂ ಇನ್ನು ಒಂದು ಜೀರ್ಣೋದ್ಧಾರ ಸಮಿತಿಯ ಮಾತ ಗೌರವಾನ್ವಿತ ಸದಸ್ಯರೆಲ್ಲರೂ ಅಧ್ಯಕ್ಷರೆಲ್ಲರೂ ಇನ್ನು ಅಧ್ಯಕ್ಷರ ಅಂಚಿನ ಪ್ರಸನ್ನ ದರ್ಬೆಲ್ಲರೂ ಅರೆಲ್ಲ ಈ ಇರುವಿಕೆಯನ್ನು ಗುರುತಿಸೊಂದು ಅರೆಗಳ ವಿಶೇಷವಾದ ಈ ಸಂದರ್ಭಗಳು ಗೌರವಪೂರ್ವಕ ಅಂಚಿನ ಸ್ವಾಗತವನ್ನು ಬಯಸೋದಿಲ್ಲ. ಮಾತೆರ್ಲ ಬತ್ತನಂಚಿನ ಭಗವದ್ಭಕ್ತರು ಪ್ರತ್ಯಕ್ಷ ಪರೋಕ್ಷ ಏರುಪುರ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರ ಥರ ನಿಖಲೆ ಪೂರ ಏನು ನೆನಪಿಸೋ ಒಂದು ನಿಖಲ್ನ ಇರುವಿಕೆಯನ್ನು ಗುರುತಿಸೋ ನಿಖಲೆ ಪೂರ ಸ್ವಾಗತ ಮಲ್ತಂದು ಮಾತೆರೆಗಳ ವಂದಿಸೋದಲ್ಲೇ ಕ್ಷಮಿಸೋಡು. ಆಯ್ತು ಒಟ್ಟಿಗೆ ನಟೇಶ್ ಪೂಜಾರ್ಲು ಬಹುಶಃ ಏನೇ ಕಡೆ ಪಂಡೆ ಎನ್ನ ಕೈತಲ್ದಾಗ್ಲಂಡು ಮರೆತು ನನ್ನ ಆರೆಲ್ಲ ಈ ಇರುವಿಕೆಯನ್ನು ನೆನಪು ಅಂತಂದು ಆರೆಗಳ ವಿಶೇಷವಾದ ಆತ್ಮೀಯವಾದ ಏನು ಈ ಸಂದರ್ಭ ಗೌರವಪೂರ್ವಕ ಅಂಚಿನ ಸ್ವಾಗತ ಪಣ್ಣೋದಿಲ್ಲ. ಅದಕ್ಕೆ ಮೋನಪ್ಪಗೌಡ ಮಣಿಲ ಕೇಂದ್ರ ಸಮಿತಿ ಕಾರ್ಯಕಾರಿ ಮಂಡಳಿ ಸದಸ್ಯರು ಜನಜಾಗೃತಿ ವೇದಿಕೆದ ಆರ್ನ ಇರುವಿಕೆಯನ್ನು ಗುರುತಿಸೊಂದು ಅರೆಗಳ ಗೌರವಪೂರ್ವಕ ಅಂಚಿನ ಸ್ವಾಗತವನ್ನು ಬಯಸೊಂದು ಮಾತೆರೆಗಳ ವಂದಿಸೊಂದು ತುಂಬದ ಕಾರ್ಯಕ್ರಮವು ಅವಕಾಶ ಮಂತ್ರಿಗಳು. ಇಂದಿನ ಈ ಸಭೆಗೆ ಆಗಮಿಸಿದಂತಹ ಎಲ್ಲ ಅತಿಥಿಗಳನ್ನು ಸ್ಮರಣಿಕೆ ಹೂಗುಚ್ಛ ಹಾಗೂ ಶಾಲು ಹೊದಿಸುವುದರ ಮೂಲಕ ಗೌರವಿಸಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯ. ಇಂದಿನ ಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಯಶವಂತ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಿಯೂರು ಇವರಿಗೆ ಶ್ರೀ ರಾಜೀವ ರೈ ಮುಗೇರೋಡಿ ಇವರು ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಧಾರ್ಮಿಕ ಭಾಷಣವನ್ನು ಮಾಡಲಿರುವಂತಹ ಶ್ರೀ ನಾ ಸೀತಾರಾಮ ಪ್ರಾಂತ ಸಹ ಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಗೆ ಶ್ರೀ ಆನಂದ ರೈ ಇವರು ಸ್ಮರಣಿಕೆಯನ್ನು ನೀಡಿ ಪುಷ್ಪಗುಚ್ಛವನ್ನು ನೀಡಿ
ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಗಳಾದಂತಹ ಶ್ರೀ ಮೋಹನ್ ರಾಮ್ ಸುಳ್ಳಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ, ಇವರಿಗೆ ಶ್ರೀ ದಿನೇಶ್ ಶೆಟ್ಟಿ ಮಲೆಂಗಲು ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಭಾಭವನವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀ ನಟೇಶ್ ಪೂಜಾರಿ ಇವರಿಗೆ ಶ್ರೀ ದೇಜಪ್ಪ ಗೌಡ ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದೇಜಪ್ಪ ಗೌಡ ಇವರು, ಶ್ರೀಯುತ ನಟೇಶ್ ಪೂಜಾರಿ, ಶ್ರೀ ಸಾಮ್ರಾಟ್ ಕರ್ಕೇರ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಶಿವಗಿರಿ ಕಲ್ಲೇರಿ ಇವರನ್ನು ಶ್ರೀ ನಾರಾಯಣ ನಾಯ್ಕ ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ನಾರಾಯಣ ನಾಯ್ಕ ಇವರು. ಶ್ರೀ ಸದಾನಂದ ಮೇಲಾಂಟ ಅತಿಥಿಗಳು, ಇವರನ್ನು ಶ್ರೀ ಕೃಷ್ಣಪ್ಪ ನಾಯ್ಕ ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಸದಾನಂದ ಮೇಲಂಟ ಇವರನ್ನು ಕೃಷ್ಣಪ್ಪ ನಾಯ್ಕ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಜನಾರ್ದನ ಪೂಜಾರಿ ಕಡ್ತಿಲ ಅಧ್ಯಕ್ಷರು ಸತ್ಯಚಾವಡಿ ಮನೆ ಮಾನ್ಯ ಇವರನ್ನು ಕಾಂತಪ್ಪ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಜನಾರ್ದನ ಪೂಜಾರಿ ಕಡ್ತಿಲ. ಶ್ರೀ ಪ್ರವೀಣ್ ರೈ ಇವರನ್ನು ಶ್ರೀ ನಾರಾಯಣ ನಾಯ್ಕ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ದಿನೇಶ್ ಗೌಡ ಖಂಡಿಗ ಇನ್ನೊಬ್ಬರು ಅತಿಥಿಗಳು, ಇವರನ್ನು ಶ್ರೀ ಗಣೇಶ್ ಗೌಡ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮೋನಪ್ಪ ಗೌಡ ಕೇಂದ್ರ ಸಮಿತಿ ಕಾರ್ಯಕಾರಿ ಮಂಡಳಿ ಸದಸ್ಯರು ಜನಜಾಗೃತಿ ವೇದಿಕೆ, ಶ್ರೀ ಮೋನಪ್ಪ ಗೌಡ ಮಣಿಲ ಇವರನ್ನು ಶ್ರೀ ರಮೇಶ್ ನಾಯ್ಕ್ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಮೇಶ್ ನಾಯ್ಕ್. ಶ್ರೀ ಬಾಬುಗೌಡ ಮಡ್ಯಲಕಂಡ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸದಾಶಿವ ದೇವಸ್ಥಾನ ಕುರಾಯ ಇವರನ್ನು ಶ್ರೀ ಕೇಶವ ಗೌಡ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಬಾಬುಗೌಡ ಮಡ್ಯಲಕಂಡ. ಶ್ರೀ ಸುಂದರಗೌಡ ನಿನ್ನಿಕಲ್ಲು ಅಧ್ಯಕ್ಷರು ವಿಷ್ಣುಮೂರ್ತಿ ದೇವಸ್ಥಾನ ಪೆಲತ್ತಿಮಾರು, ಶ್ರೀ ಸುಂದರಗೌಡ ನಿಲ್ಲಿಕಂದು ಇವರನ್ನು ಮೋನಪ್ಪಗೌಡ ಸುರಂಟೆಕೋಡಿ ಇವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಯೋಗೇಶ್ ಪೂಜಾರಿ ಕಡ್ತಿಲ, ಆಡಳಿತ ಮುಕ್ತೇಶ್ವರರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕುರಿಂಜ, ಶ್ರೀ ದಾಸಪ್ಪ ಗೌಡ ಕೋಡಿಯಡ್ಕ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಪ್ರಸನ್ನ ದರ್ಬೆ
ಶ್ರೀ ಲಿಂಗಪ್ಪ ನಾಯಕ ಮರತಗೋಡಿ, ಶ್ರೀ ಶೇಷಪ್ಪಗೌಡ ಮಜಿಗುಡೆಲು ಇವರೆಲ್ಲರಿಗೂ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಕ್ಷೇತ್ರ ಪಂಚಲಿಂಗೇಶ್ವರ ದೇವಸ್ಥಾನ ಕುರಿಂಜ ಇಲ್ಲಿಯ ಬ್ರಹ್ಮಕಲಶದ ಶುಭಾವಸರದಲ್ಲಿ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಪ್ರಾಂತ ಸಹ ಸೇವಾ ಪ್ರಮುಖರಾಗಿರುವಂತಹ ಸೀತಾರಾಮ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೊರಿಂಜ ಪರಿವಾರ ಶ್ರೀ ಪಂಚಲಿಂಗೇಶ್ವರ ದೇವರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮೊದಲ ದಿನದ ಈ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಲ್ಲಿನ ಗ್ರಾಮ ಪಂಚಾಯತು ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಯಶವಂತರವರೇ, ಇಂದಿನ ಧರ್ಮಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಸಾಮಾಜಿಕ ಕ್ಷೇತ್ರದ, ಶೈಕ್ಷಣಿಕ ಕ್ಷೇತ್ರದ, ಧಾರ್ಮಿಕ ಕ್ಷೇತ್ರದ ಎಲ್ಲ ಕ್ಷೇತ್ರಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಹಿರಿಯ ಕಿರಿಯ ಸಜ್ಜನ ಸಹೃದಯಿಗಳೇ, ಮಾತಾ ಭಗಿನಿಯರೇ, ಆತ್ಮೀಯ ಸಹಕಾರಿಗಳೇ, ಬಹುಶಃ ನಮ್ಮ ಮುಕ್ತೇಸರರಾದಂಥ ಯೋಗೇಶ್ ಅಣ್ಣ ಪ್ರಸ್ತಾವನೆ ಮಾಡ್ತಾ ಇರಬೇಕಾದ್ರೆ ನಾನೊಂದು 2-3 ದಿನದ ಹಿಂದೆನೂ ಇಲ್ಲಿ ಬಂದಿದ್ದೆ. ಹೀಗೆ ರಸ್ತೆಯಲ್ಲಿ ಹೋಗುವಾಗ ಇಡೀ ವಟಾರ ಯುವಕರಾದಿಯಾಗಿ ಮಾತಾ ಭಗಿನಿಯರು ತುಂಬಿ ಈ ಒಂದು ಕ್ಷಣದ ದಿನದ ಆ ನಿರೀಕ್ಷೆಯಲ್ಲಿ ಅವರು ಆ ಭಗವಂತನ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಒಂದು ರೀತಿ ರಿವಾಜು ನೋಡಿದರೆ ನಿಜಕ್ಕೂ ಹೃದಯ ತುಂಬಿ ಬರುತ್ತೆ. ಅನೇಕ ಸರ್ತಿ ಭಾಷಣಕಾರರು ಅನೇಕರು ಹೇಳ್ತಾರೆ, ಊರು ಪೂರ ಹಾಳಾತಂಡು ಸಮಾಜ ದಾಲ ಪ್ರಯೋಜನ ಇದ್ದಿ ಜನಕ್ಕೂಲೇರಲ್ಲ ಸರಿ ಇದ್ದೀರಿ ಅಂತ. ಈ ಮಾತು ಕೆಲವು ಸರ್ತಿ ಮಾಧ್ಯಮಗಳಲ್ಲಿ ಬರುವಂಥ ವರದಿಗಳು ಮತ್ತೆ ಅದು ನಮಗೆ ಅದನ್ನೇ ಪ್ರಚಾರ ಮಾಡುವ ರೀತಿ ರಿವಾಜು ನೋಡಿದಾಗ ಒಮ್ಮೊಮ್ಮೆ ಹಾಗೆ ಅನ್ನಿಸ್ಬೋದು. ಆದರೆ ವಾಸ್ತವಿಕ ಬೇರೆಯೇ ಇದೆ. ಅಕಸ್ಮಾತ್ ಊರು ಪೂರ ಹಾಳಾಗಿದ್ದರೆ, ಜನ ಎಲ್ಲ ಹಾಳಾಗಿ ಹೋಗ್ತಿದ್ರೆ, ಈ ಥರದ ಒಂದು ಸಮಾಜದ ಪುನರ್ನಿರ್ಮಾಣದ ಕಾರ್ಯ, ದೇವಸ್ಥಾನದ ದೇವರ ಈ ಆಲಯದ ಈ ಸಾನ್ನಿಧ್ಯದ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಈ ಪುನರ್ಪ್ರತಿಷ್ಠಾ ಜೀರ್ಣೋದ್ಧಾರದ ಕೆಲಸಗಳಂತೇಳಿದರೆ ಅದೇನು ಸುಮ್ಮನೆ ಏನೋ ಒಂದು ಕೆಲಸ ಅಲ್ಲ. ಅದಕ್ಕೆ ತನ್ಮಯತೆ ಇರಬೇಕು, ಪರಿಶ್ರಮ ಇರಬೇಕು, ಸತತವಾಗಿ ಅದರಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು. ಅದೆಲ್ಲದಕ್ಕಿಂತ ಹೆಚ್ಚು ಬಹುಶಃ ವಿಶ್ವದ ಇನ್ಯಾವ ಭೌತಿಕ ವಸ್ತುಗಳಿಂದ ಮಾಡಲು ಆಗದಂಥ ಮನಸ್ಸುಗಳನ್ನು ಜೋಡಿಸುವಂಥ, ಹೃದಯಗಳನ್ನು ಬೆಸೆಯುವಂಥ, ಇಡೀ ಊರನ್ನೇ ಒಂದು ಮಾಡತಕ್ಕಂಥ ಒಂದು ಕಾರ್ಯ ಇದೆಯಲ್ಲ, ಅದು ಸಾಮಾನ್ಯ ಕೆಲಸ ಅಲ್ಲ. ಅದು ಯಾರಿಂದಲೂ ಅಷ್ಟು ಸುಲಭ ಮಾಡಲಿಕ್ಕಾಗೋದಿಲ್ಲ. ನೀವು ಬೇಕಾದರೆ ಇವತ್ತಿನ ವಿಜ್ಞಾನದ, ತಂತ್ರಜ್ಞಾನದ ಈ ಎಲ್ಲ ಸಾಧನೆಯಿಂದ ಹಾಡಿನಲ್ಲಿ ಒಂದು ಕಡೆ ಹೇಳ್ತಾರೆ, ಅಂತರಿಕ್ಷಕ್ಕೆ ಅಡಿಯಿಟ್ಟ ಅಂತ. ಅಂದರೆ ಈಗ ಚಂದ್ರಲೋಕಕ್ಕೂ ಹೋಗಿ ಏನೇನೋ ಮಾಡಿ ಬರ್ಬೋದು. ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಅದೆಲ್ಲ ಭೌತಿಕ ವಸ್ತುಗಳಿಂದ. ಆದರೆ ಮನಸ್ಸುಗಳನ್ನು ಜೋಡಿಸುವುದು, ಹೃದಯಗಳನ್ನು ಬೆಸೆಯುವುದು, ಊರನ್ನು ಒಟ್ಟು ಮಾಡೋದು, ಸಮಾಜವನ್ನು ಸಂಘಟಿಸುವುದು,
ಅದು ಸಾಮಾನ್ಯ ಕೆಲಸ ಅಲ್ಲ, ಅಸಾಮಾನ್ಯವಾದಂಥ ಕೆಲಸ. ಮತ್ತು ಅದರ ಹಿಂದೆ ಒಂದು ಭಗವಂತನ ಅನುಗ್ರಹ, ಅವನ ಒಂದು ಪ್ರೇರಣೆ ಅದಿದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಬಹುಶಃ ಜಗದೊಡೆಯ ಸರ್ವಶಕ್ತಿವಂತನಾದಂಥ ಆ ಪರಮೇಶ್ವರ ನಮಗೆ ಇವತ್ತು ಅದನ್ನು ಅನುಗ್ರಹಿಸಿದ್ದಾನೆ. ಅವನ ಅನುಗ್ರಹದ ಕಾರಣಕ್ಕೋಸ್ಕರನೇ ನಾವು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅವನ ಮುಂದಿನ ಆ ಎಲ್ಲ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಅವನ ಶಕ್ತಿಯನ್ನು, ಅವನ ಒಂದು ಮಹಿಮೆಯನ್ನು ಕಾಣಲಿಕ್ಕೆ, ಕೊಂಡಾಡಲಿಕ್ಕೆ ನಮಗೆಲ್ಲ ಇವತ್ತು ಅವಕಾಶ ಕೂಡಿ ಬಂದಿದೆ. ಅಂಥ ಒಂದು ಕಾಲಘಟ್ಟದ ಮೊಟ್ಟ ಮೊದಲ ಈ ಧರ್ಮಸಭೆಯಲ್ಲಿ ನಿಮ್ಮ ಜೊತೆ ನನಗೂ ಭಾಗವಹಿಸಲಿಕ್ಕೆ ಇದೊಂದು ಯಾರೋ ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ ದೇವಾಲಯ ಯಾಕೆ, ದೇವಾಲಯ ದೇವರಿದ್ದಾನೆ ಅಂತ ಕಟ್ಟುವುದು, ಇನ್ನು ಬೇರೆ ಯಾವುದು ಅದರ ಹಿಂದೆ ಅಲ್ಲ. ಹಾಗಾದರೆ ದೇವರ ಬಗ್ಗೆ ವೇದ, ಪುರಾಣ, ಶಾಸ್ತ್ರ ಅಥವಾ ಉಪನಿಷತ್ತು, ದಾಸರ ಪದಗಳು, ಜನಪದದಲ್ಲಿ ಎಲ್ಲ ಕಡೆ ಹೋಗಿ ನೋಡಿ ಓದಿ ತಿಳ್ಕೊಂಡಾಗ ದೇವರ ಬಗ್ಗೆ ಕೊನೆಗೆ ಏನು ಹೇಳ್ತಾರೆ ಅಂದರೆ, ಅವನಿಗೆ ಅಂತ್ಯವೂ ಇಲ್ಲ, ಆದಿಯೂ ಇಲ್ಲ, ಅವನಿಗೆ ಆಕಾರವೂ ಇಲ್ಲ, ಇನ್ಯಾವುದೂ ಇಲ್ಲ. ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿರ್ತಕ್ಕಂಥ ಅಂಥ ಒಂದು ಬ್ರಹ್ಮ ಅಂದರೆ ಅದಕ್ಕಿಂತ ದೊಡ್ಡದು ಇನ್ನೊಂದು ಏನಿಲ್ಲ ಅಂತ. ಅಂದರೆ ದೇವರಂದೇ ಅವನೇ. ಅಂಥ ದೇವರನ್ನು ನಾವು ಇಲ್ಲಿ ಒಂದು ಗುಡಿಯ ಒಳಗೆ ತಂದಿಟ್ಕೊಳ್ತೇವೆ. ಅಂದರೆ ನಮ್ಮ ಶಕ್ತಿ ಎಷ್ಟಂದರೆ ಅಷ್ಟು. ಹಾಗಾಗಿ ನಮ್ಮ ಒಂದು ಅಂತಃಚಕ್ಷುವನ್ನು, ಅಂದರೆ ಒಳಗಣ್ಣನ್ನು ತೆರೀಲಿಕ್ಕೆ, ಅದಕ್ಕೊಂದು ಬೆಳಕು ಸಿಗಲಿಕ್ಕೆ, ಅದರ ಮೂಲಕ ನಮ್ಮ ಜೀವನ ಅದು ಪಾವನ ಆಗಬೇಕು, ಅದು ಒಳ್ಳೆಯದಾಗಬೇಕು. ನಮ್ಮ ಮನಸ್ಸಿಗೆ, ನಮ್ಮ ಸಮಾಜಕ್ಕೆ, ಊರಿಗೆ ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅನ್ನತಕ್ಕಂಥ ಹಿನ್ನೆಲೆಯಿಂದ ಆ ಒಳಿತನ್ನು ಆ ಭಗವಂತನಿಂದ ನಾವು ಅನುಗ್ರಹ ಪಡ್ಕೊಳ್ಬೇಕು. ಆ ಮೂಲಕ ನಮ್ಮಿಂದ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಬೇಕು. ಈ ರೀತಿಯಾದಂಥ ಒಂದು ಅತ್ಯಂತ ಭಾವಪೂರ್ಣವಾಗಿರ್ತಕ್ಕಂಥ ಒಂದು ಭಾವನೆಗಳನ್ನು ಮತ್ತೆ 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 ನಮ್ಮಲ್ಲಿ ಜಾಗೃತಗೊಳಿಸಲಿಕ್ಕೇ ಹಿರಿಯರು ಈ ರೀತಿಯಾದಂಥ ಆಲಯಗಳನ್ನು ನಿರ್ಮಿಸಿದರು. ನಾನು ಈ ಪತ್ರಕದಲ್ಲಿ ಓದಿದೆ, ಇಲ್ಲಿ ಮೊದಲ ಅಂದರೆ ಒಳಪುಟದ ಮೊದಲು ಅಲ್ಲಿ ಬರೆದಿದ್ದಾರೆ ಕ್ಷೇತ್ರದ ಮಹಿಮೆಯ ಬಗ್ಗೆ. ರಾಜ ಮಯೂರವರ್ಮನ ಕಾಲದಲ್ಲೇ ಈ ದೇವಾಲಯ ಇತ್ತು ಅನ್ನತಕ್ಕಂಥ ಉಲ್ಲೇಖ ಇತ್ತು ಅಂತ. ಕರ್ನಾಟಕದ ದೇವಾಲಯಗಳ ಇತಿಹಾಸ ತಗೊಂಡ್ರೆ ನಮ್ಮ ದೇವಾಲಯ ನಿರ್ಮಾಣಗಳಲ್ಲಿ ಅತ್ಯಂತ ಮೊದಲ ಪಾತ್ರವನ್ನು ವಹಿಸಿದವನು ಅದೇ ರಾಜ ಮಯೂರವರ್ಮ ಅಂತ. ಸುಮಾರು 1700 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ದೇವಾಲಯ ಶಿಕಾರಿಪುರದ ತಾಳಗೊಪ್ಪ ಅನ್ನತಕ್ಕಂಥ ಒಂದು ಊರಿನಲ್ಲಿ ಈ ದೇವಾಲಯವನ್ನು ನಿರ್ಮಿಸುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅಂತ ಇತಿಹಾಸಕಾರರು ಬರೆದಿದ್ದಾರೆ. ಆದರೆ ಆ ದಿನಗಳಲ್ಲಿ ದೇವಾಲಯವನ್ನು ನಿರ್ಮಿಸಬೇಕಾದ್ರೆ ಅದರ ಹಿಂದೆ ಒಂದು ಸೂತ್ರ ಇತ್ತು. ಸಾಮಾನ್ಯವಾಗಿ ದೇವಾಲಯಗಳು ಬೇರೆ ಬೇರೆ ರೀತಿಯಲ್ಲಿ. ಒಂದು, ಮೊಟ್ಟ ಮೊದಲು ಜನ, ಸಮಾಜ, ನಾವು ಯಾವುದೋ ಒಂದು ಅಜ್ಞಾನದಲ್ಲಿದ್ದೆವು ಅಥವಾ ನಮ್ಮ ಬದುಕು, ನಮ್ಮ ಜೀವನ ಇದನ್ನು ಹೇಗೆ ಕಟ್ಟಿಕೊಳ್ಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ ರೀತಿಯಾದಂಥ ಒಂದು ಅಂಧಕಾರದಲ್ಲಿದ್ದಾಗ, ಅಂದರೆ ಒಂದು ರೀತಿಯಾದಂಥ ಮಾನವೀಯ ಜೀವನ, ಮನುಷ್ಯ ಜೀವನ ಅಂತ, ಆ ರೀತಿಯಾದಂಥ ನಮ್ಮ ಹೃದಯವನ್ನು, ಮೈ ಮನಸ್ಸುಗಳನ್ನು ವಿಕಾಸಗೊಳಿಸುವಂಥ, ತುಂಬಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆದಾಗ ಮನುಷ್ಯ ಆ ರೀತಿ ಒಂದು ಸಮಾಜ ಜೀವನ ಪ್ರಾರಂಭ ಮಾಡಬೇಕು ಅಂತ ಅವನು ಹೊರಟಾಗ ಮೊದಲು ದೇವಾಲಯವನ್ನು ಕಟ್ಟಿದ, ಆಮೇಲೆ ಅದರ ಸುತ್ತು ಊರು ಕಟ್ಟಲಿಕ್ಕೆ ಶುರು ಮಾಡಿದ. ಅದಾದ ನಂತರ ಎರಡನೇ ಹಂತದಲ್ಲಿ ಮೊದಲು ಊರು ಕಟ್ಟಲಿಕ್ಕೆ ಹೊರಟರು, ಆಮೇಲೆ ದೇವಾಲಯ ಕಟ್ಟಲಿಕ್ಕೆ ಹೊರಟರು. ಯಾಕಂದರೆ ಇನ್ನು ಆ ದೇವರಲ್ಲಿಗೆ ನಾವು ಹೋಗೋದು ಯಾಕೆ, ನಾವಿರುವಲ್ಲೇ ಒಂದು ದೇವರಿರಲಿ ಅಂತ
ಅನೇಕ ದೇವಸ್ಥಾನಗಳು ಆಮೇಲೆ ನಿರ್ಮಾಣ ಆಗಲಿಕ್ಕೆ ಶುರುವಾಯಿತು. ಇವತ್ತಂತೂ ಅದಕ್ಕೆ ಭಗವಂತ ಬೇರೆ ಬೇರೆ ರೀತಿಯಾದಂಥ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಶಕ್ತಿ ಇರುವವರು, ಸಾಮರ್ಥ್ಯ ಇರುವವರು ಮನೆಗಳಲ್ಲಿ ಊರುಗಳಲ್ಲೆಲ್ಲ ದೇವಾಲಯಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇರಲಿ, ಅದೆಲ್ಲ ಬೇಕು ನಮಗೆ. ನಮ್ಮ ಕರ್ನಾಟಕವನ್ನೇ ತಗೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 2.5 ಲಕ್ಷ ದೇವಸ್ಥಾನಗಳಿದೆ. 2.5 ಲಕ್ಷ ದೇವಸ್ಥಾನಗಳು. ಇಡೀ ಕರ್ನಾಟಕದಲ್ಲಿ ಇರುವ ಗ್ರಾಮಗಳು ಎಷ್ಟು ಅಂತ ಹೇಳಿದರೆ 29,000 ಗ್ರಾಮಗಳು. 29,000 ಮಾತ್ರ ಗ್ರಾಮಗಳಿದು. ಹಾಗಾದರೆ ಒಂದು ಗ್ರಾಮದ ಒಳಗೆ ಎಷ್ಟು ದೇವಸ್ಥಾನ ಇರ್ಬೋದು, ಎಷ್ಟು ದೇವ ಮಂದಿರಗಳಿರ್ಬೋದು ಯೋಚನೆ ಮಾಡಿ. ಹಾಗಾದರೆ ಇಷ್ಟೆಲ್ಲ ದೇವಾಲಯಗಳನ್ನು ಸುಮ್ಮನೆ ಏನಾದರೂ ಹುಚ್ಚಿಕಟ್ಟಿ ಕಟ್ತಾರ? ಅದರ ಹಿಂದೆ ಯಾವುದೋ ಒಂದು ಸೂತ್ರ ಇರಬೇಕಲ್ಲ. ಅದೇ ನಮ್ಮ ಬದುಕಿಗೆ ಬೆಳಕನ್ನು ಕಾಣುವುದಕ್ಕೋಸ್ಕರ, ಮುಂದಿನ ಪೀಳಿಗೆಗೆ ಅದು ಸದಾ ಬೆಳಕನ್ನು ಕೊಡುವುದಕ್ಕೋಸ್ಕರನೇ ನಮ್ಮ ಜೀವನ ಅತ್ಯಂತ ಸುಲಲಿತವಾಗಿ, ಸುಗಮವಾಗಿ, ಯಾವುದೇ ಕಷ್ಟ ಕಾರ್ಪಣ್ಯಗಳಿಂದ ಮನುಷ್ಯ ದುಃಖ ದುಮ್ಮಾನಗಳಲ್ಲೇ ಅವನು ದುಸ್ಥಿತಿಯನ್ನು ಕಾಣಬಾರದು. ಬದಲಾಗಿ ಅಂಥ ಎಲ್ಲ ಸಂದರ್ಭಗಳಲ್ಲಿ ಅವರಿಗೆ ಏನೋ ಒಂದು ಒಳ್ಳೆಯ ಒಂದು ದಾರಿ ಅದು ಅವನಿಗೆ ಕಾಣಬೇಕು. ಅದೆಲ್ಲದರ ಹಿನ್ನೆಲೆಯಲ್ಲೇ ದೇವಾಲಯದ ನಿರ್ಮಾಣ ಆಗಿರುವಂಥದ್ದು. ಸಾಮಾನ್ಯವಾಗಿ ಹೇಳ್ತೇವೆ, ದೇವರು ನಮಗೆ ಯಾವಾಗ ನೆನಪಾಗೋದು ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವೆಲ್ಲ ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ. ಊರಲ್ಲಿ ಒಂದು ರಾಜನ ಕಥೆನೂ ನೆನಪಾಗ್ತದೆ. ಮತ್ತು ದೇವರು ಯಾವಾಗಲೂ ಅವನು ಸುಮ್ಮನೆ ಇರುವುದೇ ಇಲ್ಲ. ನಮಗೆ ಅನ್ನಿಸ್ತದೆ ಅನೇಕ ಸರ್ತಿ ನಮ್ಮ ಜೀವನ ಸ್ವಲ್ಪ ಎಡಬಟ್ಟಾದಾಗ, ಏನು ಈತ ಮಾತ ಮಲ್ತೆ ಮಾರ್ರೆ, ಆ ದೇವರ ಓಡೆ ಪೋಯರು ಅಂತ ಕೇಳ್ತೇವೆ ನಾವು. ಓಡೆ ಪೋಯರು ಅಂತ ಅವನು ಎಲ್ಲೂ ಹೋಗೋದಿಲ್ಲ, ಒಟ್ಟಿಗೆ ಇರ್ತಾನೆ. ಮತ್ತು ಯಾವುದನ್ನು ಎಲ್ಲಿ ಯಾರಿಗೆ ಹೇಗೆ ಮಾಡಬೇಕು ಅದನ್ನು ನಿರಂತರ ಮಾಡ್ತಾನೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ಸ್ವಲ್ಪ ಬೇಟೆ ಆಡುವ ಹುಚ್ಚು. ಹಾಗಾಗಿ ಸೈನಿಕರನ್ನು ಮಂತ್ರಿಯನ್ನು ಸೇರಿಸಿಕೊಂಡು ಬೇಟೆಗೆ ಹೊರಟ. ಬೇಟೆಗೆ ಅಂದರೆ ಕಾಡಿಗೆ ಹೋಗೋದು. ಬಹಳ ದಟ್ಟವಾಗಿರ್ತಕ್ಕಂಥ ಕಾಡು ಅದು, ಮತ್ತು ಬೇಟೆ ಆಡೋದ್ರಲ್ಲಿ ಬಹಳ ನಿಸ್ಸೀಮ. ಹಾಗಾಗಿ ಅವನ ವೇಗದ ಜೊತೆಗೆ ಅವನ ಸೈನಿಕರು ಅವನ ಜೊತೆ ಓಡುವ ಸ್ಥಿತಿಯಲ್ಲಿರಲಿಲ್ಲ. ಇವನು ಮುಂದಕ್ಕೆ ಹೋದ. ಆದರೆ ಅವನಷ್ಟೇ ಅಲ್ಲಾದರೂ ಅವನ ಹತ್ತಿರ ಸಾಮರ್ಥ್ಯ ಇರುವವನನ್ನೇ ಅವನು ಯಾವಾಗಲೂ ಮಂತ್ರಿಯಿಂದ ಮಾಡ್ತಾನೆ. ಹಾಗಾಗಿ ಒಟ್ಟಿಗೆ ಇದ್ದ. ಹೀಗಾಗಿ ರಾಜ ಮತ್ತು ಮಂತ್ರಿ ಅಡವಿಯಲ್ಲಿ ಬಹಳ ಒಳಗೆ ಹೋಗಿಬಿಟ್ರು. ಸೈನಿಕರೆಲ್ಲ ಹಿಂದೆ ಬಿದ್ದರು. ಇಂಥ ಗುಂಡಾರಣ್ಯದ ಆ ಸಂದರ್ಭದಲ್ಲಿ ಅವನಿನ್ನೇನೋ ಬಹಳ ಮುಂದೆ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವು ಕುದುರೆಯಿಂದ ಬಿದ್ದ ಸುಸ್ತಾಗಿ. ಬೀಳುವ ರಭಸದಲ್ಲಿ ಅವನ ಕಾಲಿನ ಒಂದು ಬೆರಳು ಕತ್ತರಿಸಿ ಹೋಯಿತು, ರಕ್ತ ಚಿಮ್ಮಿತು. ಅದನ್ನು ನೋಡಿದ ಮಂತ್ರಿ ಮಾತ್ರ ಏನು ಹೇಳಿದ ಕೇಳಿದರೆ ಬಹಳ ಆಶ್ಚರ್ಯ ಆಗ್ಬೋದು. ಅವ ಕೂಡಲೇ ಅದನ್ನು ನೋಡಿ ಭಾರಿ ಒಳ್ಳೆಯದಾಯಿತು ಅಂತ ಹೇಳಿದ. ಭಾರಿ ಎಡ್ಡೆ ಹಂಡು ಅಂತ. ಹೇಗೆ ಆಗ್ಬೋದು ಸ್ವಾಮಿ? ನಮಗೊಂದು ಸಣ್ಣ ನೋವಾದರೆ ಯಾರಾದರೂ ಪಕ್ಕದಲ್ಲಿದ್ದವನ ಮುಖದಲ್ಲಿ ಸ್ವಲ್ಪ ನಗು ಕಂಡ್ರೆ ಎಂಥ ಸಿಟ್ಟು ಬರ್ತದೆ. ಇಲ್ಲಿ ಬೆರಳೇ ಕತ್ತರಿಸಿ ಹೋಗಿದೆ ಪಾದದ್ದು, ರಕ್ತ ಹರಿತಾ ಇದೆ. ಮಂತ್ರಿ ಹೇಳ್ತಾನೆ ಆದದ್ದು ಒಳ್ಳೆಯದಾಯಿತು ಅಂತ. ಆಮೇಲೆ ಮಂತ್ರಿ ಅದಕ್ಕೆ ಬಟ್ಟೆ ಸುತ್ತಿದ, ರಾಜನಿಗೆ ಎಲ್ಲ ಮಾಡಬೇಕಾದಂತೆ ಎಲ್ಲ ಚಿಕಿತ್ಸೆಗಳನ್ನು ಮಾಡಿ ಮತ್ತೆ ಮುಂದಕ್ಕೆ ಹೋದ. ಇನ್ನೂ ಆ ಕಾಡಿನಲ್ಲಿ ಇವರಿಬ್ಬರೇ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿರುವಂಥ ಯಾವುದೋ ಕಾಡಿನ ಜನರ ಒಂದು ಗುಂಪು ಇಬ್ಬರನ್ನ ಬಂಧಿಸಿ ಕರ್ಕೊಂಡು ಹೋಗ್ತದೆ. ಅಷ್ಟೊತ್ತಿಗೆ ಇವರಿಗೆ ಸಾಮರ್ಥ್ಯ ಎಲ್ಲ ಹೊರಟೋಗಿತ್ತು. ಆ ಗುಂಪು ಕಾಡಿನ ಒಳಗೆ ಅವರ ಒಂದು ನಿವಾಸಕ್ಕೆ ಕರ್ಕೊಂಡು ಹೋಗಿತ್ತು. ಬಹಳ ಖುಷಿಯಾಯಿತು ಇವರು ಸಿಕ್ಕಿದ ಕೂಡಲೇ ಅವರಿಗೆ ಸಹ. ಇಬ್ಬರನ್ನು ಎಡೆಮುರಿ ಕಟ್ಟಿ ಕರ್ಕೊಂಡು ಹೋಗ್ತಾರೆ, ರಾಜ ಮತ್ತು ಮಂತ್ರಿಯನ್ನು. ಅವರು ಕಾಡಿನ ವನವಾಸಿಗಳು, ಬೇಡರು. ಅವರದೇ ಆದಂಥ ಕುಲಾಚಾರ ಪದ್ಧತಿ ಇತ್ಯಾದಿಯಲ್ಲಿ ಅವರು ಆರಾಧನೆ ಮಾಡ್ತಾರೆ. ಅದೆಲ್ಲ ಆಗಿ ಅವರು ಸಂಜೆ ಹೊತ್ತಾಗಬೇಕಾದ್ರೆ ರಾಜನಿಗೆಲ್ಲ ಚಂದ ಸ್ನಾನ ಮಾಡಿಸ್ತಾರೆ. ಮಾಡಿದ ನಂತರ ಅವರ ಅಲ್ಲಿ ಆರಾಧನೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅವರದೊಂದು ಸಣ್ಣ ಸಂಕಲ್ಪ ಇತ್ತು ಅವತ್ತು. ಯಾಕಂದರೆ ಅವರು ಆರಾಧನೆ ಮಾಡುವಂಥ ಆ ದೈವಿ ಶಕ್ತಿಗೆ ಅವತ್ತು ಒಂದು ಬಲಿ ಆಗಬೇಕಿತ್ತು. ಹಾಗಾಗಿ ಇವನು ಸರಿ ಇದ್ದಾನೆ ಅಂತ ಹೇಳಿಕೊಂಡು ಈ ರಾಜನನ್ನು ಬಲಿ ಕೊಡಲಿಕ್ಕೆ ಅವರು ಸಿದ್ಧ ಮಾಡಿದ್ದು. ಹಾಗಾಗಿ ಇವನಿಗೆಲ್ಲ ಮಾಡಬೇಕಾದಂಥ ಕ್ರಿಯಾಭಾಗಗಳನ್ನು ಮಾಡಿ ಆ ದೈವಿ ಮೂರ್ತಿಯ ಮುಂದೆ ತಂದು ಬಲಿ ಕೊಡೋದಕ್ಕೆ ಸಿದ್ಧ ಮಾಡಿದ. ಆ ಬಲಿ ತಗೊಳ್ಳುವ ಯಾರು ಅದನ್ನು ಕ್ರಿಯಾಭಾಗ ಮಾಡ್ತಾನೋ ಅವನು ಕೊನೆಗೆ ಬಂದು ಇವನನ್ನೊಮ್ಮೆ ನೋಡಬೇಕು. ಹಾಗಾಗಿ ಇವನನ್ನು ನಿಲ್ಲಿಸಿದ್ದಾನೆ. ಅವನು ಬಂದು ಇವನನ್ನೆಲ್ಲ ಮೇಲಿನಿಂದ ಕೆಳಗೆವರೆಗೆ ನೋಡುತ್ತಾನೆ. ನೋಡಿದಾಗ ಒಂದು ಬೆರಳಿಲ್ಲ ಇವನಿಗೆ. ಕೂಡಲೇ ಅವನು ಹೇಳಿದ, ಇದಾಗೋದಿಲ್ಲ ಅಂತ ಹೇಳಿದ.
ನೋಡಿ ರಾಜನಿಗೆ ಹೇಗೆ ಇರ್ಬೋದು ಅಂತೇಳಿ, ಇದಾಗೋದಿಲ್ಲ ಅಂತ. ಅಂದರೆ ಅಂಗೌನ ಸಾಮಾನ್ಯ ದೇವರಿಗೆ ಬಲಿ ಈ ಥರ ಯಾವುದೇ ಒಂದು ಪ್ರಸಾದ ಮಾಡಬೇಕಾದ್ರೂ ಕೂಡ ಅದು ಪೂರ್ಣತ್ವ ಇರಬೇಕು, ಅದರಲ್ಲಿ ಯಾವುದೇ ಕೊರತೆ ಇರಬಾರ್ದು. ನಾವು ದೇವರಿಗೆ ಹೂ ಹಿಂಗಾರ ಕೊಡುವಾಗಲೂ ಕೂಡ ಯಾರು ಕೊಳತ ಹೂವು ಅಥವಾ ಇನ್ಯಾವುದು, ಕೆಲವು ಸರ್ತಿ ಹೇಳ್ತಾರೆ ತೊಂದರೆ ಇನ್ನಾಯ್ಕೆ ಪಾಡ್ಕೋ ಅಂತ, ಹಾಗೆ ಮಾಡಬಾರ್ದು. ಅದರಷ್ಟು ದೋಷ ಇನ್ನೊಂದು ಏನಿಲ್ಲ. ದೇವರಿಗೆ ಅತ್ಯಂತ ಪೂರ್ಣವಾಗಿರ್ತಕ್ಕಂಥ, ಶುದ್ಧವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥದ್ದನ್ನೇ ಪ್ರಾಮಾಣಿಕವಾಗಿ ನಾವು ಕೊಡಬೇಕು. ಹಾಗಾಗಿ ಅವ ಬಲಿಯಾಗೋದಿಲ್ಲ ಅಂತೇಳಿ ಅವನನ್ನು ಕಳಿಸಿದ್ರಿ. ಇದು ಬೇಡ, ಇನ್ನು ಸುಮ್ಮನೆ ಇವನಿಗೆ ಇನ್ನು ರಾತ್ರಿ ಇಲ್ಲಿ ಊಟ ಹಾಕೋದು ಯಾಕೆ ಅಂತ ಮಂತ್ರಿ ಮೊದಲೇ ಸ್ವಲ್ಪ ಊನಾಗಿದ್ದ, ಹಾಗಾಗಿ ಅವನು ಆಗೋದೇ ಇಲ್ಲ ಅಂತ ಹೇಳಿದ. ಹಾಗೆ ಇಬ್ಬರನ್ನು ಅಲ್ಲಿಂದ ಕಳಿಸಿದರು. ಕಳಿಸಿ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಮಂತ್ರಿ ಕೇಳಿದ, ಅಲ್ಲ ನಿಮಗೆ ಆಗ ನಾನು ಬೆರಳು ಕತ್ತರಿಸಿದಾಗ ಭಾರಿ ಒಳ್ಳೆಯದಾಯಿತು ಅಂತ ಹೇಳಿದಾಗ ಕಂಡಬಟ್ಟೆ ನನ್ನ ತಲೆ ಕಡಿಲಿಕ್ಕೆ ಬಂದಿರಲ್ಲ, ಈಗೇನಾಯಿತು ಅಂತ. ಈಗ ಭಾಳ ಖುಷಿಯಲ್ಲಿದ್ದಿರಲ್ಲ ಅಂದೆ. ಅಲ್ಲ ನಿನಗೆ ಹಾಗೆ ಗೊತ್ತಾಯಿತು ಅಂತ ಅವನು ಕೇಳ್ತಾನೆ. ಅಂದರೆ ಜೀವನದಲ್ಲಿ ಅನೇಕ ಸರ್ತಿ ದೇವರು ಹೇಗೆ ಬರ್ತಾನೆ ನೋಡಿ, ಅಲ್ಲಿ ದೇವರು ರಾಜನಿಗೆ ಬಂದೇ ಬಿಟ್ಟ ನೋಡಿ. ಅವನು ಯಾವುದೋ ಒಂದು ಪುಣ್ಯ ಮಾಡಿದ ಕಾರಣ ಅದು ಯಾಕೆ ಹಾಗೆ ಆಯಿತು ಅಂತ ನಾವು ವಿಶ್ಲೇಷಣೆ ಮಾಡುವ ಸ್ಥಿತಿಯಲ್ಲಿಲ್ಲ. ಆಗ ನಮಗೆ ನೆನಪಾಗೋದು, ಓ ದೇವರಂದರೆ ಇವನೇ, ಇಲ್ಲದಿದ್ದರೆ ಅವನು ಬಲಿ ಆಗ್ತಿತ್ತು. ಹೀಗಾಗಿ ದೇವರು ಯಾವ ರೂಪದಲ್ಲಿ, ಯಾವ ಸ್ಥಿತಿಯಲ್ಲಿ, ಯಾವ ಹಂತದಲ್ಲಿ, ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತ್ಕೊಳ್ತಾನೆ, ನಮ್ಮ ಜೊತೆ ಬರ್ತಾನೆ, ನಮಗೆ ಅವನ ಅನುಗ್ರಹ ಯಾವಾಗ ಸಿಗುತ್ತೆ, ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಹೇಳಿದ್ದು, ಮುಂದಿನ ಮನುಕುಲಕ್ಕೆ ಅದನ್ನೇ ಅವನು ಬೋಧನೆ ಮಾಡಿರುವಂಥ ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಚೆನ್ನಾಗೇ ಮಾಡಿ, ಕರ್ಮ ಮಾಡಿ, ಕಾಯಕ ಮಾಡಿ, ನಿಮ್ಮ ಪ್ರಾಮಾಣಿಕ ನಿಮ್ಮ ಕೆಲಸ ಮಾಡಿ, ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೊಳ್ತೇನೆ, ನೀವು ಯಾಕೆ ಅದಕ್ಕೆಲ್ಲ ಚಿಂತೆ ಮಾಡ್ತೀರಿ ಅಂತ. ದಶಾವತಾರದಲ್ಲಿ ಅವನು ಪೂರ್ಣಾವತಾರ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಅವನು ಹೇಳಿದ ಮೇಲೆ ನಾವು ಇನ್ನು ಯಾಕೆ ಅದಕ್ಕೆಲ್ಲ ಗಡಿಬಿಡಿ ಮಾಡೋದು. ಆದರೂ ಇವತ್ತು ನಾವು ತುಂಬ ಅನೇಕ ಸರ್ತಿ ಗೊಂದಲ ಮಾಡಿಕೊಳ್ತೇವೆ. ನಮಗೆ ಅನೇಕ ಇಂಥ ದೃಷ್ಟಾಂತಗಳು ಎದುರೆದುರೇ ಬಂದರೂ ಕೂಡ ನಮಗೆ ಕೆಲವು ಸರ್ತಿ ದೇವರ ಮೇಲೆ ನಂಬಿಕೆಗಳು, ಅನುಮಾನಗಳು ಹುಟ್ಟುವುದು ಜಾಸ್ತಿ ಇರ್ತದೆ. ಮನುಷ್ಯ ಜೀವನ ಅದಾಗಬಾರ್ದು, ಹಾಗಾಗಬಾರ್ದು. ಅವನ ಮನಸ್ಸು, ಅವನ ಬುದ್ಧಿ ಅಷ್ಟು ಮಾತ್ರ ಅಲ್ಲ. ಒಬ್ಬ ಮನುಷ್ಯ ಅಂತ ಹೇಳಿದರೆ ಒಂದು ಶರೀರ, ಅದರೊಳಗೆ ಇರತಕ್ಕಂಥ ಒಂದು ಮನಸ್ಸು, ಆ ಮನಸ್ಸನ್ನು ಪ್ರಚೋದಿಸುವಂಥ ಬುದ್ಧಿ, ಅಷ್ಟಕ್ಕೆ ಮನುಷ್ಯ ಆಗೋದಿಲ್ಲ. ಅಷ್ಟೇ ಆಗುತ್ತಿದ್ದರೆ ನಮ್ಮ ಪುರಾಣದಲ್ಲಿ ಬರುವಂಥ ಕಥೆಗಳನ್ನು ನೋಡಿದರೆ, ಹಾಗಾಗಿ ರಾಕ್ಷಸರು ಅವರಿಗೆ ಅಷ್ಟೇ ಇದ್ದದ್ದು, ಅದು ಮೂರೇ ಇದ್ದದ್ದು, ಅದರ ಆಚೆ ಇನ್ನೊಂದು ಇರಲೇ ಇಲ್ಲ. ವರ್ತಮಾನದ ದಿನಗಳಲ್ಲೂ ನಾವು ಅದನ್ನು ಕಾಣ್ತೇವೆ ಸಮಾಜದಲ್ಲಿ. ಹಾಗಾದರೆ ಅದರ ಆಚೆ ಇನ್ನು ಏನಿದೆ ಅಂತ ಕೇಳಿದರೆ, ಈ ಶರೀರ, ಮನಸ್ಸು, ಬುದ್ಧಿಯ ಒಳಗಡೆ ಇನ್ನು ಯಾವುದೋ ಒಂದು ಇದೆ, ಅದೇ ಆತ್ಮ ಅಂತ ಹೇಳ್ತೇವೆ. ಅಂತರಾತ್ಮ, ಆನಂದಾತ್ಮ. ಅದನ್ನು ಬಹಳ ಆಧ್ಯಾತ್ಮಿಕ ಸಂಗತಿಗಳಲ್ಲಿ ಎಷ್ಟು ಬೇಕಾದರೂ ವಿಸ್ತರಣೆ ಮಾಡ್ಬೋದು. ಅನೇಕ ವಾಕ್ಯಗಳು ಅದರ ಇದು ನಮಗೆ ಅರ್ಥನೂ ಆಗಲಿಕ್ಕಿಲ್ಲ. ಅನೇಕ ಸರ್ತಿ ಇದನ್ನು ವಿಶ್ಲೇಷಣೆ, ಇದೆಲ್ಲ ನಮ್ಮಿಂದ ಆಗ್ತದ ಮಾರಾಯರೇ ಅಂತ ನಮ್ಮ ಒಳಗಿರ್ತಕ್ಕಂಥ ಈ ಶರೀರ, ಮನಸ್ಸು, ಬುದ್ಧಿಗಳ ಆಚೆಗೂ ಇರ್ತಕ್ಕಂಥ ಈ ಆತ್ಮ ಇದೆಯಲ್ಲ, ಅದು ಸದಾ ಶುದ್ಧವಾಗಿ, ಜಾಗೃತವಾಗಿ ಮತ್ತು ಸದಾ ನಮ್ಮಲ್ಲಿ ಸತ್ಕಾರ್ಯಗಳೇ, ಸನ್ಮಾರ್ಗಗಳಲ್ಲೇ ಸಾಗುವ ಹಾಗೆ ಮಾಡುವಂಥ ಒಂದು ಶಕ್ತಿ, ಅಂಥ ಒಂದು ಸ್ಫೂರ್ತಿ, ಅಂಥ ಒಂದು ಪ್ರೇರಣೆ ಅದು ಎಲ್ಲಿಂದ ಸಿಗುವುದಂದರೆ ಅದು ಭಗವಂತನಿಂದ. ಹಾಗಾಗಿ ಆತ್ಮ ಪರಮಾತ್ಮ ಅನ್ನುವಂಥದ್ದು ಬೇರೆ ಅಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯ ಹೇಳಿದಾಗ, ಅಹಂ ಬ್ರಹ್ಮಾಸ್ಮಿ, ಬೇರೆ ಅಲ್ಲ, ನಾನೇ. ಹಾಗಾಗಿ ನಮ್ಮೆಲ್ಲರಲ್ಲೂ ದೇವರಿದ್ದಾರೆ. ನಮ್ಮ ಹಿಂದೂ ಸಮಾಜ ಇಂಥ ಒಂದು ಉದಾತ್ತವಾಗಿರ್ತಕ್ಕಂಥ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರ, ಚಿಂತನೆ ಇದೆಲ್ಲವೂ ಇದ್ದಾಗಲೂ ಕೂಡ ನಾವು ಈ ಸ್ಥಿತಿಗೆ ಯಾಕೆ ಬಂದೆವು, ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಇದು ಕಳೆದ 2000 ವರ್ಷಗಳ ನಮ್ಮ ಹಿಂದೂ ಸಮಾಜದ ಈ ಏರಿಳಿತಗಳನ್ನು ಸ್ವಲ್ಪ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇರಬೇಕಾಗಾಗ, ಮತ್ತು ಆಗಾಗ ಅದಕ್ಕೆ ಪುನರ್ ಪ್ರತಿಷ್ಠೆ ಮಾಡ್ತಾ ಇರಬೇಕು, ಅಷ್ಟಬಂಧ ಆಗ್ತಾನೇ ಇರಬೇಕು, ಪುನರ್ ನಿರ್ಮಾಣದ ಕೆಲಸ ಆಗ್ತಾನೇ ಇರಬೇಕು.
ಇದು ಮಾಡದೇ ಇದ್ದರೆ ಈ ಸಂಸ್ಕೃತಿ, ಈ ಸಮಾಜ, ಈ ಧರ್ಮ ಅದು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ. ಇಡೀ ವಿಶ್ವವನ್ನು ನೋಡಿ, ಬೇರೆ ಬೇರೆ ನಾಗರಿಕ ಸಮಾಜಗಳು ಅಂತ ಅವರು ಪುಸ್ತಕದಲ್ಲೆಲ್ಲ ಬರ್ಕೊಂಡಿದ್ದಾರೆ. ಎಲ್ಲಿದೆ ಇವತ್ತು? ಇತಿಹಾಸ ಭೂಪಟದಲ್ಲೇ ಇಲ್ಲ. ಅವರು ದೇಶಗಳಿರ್ಬೋದು, ಅವರಲ್ಲಿ ಆಸ್ತಿ ಪಾಸ್ತಿ ಆಡಂಬರ ಏನೋ ಇರಬಹುದು, ಆದರೆ ಅವರ ಮನಸ್ಸು ಇವತ್ತು ಎಲ್ಲಾದರೂ ನೆಮ್ಮದಿ ಇದೆಯಾ? ಹಾಗಾಗಿ ವಿಶ್ವದ ಮೂಲೆ ಮೂಲೆಗಳಿಂದ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಅವರಿಗೆ ಹಣದ ಕೊರತೆ ಇಲ್ಲ, ಇನ್ಯಾವುದರ ಕೊರತೆ ಇಲ್ಲ, ಆದರೆ ಒಂದೇ ಒಂದು ಅವರಿಗೆ ಆ ಪ್ರೀತಿ ಅನ್ನುವಂಥದ್ದು ಹೊರಟೋಗಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ರಾತ್ರಿ ನಿದ್ರೆ ಬರೋದಿಲ್ಲ. ಹಾಗಾಗಿ ಡಾಕ್ಟ್ರ್ ಹತ್ರ ಹೋಗಿ ದೊಡ್ಡ ದೊಡ್ಡ ಮಾತ್ರೆ ಕೇಳ್ತಾರೆ, ಅದೂ ನಿದ್ರೆ ಬರೋದಿಲ್ಲ. ಮತ್ತೊಂದು ದಿನ ಆತ್ಮಹತ್ಯೆನೇ ಮಾಡೋದು. ಆ ವಿಚಾರವನ್ನು ಈ ದೇಶದಲ್ಲೂ ಬಿತ್ತುವಂಥ, ಈ ಸಮಾಜಕ್ಕೂ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಸಿಲುಕಿದಂಥ ಹಿಂದೂ ಸಮಾಜ ತತ್ತರಿಸಿ ಹೋದದ್ದು. ಅದರ ಪರಿಣಾಮವಾಗಿ ಅನೇಕ ಆಗಬಾರದಂಥ ದುಸ್ಥಿತಿಗಳನ್ನು ನಾವು ಕಾಣುವಂಥದ್ದು. ಅದಕ್ಕೆ ಮೊನ್ನೆ ನಮ್ಮ ಕಣ್ಣೆದುರು ನಾವೇ ಮತ್ತೆ ಪುನರ್ ಪ್ರತಿಷ್ಠೆ ಮಾಡಿಕೊಂಡೇವಲ್ಲ, ಅಯೋಧ್ಯೆಯ ಜನ್ಮಸ್ಥಾನದಲ್ಲಿ ಶ್ರೀರಾಮನಿಗೆ ಮಂದಿರ ಕಟ್ಟುವಂಥ ಕೆಲಸ ಎಷ್ಟು ವರ್ಷ ಬೇಕಾಯ್ತು ಸ್ವಾಮಿ? ಯೋಗೇಶನ್ನ ಹೇಳಿದರು, 7 ವರ್ಷದಿಂದ ಭಾಷಣ ಮಾಡ್ತಾ ಬಂದೆ ಪ್ರತಿ ವರ್ಷ, ಈ ವರ್ಷ ಹಾಪುಂಡು, ಈ ವರ್ಷ ಹಾಪುಂಡು, ಈ ವರ್ಷ ಹಾಪುಂಡು ಅಂತ. ನಮಗೊಂದು 10-15 ವರ್ಷ ಗಡಿಬಿಡಿ ಆಯಿತು. ಆದರೆ ಇಡೀ ದೇಶ, ಇಡೀ ವಿಶ್ವ, ಇಷ್ಟು ದೊಡ್ಡ ಸಮಾಜ 500 ವರ್ಷಗಳ ಕಾಲ, 500 ವರ್ಷಗಳ ಕಾಲ, ಎಂಥ ತಾಳ್ಮೆ ನೋಡಿ, ಎಂಥ ತಾಳ್ಮೆ! ಜಗತ್ತಿನ ಇನ್ಯಾವ ನಾಗರಿಕ ಸಮಾಜದಲ್ಲೂ ಇಂಥ ತಾಳ್ಮೆ ಇದೆಯಾ? ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಚಿಂತನೆ ಎಂಥ ಜಗತ್ತಿನ ಎಷ್ಟು ಉದಾತ್ತವಾಗಿದೆ. ಹೋರಾಟ ಮಾಡಿದ್ದೇವೆ, ಪ್ರಾಣಾರ್ಪಣೆ ಮಾಡಿದ್ದೇವೆ, ಬಲಿದಾನ ಆಗಿದೆ, ಎಲ್ಲವೂ ಆಗಿದೆ. ಆದರೂ ತಾಳ್ಮೆ ಮಾತ್ರ ಕೆಡಲಿಲ್ಲ. ತಾಳ್ಮೆಯನ್ನು, ಸಹನೆಯನ್ನು ನಾವು ಯಾರ್ದು ಕೈಗೆ ಕೊಟ್ಟು ಇನ್ಯಾವುದೋ ಮಂಗಬುದ್ಧಿ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಯಾವ ಸ್ವರೂಪದಲ್ಲಿ, ಯಾವ ವ್ಯವಸ್ಥೆಯಲ್ಲಿ ನಾವು ಕಂಡು ಬಂದಿರತಕ್ಕಂಥ ಸಂವಿಧಾನ, ಪ್ರಜಾಪ್ರಭುತ್ವ, ಕಾನೂನು, ಕಾಯಿದೆ, ಕಟ್ಟಳೆ, ಅದೆಲ್ಲದರಲ್ಲೂ ಕೂಡ ಅದಕ್ಕೆ ಎಲ್ಲೆಲ್ಲಿ ಬೇಲಿ ಇತ್ತು ಅದೆಲ್ಲವನ್ನು ತೆರವುಗೊಳಿಸಿಕೊಂಡೇ ಆ ಒಂದು ಆಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. 500 ವರ್ಷಗಳ ಕಾಲ ಯೋಚನೆ ಮಾಡಿ. ಹೀಗಾಗಿ ಈ ಸಮಾಜ ಇದು ಸದಾ ಜಾಗೃತಿಯಲ್ಲಿ ಇರಬೇಕಾದರೆ ಇತಿಹಾಸದ ಅಧ್ಯಯನ ಆಗಲೇಬೇಕು, ಇತಿಹಾಸದ ಚಿಂತನೆ ನಡೀಬೇಕು. ನಮ್ಮ ಹಿರಿಯರು ಅವರು ಯಾವುದಕ್ಕೋಸ್ಕರ ಬದುಕಿದ್ರು, ಅವರ ಜೀವನ ಯಾವ ರೀತಿ ಇತ್ತು ಅಷ್ಟು ಹೇಳಿದಾಗ ಅನೇಕರಿಗೆ ಅನಿಸ್ಬೋದು, ಆನಿ ಜೀಪು ಇಜ್ಜಂಡು, ಕಾರು ಇಜ್ಜಂಡು, ಬೈಕ್ ಇಜ್ಜಂಡು, ರೋಡ್ ಇಜ್ಜಂಡು. ಸ್ವಾಮಿ, ಜೀಪು, ಕಾರು, ಬೈಕ್ ಅದೇ ನಮ್ಮ ಜೀವನ ಅಲ್ಲ, ಅದು ಜೀವನ ಅಲ್ಲ. ಅದು ನಮಗೆ ವ್ಯವಸ್ಥೆಗೆ ಬಳಸಿಕೊಳ್ಳುವಂಥ ಕೆಲವು ಸಾಧನಗಳು, ಕೆಲವು ಉಪಕರಣಗಳು. ಹಾಗಾದರೆ ಏನು ಜೀವನ ಅಂದರೆ? ಏನು ಹಿಂದೂ ಅಂದರೆ? ಏನು ಈ ಶಾಸ್ತ್ರ? ಮತ್ತೊಂದು ಜಗತ್ತಿನಲ್ಲಿ ಇಡೀ ಮನುಕುಲ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ವಿಶ್ವವೇ. ಈ ಭೂ ವ್ಯವಸ್ಥೆಯಲ್ಲಿ ಅಥವಾ ಇದರ ಹೊರಗಡೆಯೂ ಇರಬಹುದಾದಂಥ 74 ಲಕ್ಷ ಯೋನಿಗಳಲ್ಲಿ ಜನಿಸು ಬರುವಂಥ ಎಲ್ಲ ಜೀವಕೋಟಿಗಳು ಅದನ್ನು ಸಂರಕ್ಷಣೆ, ಪೋಷಣೆ, ಅವುಗಳ ಬಗ್ಗೆಯೂ ಅಷ್ಟೇ ಕಾಳಜಿ ವಹಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದೇ ಒಂದು ನಾಗರಿಕ ಸಮಾಜ, ಅಂಥ ಧರ್ಮ, ಅಂಥ ಸಂಸ್ಕೃತಿ, ಅಂಥ ಸಭ್ಯತೆ, ಅಂಥ ನಡವಳಿಕೆ ಅದು ಇದ್ದರೆ ಅದು ಹಿಂದೂ ಸಮಾಜದಲ್ಲಿ, ಅದು ಹಿಂದೂ ಜೀವನದಲ್ಲಿ, ಅದು ಹಿಂದೂ ಧರ್ಮದಲ್ಲಿ, ಅದು ಹಿಂದೂ ಸಂಸ್ಕೃತಿಯಲ್ಲಿ ಆ ಹೆಮ್ಮೆ ನಮಗಿರಬೇಕು. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ದು, ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತಿನ ಎಲ್ಲರೂ ಒಳ್ಳೆಯವರಾಗಬೇಕು. ನಾವು ಮಾತ್ರ ಅಲ್ಲ, ನಾವು ಮಾತ್ರ ಒಳ್ಳೆಯವರಾಗಬೇಕು ಅಂತ ಹೇಳಿಲ್ಲ, ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ. ನೀವು ಇಷ್ಟೆಲ್ಲ ದೇವಸ್ಥಾನ ಕಟ್ಟಿ ನಾಳ್ದು ಅರ್ಚಕರ ಕೊನೆಗೆ ತಂತ್ರಿಗಳು ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಕಿವಿ ಕೊಟ್ಟು ಕೇಳಿ, ಕೊನೆಗೆ ಅವನು ಏನು ಹೇಳ್ತಾರೆ? ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ. ಇಲ್ಲಿ ಯಾರೋ 15 ಲಕ್ಷ ಹಾಕಿದ್ರು ಅಥವಾ 10 ವರ್ಷ ದುಡಿದ್ರು ಅವರಿಗೆ ಮಾತ್ರ ಇಲ್ಲ. ಇದು ನಮ್ಮ ಬದುಕಿನ ಚಿಂತನೆ. ನಮ್ಮ ಹಿರಿಯರು ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ ಈ ರೀತಿ. ಅಂದರೆ ನಾನು ಬದುಕುತ್ತಾ ನನ್ನ ಸುತ್ತಮುತ್ತಕ್ಕಂಥ ಎಲ್ಲರ ಯೋಗಕ್ಷೇಮವನ್ನು ನೋಡುತ್ತಾ
ಅವರಿಗೂ ಒಳಿತನ್ನು ಕಾಣುವಂಥ, ಅದರಲ್ಲೂ ಒಳಿತನ್ನು ಕಾಣುವಂಥ, ಅದರಲ್ಲಿ ಸುಖವನ್ನು ಕಾಣುವಂಥ ಆ ಉದಾತ್ತವಾಗಿರ್ತಕ್ಕಂಥ ಚಿಂತನೆ, ಆ ಆನಂದ ಇದೆಯಲ್ಲ, ಅದೇ ಆತ್ಮಾನಂದ, ಅದೇ ಪರಮಾತ್ಮ, ಅದೇ ಆತ್ಮ, ಅದೇ ಆಧ್ಯಾತ್ಮ. ಅದರಲ್ಲಿ ಆನಂದವನ್ನು ಕಾಣಬೇಕು. ಎಷ್ಟು ದಪ್ಪದ ಹಾಸಿಗೆಯಲ್ಲಿ ಮಲಗಿದೆ, ಮನೆಯಲ್ಲಿ ಎಷ್ಟು ಕೋಣೆಗಳಿದೆ, ಏರ್ ಕಂಡೀಷನ್ ಇದೆ, ಅದಲ್ಲ. ಅದರಿಂದ ತಲೆಬಿಸಿಯೇ ಜಾಸ್ತಿ ಆಗೋದು. ಆನಂದ ಆಗಬೇಕಾದ್ದಿಲ್ಲ. ಇಂಥ ಆನಂದಗಳು ನಮ್ಮ ಜನಜೀವನದಲ್ಲಿ ಸರ್ವಸಾಮಾನ್ಯ ವ್ಯಕ್ತಿಗಳಲ್ಲೂ ಕೂಡ ನಾವು ಕಾಣಬಹುದು. ಅದೇನು ದೊಡ್ಡ ದೊಡ್ಡ ಭಾಷಣ ಮಾಡುವಂಥ ಅಥವಾ ಇನ್ಯಾವುದೋ ವಿದ್ವತ್ತನ್ನು ಪ್ರಕಟಪಡಿಸುವಂಥ ಅವ್ರದ್ದು ಮಾತ್ರ ಅಂತಲ್ಲ. ಒಬ್ಬರು ಒಂದು ಸಣ್ಣ ಘಟನೆ ಒಂದು ಹೇಳಿದರು. ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಅವರ ಕಣ್ಣು ಮುಂದೆ ಆದಂಥ ಒಬ್ಬರು ಇವತ್ತಿನ ಆಧುನಿಕ ಶಿಕ್ಷಣದ ಒಂದು ಹೈ ಲೆವೆಲ್, ಅದು ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ ವಿಶ್ಲೇಷಣೆ ಮಾಡೋದು ನಮ್ಮ ಭಾರತದ ಸಾಮಾನ್ಯ ಜನರ ಹೃದಯ ಜೀವನ ಹೇಗಿದೆ ಅಂತ. ಬಹಳ ದೊಡ್ಡ ಅವರು CA, ಚಾರ್ಟರ್ಡ್ ಅಕೌಂಟ್, ಏನೋ ವಿದೇಶಗಳಲ್ಲಿ 10 ಪದವಿಗಳನ್ನು ಗಳಿಸಿಕೊಂಡು ಕೈ ತುಂಬ ಸಂಬಳ, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಓಡಾಡ್ಬೋದಂತ ಸಾಮರ್ಥ್ಯ ಇರುವವರು. ಒಂದು ದಿವಸ ಅವರು ಬೆಂಗಳೂರಿನಲ್ಲಿ ಸಂಜೆ ಹೊತ್ತಿಗೆ ತಿರುಗಾಡಲಿಕ್ಕೆ ಹೊರಟರು ಪಾರ್ಕ್ನ ಕಡೆಗೆ. ಈಗ ಸ್ವಲ್ಪ ಕಡಿಮೆ ಆ ದೃಶ್ಯ, ಹಿಂದೆಲ್ಲ ಅದು ಇತ್ತು ಪೇಟೆಯಲ್ಲಿ. ಸಂಜೆ ಹೊತ್ತು ಆ ಥರ ತಿರುಗಾಡುವಾಗ ಅಲ್ಲೆಲ್ಲ ರಸ್ತೆ ಬದಿಯಲ್ಲಿ ಕಡಲೆಕಾಯಿ ಮಾರುವವರು, ಬೇರೆ ಬೇರೆ ರೀತಿಯಾದಂಥ ಇದನ್ನು ಮಾರುವವರು ಇರ್ತಾರೆ. ಇವರಿಗೆ ಸ್ವಲ್ಪ ವಾಕಿಂಗ್ ಹೋಗುವಾಗ ಅನಿಸಿತ್ತು, ಸುಮ್ಮನೆ ಯಾಕೆ ಹೋಗೋದು, ಏನಾದರೂ ಅಂತ ಹೇಳಿ ಸ್ವಲ್ಪ ಕಡಲೆಕಾಯಿ ತೊಗೊಳ್ಬೇಕು ಅಂತ ಅನಿಸಿತ್ತು. ಅಂದರೆ ಅದನ್ನು ಒಂದೊಂದು ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಯೋಚನೆ ಜಾಸ್ತಿ ಬರಲಿಕ್ಕಾಗ್ತದೆ, ಶುರುವಾಗ್ತದೆ ಅಂತ. ಹಾಗೆ ಇವರು ಒಂದು ಅಜ್ಜಿ ಕೂತ್ಕೊಂಡಿದ್ರು ಒಂದು ಬುಟ್ಟಿಯಲ್ಲಿ ಕಡಲೆಕಾಯಿ ಮಾರಿಕೊಂಡು. ಇವರು ಹೋಗಿ ಕೇಳಿದರು, ಅಮ್ಮ ನಿಮ್ಮ ಕಡಲೆಕಾಯಿ ಹೇಗೆ, ನಿಮ್ಮ ಮಾರಾಟದ ವ್ಯವಸ್ಥೆ, ರೇಟ್ ಎಷ್ಟು ಅಂತ. ಆ ಅಜ್ಜಿ ಒಂದು ಮರದ ಒಂದು ಬಾಟ್ಲಿ, ಒಂದು ಸಣ್ಣ, ಅದು ಬಹುಶಃ ಬಿದಿರಿನದ್ದೇ ಏನೋ ಇರ್ಬೋದು ಆ ಕಾಲದ್ದು, ಅದನ್ನು ತೋರಿಸಿ ಹೇಳಿದರೆ ಇದಕ್ಕೆ 50 ಪೈಸೆ ಅಂತ. ಓ ಅಷ್ಟೇಯಾ ಅಂತ ಇವರು ಕಿಸೆಗೆ ಕೈ ಹಾಕಿ 50 ಪೈಸೆ ಅಜ್ಜಿಗೆ ಕೊಟ್ಟರು. 50 ಪೈಸೆ ಅಜ್ಜಿಗೆ ಕೊಟ್ಟ ನಂತರ ಅಜ್ಜಿ ಆ ಪಾತ್ರದಲ್ಲಿ ಕಡಲೆಯನ್ನು ತುಂಬಿಸಿ ಇವ್ರ ಕೈಗೆ ಹಾಕಿತ್ತು. ಕೈಗೆ ಹಾಕಿದ ಕೂಡಲೇ ಇವರು ಹೊರಟು ಹೋಗಲಿಕ್ಕೆ ಶುರು. ಯಜಮಾನ್ರೆ ಸ್ವಲ್ಪ ನಿಲ್ಲಿ ಅಂತ ಅಜ್ಜಿ ಹೇಳಿದರು. ಅಜ್ಜಿ ಹೇಳಿ ಆಮೇಲೆ ತನ್ನ ಬುಟ್ಟಿಯಿಂದ ವಾಪಸ್ ಸ್ವಲ್ಪ ಕಡಲೆಕಾಯಿ ಕೈ ಹಾಕಿ ವಾಪಸ್ಸು ಆ ಪುಣ್ಯಾತ್ಮನ ಕೈಗೆ ಹಾಕಿದರು. ಇವನಿಗೆ ಆಶ್ಚರ್ಯ ಆಯಿತು. ಇವು ಬಹಳ ದೊಡ್ಡ ಎಕಾನಮಿಸ್ಟ್, ಆರ್ಥಿಕ ತಜ್ಞ. ಯಾವ ಇದಕ್ಕೆ ಎಷ್ಟು ಮೌಲ್ಯವೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಕಡಿಮೆ ಏನಿಲ್ಲ. ನೀವು ಆಗ ಹೇಳಿದ್ರಲ್ಲ 50 ಪೈಸೆಗೆ ಈ ಒಂದು ಬಾಕ್ಸಿನಲ್ಲಿ ಕಡಲೆ, ಅದು ಕೊಟ್ಟಾಗಿದೆ, ಮತ್ತು ಈಗ ನೀವು ವಾಪಸ್ ಕಡಲೆ ಕೊಟ್ಟರೆ ಅದು ನಿಮಗೆ ನಷ್ಟ ಅಲ್ವಾ ಅಂತ ಕೇಳಿದರು. ಅಜ್ಜಿ ಹೀಗೆ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿತ್ತು. ಆಮೇಲೆ ಮಗು ಹಾಗಲ್ಲ, ನಾನು ಕಡಲೆ ಕೊಡುವಾಗ ನನಗೆ ಗೊತ್ತಿಲ್ಲ, ಈಗ ನೆನಪಾಗ್ತಲ್ಲ, ಎಲ್ಲಿಯಾದರೂ ನನ್ನ ಒಂದು ಬೆರಳು ಆ ಪಾತ್ರದ ಒಳಗೆ ಹೋಗಿದ್ದರೆ ನನಗೆ ಯಾಕೆ ಆ ಪಾಪ ಅಂತ ಹೇಳಿ ಮತ್ತೆ ನನಗೆ ಕಮ್ಮಿ ಆದರೂ ತೊಂದರೆ ಇಲ್ಲ, ನಿನಗೆ 4 ಕಡಲೆ ಕೊಡುವ ಅಂತ ವಾಪಸ್ ಹಾಕಿದ್ದು ಅಂತ. ಎಂಥ ಪ್ರಾಮಾಣಿಕತೆ ನೋಡಿ. ಆ ಅಜ್ಜಿಗೆ ಯಾವ ಶಾಲೆಯಲ್ಲಿ ಓದಿರ್ಬೋದು? ಆ ಅಜ್ಜಿಗೆ ಯಾರು PhD ಪದವಿ ಕೊಟ್ರ? ಯಾವ ಆರ್ಥಿಕ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಂಥ ಅಜ್ಜಿಗೆ ಇದ್ದದ್ದು ಹೃದಯ, ಮನಸ್ಸು, ಆತ್ಮ. ಅದೇನೋ ಹೇಳ್ತಾ ಇತ್ತು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಇನ್ನೊಬ್ಬನಿಗೆ ತೊಂದರೆ ಮಾಡಬೇಡ, ಇನ್ನೊಬ್ಬನದನ್ನು ದಕ್ಕಿಸಿಕೊಳ್ಳಬೇಡ ಅಂತ. ಇದು ಭಾರತೀಯ ಜೀವನ, ಇದು ಹಿಂದೂ ಜೀವನ, ಇದು ಹಿಂದೂ ಮನಸ್ಸು. ಆದರೆ ಇವತ್ತು ವಿದೇಶದಿಂದ ಬಂದಿರತಕ್ಕಂಥ ಕೆಲವು ಶಿಕ್ಷಣದ ಪರಿಣಾಮವಾಗಿ ನಮ್ಮ ಮನಸ್ಸುಗಳು ಹೇಗಿದೆ? ಅತಿ ಹೆಚ್ಚು ಮೋಸ ಮಾಡುವುದು, ಅತಿ ಹೆಚ್ಚು ಇನ್ನೊಬ್ಬರನ್ನು ಸೋಲಿಸುವುದೇ ಬೆಳಗಿನಿಂದ ಸಂಜೆವರೆಗೆ ನಾವು ಮಾಡಬಹುದಾದಂಥ ಚಿಂತನೆಗಳು ಅಂತ ಕಾಣ್ತಾ ಇದೆ. ಹಾಗಾಗಿ ನಮಗೆ ಇವತ್ತು ಧರ್ಮ ಪ್ರಧಾನವಾಗಿರ್ತಕ್ಕಂಥ ಜೀವನ, ಭಗವಂತವನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಬದುಕನ್ನು ಕಟ್ಟುಕೊಳ್ಳುವಂಥ ರೀತಿ ರಿವಾಜು, ಇದೆಲ್ಲವೂ ನಮ್ಮಲ್ಲಿ ಎಲ್ಲೋ ದುರ್ಬಲ ಆಗ್ತಾ ಇದೆ. ಹಾಗಾಗಿ ಅಂಥ ಒಂದು ಸುಂದರ ಸಮಾಜವನ್ನು, ಅಂಥ ಒಂದು ಸುಶಿಕ್ಷಿತ ಸಮಾಜವನ್ನು,
ಅಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಸಮಾಜವನ್ನು ಪುನರಪಿ ಈ ದೇಶದಲ್ಲಿ ಕಟ್ಟಬೇಕಲ್ಲ, ಈ ನೆಲದಲ್ಲಿ ಕಟ್ಟಬೇಕಲ್ಲ. ರಾಜಕಾರಣಿಗಳು ಹೇಳ್ತಾರೆ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತ. ಹೇಗೆ ಆಗಬೇಕು ಅದು? ರಾಮರಾಜ್ಯದ ಕಲ್ಪನೆ ಏನು? ಆ ಕನಸು ಯಾವುದು? ಅಲ್ಲಿರುವ ಚಿಂತನೆ ಯಾವುದು? ಅಲ್ಲಿ ಹೇಗೆ ನಾವು ನಡ್ಕೊಳ್ಬೇಕಾದ್ದು? ಇದರೊಳಗೆ ಪ್ರತಿಯೊಬ್ಬನದ್ದು ಒಂದು ಪಾತ್ರ ಇದೆ. ಮಹಾಭಾರತದಲ್ಲಿ ಕೊನೆ 2 ಘಟನೆ ಹೇಳಿ ಮುಕ್ತಾಯ ಮಾಡೋದು. ನೋಡಿ ಹೇಗೆ ಇದ್ದಾರೆ ನಮ್ಮ ಇವತ್ತಿನ ರಾಜಕೀಯ ವ್ಯವಸ್ಥೆಗಳು ಅಥವಾ ಜನಜೀವನದ ಶೈಲಿಗಳು ಹೇಗಿದೆ ಅಂತ. ಧರ್ಮರಾಯ ಅಂತ ಅವನಿಗೆ ಸುಮ್ಮನೆ ಹೇಳಲಿಲ್ಲ. ಅಂದರೆ ಬದುಕಿನ ಕೊನೆಯವರೆಗೂ ಅವನು ಧರ್ಮವನ್ನು ತನ್ನ ಜೀವನದ ಒಂದು ದಾರಿಯಾಗಿ ಅದಕ್ಕೆ ತಕ್ಕಂತೆ ಅವನು ನಡ್ಕೊಂಡು ಹೋದ. ಇನ್ನೊಂದು ಮುಖದಲ್ಲಿ ಅವನನ್ನು ವಿಶ್ಲೇಷಣೆ ಮಾಡುವಾಗ ಇವತ್ತಿನವರು ಹೇಗೆ ಬೇಕಾದರೂ ಮಾಡ್ಬೋದು. ಹೆಂಡತಿಯನ್ನು ಅಡಬಿಟ್ಟ ಅಂತಲೂ ಹೇಳುವವರಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಅವನ ಅಂತ್ಯದ ಕೊನೆಯ ಒಂದು ಕಾಲಘಟ್ಟ ಸ್ವರ್ಗಾರೋಹಣ ಮಹಾಭಾರತದಲ್ಲಿ ಬರ್ತದೆ. ತನ್ನ ತಮ್ಮಂದಿರ ಸಹಿತ ಪತ್ನಿ ದ್ರೌಪದಿಯನ್ನು ಹಿಡ್ಕೊಂಡು ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಾರೋಹಣ, ಸ್ವರ್ಗಕ್ಕೆ ಹೋಗೋದು ಅಂತ. ಸ್ವರ್ಗಾರೋಹಣದಲ್ಲಿ ಆ ಕಥೆಯಲ್ಲಿ ಹೇಳ್ತಾರೆ, ಒಬ್ಬೊಬ್ಬರೇ ಕಳಚಿಕೊಳ್ಬೇಕಾಗ್ತದೆ. ಹೆಂಡತಿ ಹೋಗ್ತಾಳೆ, ನಕುಲ ಹೋದ, ಸಹದೇವ ಹೋದ, 3 ಲೋಕ ಗೆದ್ದಂಥ ಅರ್ಜುನನೂ ಕಳ್ಕೊಳ್ಬೇಕಾಗ್ತಾನೆ. ಮಹಾ ಪರಾಕ್ರಮಿಯಾಗಿರ್ತಕ್ಕಂಥ ಭೀಮ ಅವನು ನೆಲಕ್ಕೆ ಹೊರಗಿದ, ಅವನಿಗೂ ಸ್ವರ್ಗದ ಒಳಗೆ ಇವನೊಟ್ಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಧರ್ಮರಾಯ ಚಿಂತೆ ಮಾಡಲಿಲ್ಲ, ಸೀದಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅದು ಯಾವುದನ್ನು ಅವನು ಗಮನಿಸಲಿಲ್ಲ, ಯಾಕಂದರೆ ಅವನಿಗೆ ಧರ್ಮ ಮಾತ್ರ ಅವನ ಕಣ್ಣು ಮುಂದೆ ಇದ್ದದ್ದು. ಹೋಗಿ ಇನ್ನೇನೋ ಸ್ವರ್ಗದ ಬಾಗಿಲಿನ ಹತ್ರ ನಿಂತುಕೊಂಡು ಆಚೆಗೆ ಬಲಗಾಲಿಟ್ಟು ಮುಂದೆ ಹೋಗೋದು ಅಂತ ನಿಶ್ಚಯ ಮಾಡಿ ಕಾಲು ಎತ್ತಿ ಮುಂದೆ ಇಡಬೇಕಾದ್ರೆ ಅಲ್ಲಿ ದ್ವಾರದಲ್ಲಿ ನಿಂತಾಳ ಅಂತ ಉಂತಾಡ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಇವ ನಿಲ್ಲಿಸಿದ್ದ. ಯಾಕೆ ಅಂತ ಕೇಳಿದ. ಯಾಕೆ ಅಂತ ಕೇಳಿದಾಗ ಅವ ಹೇಳಿದಂತೆ, ನೀನು ಬರ್ಬೋದು, ಆದರೆ ನಿನ್ನ ಹಿಂದೆ ಎಂಥದ್ದೊಂದು ಉಂಟಲ್ಲ 4 ಕಾಲಿದ್ದು, ಅದಕ್ಕಿಲ್ಲ ಒಳಗೆ ನಿನ್ನೊಟ್ಟಿಗೆ ಅಂತ. ಇವನು ತಿರುಗಿ ನೋಡಿದರೆ ಅವನ ನಾಯಿ. ಇಲ್ಲಿ ನಾಯಿ ನೋಡಿ, ಆ ಕಾಲದಲ್ಲೂ ಅದನ್ನು ಇಟ್ಕೊಂಡಿದ್ದಾರಲ್ಲ, ಮತ್ತು ಅದಕ್ಕೆ ಇರುವಂಥ ನಿಷ್ಠೆ, ಪ್ರಾಮಾಣಿಕತನ ಪ್ರಾಣಿಗಳಲ್ಲಿ ಇನ್ಯಾವುದಕ್ಕೆ ಇಲ್ಲ ಅಂತ ಈ ಕಥೆಯಲ್ಲಿ ಬರ್ತದೆ. ಯಾಕಂದರೆ ಅದು ಇಷ್ಟೆಲ್ಲ ಪರಾಕ್ರಮಿಗಳು, ಪ್ರೀತಿಯ ಹೆಂಡತಿ ಎಲ್ಲರೂ ಕಳ್ಕೊಂಡ್ರು ಕೂಡ ಅದು ಯಾಕೆ ಅವನೊಟ್ಟಿಗೆ ಅಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಯಿತು? ಅದರೊಳಗಿದ್ದಂಥ ಅಂದರೆ ಆ ನಾಯಿ ಅಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ಧರ್ಮರಾಯನ ಜೊತೆಗೆ ಕೊನೆಯವರೆಗೂ ನಿಂತ್ಕೊಂಡಂಥ ಒಂದು ಪ್ರಾಣಿ, ಅಂದರೆ ಒಂದು ಜೀವಿ. ಆಗ ಧರ್ಮರಾಯ ತೆಕ್ಕೊಳ್ಳುವ ನಿರ್ಣಯ ಏನು? ಅವನು ಹೇಳ್ಬೋದೆ, ನಾಯಿ ಹೆಂಚಿನ ಸುಡುಗಡೆ ಮಾರ್ರೆ ಪೊಕ್ಕಡೆ ಜನ ಅಂತ. ಅವನು ಅದನ್ನೇ ಹೇಳಲಿಲ್ಲ. ಅವನೇನು ಹೇಳ್ತಾನೆ, ಇವರೆಲ್ಲರನ್ನು ಕಳ್ಕೊಂಡು ಬಿಡಿ, ತೊಂದರೆ ಇಲ್ಲ, ಆದರೆ ಇಲ್ಲಿವರೆಗೂ ಬರುವ ಸಾಮರ್ಥ್ಯ, ಶಕ್ತಿ ಭಗವಂತ ಅವನಿಗೆ ಕೊಟ್ಟಿದ್ರೆ ಇನ್ನೊಂದೇ ಹೆಜ್ಜೆ ಮುಂದೆ ಅದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅದಕ್ಕೆ ಸಿಗದ ಸ್ವರ್ಗ ನನಗೂ ಬೇಡ ಅಂತ ಅವನು ಹಿಂದೆ ಕಾಲಿಡ್ತಾನೆ. ಸಮಾಜದಲ್ಲಿ ನಮ್ಮ ಜೀವನ, ನಮ್ಮ ಬದುಕು, ನೇತೃತ್ವ, ಇವತ್ತಿನ ಸಮಾಜ ಜೀವನದಲ್ಲಿ ಒಟ್ಟು ವ್ಯವಸ್ಥೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಹೊರಗಡೆ ಸಮಾಜ ಬಿಡಿ, ನಮ್ಮ ಕುಟುಂಬದಲ್ಲಿ ನಾವು ಇದ್ದೇವಾ? ಕುಟುಂಬದಲ್ಲಿದ್ದೇವಾ? ರಾಮ ಯಾಕೋ ನಮಗೆ ಇವತ್ತು ಸಹ ಬೇಕು ಸ್ವಾಮಿ. ಎಷ್ಟು ವರ್ಷಗಳಿಂದ ಬೆಳಿಗ್ಗೆ ಹುಟ್ಟಿದ ಮೊದಲ ದಿನದಿಂದಲೇ ರಾಮನ ಗುಣಗಾನ ಶುರುವಾಗ್ತದೆ. ನಮಗೆ ಕೇಳಿಸ್ತದೆಲ್ಲ ಗೊತ್ತಿಲ್ಲ, ಆದರೆ ಆಮೇಲೇನೂ ಕೇಳ್ತೇವೆ. ಬೆಳಿಗ್ಗೆ ರಾಮನ ಭಜನೆ ಮಾಡ್ತೇವೆ, ರಾಮನಿಗೆ ದೀಪ ಹಚ್ತೇವೆ, ಮಧ್ಯಾಹ್ನ ಸೀರಿಯಲ್ ನೋಡ್ತೇವೆ, ಸಂಜೆ ಹೋಗಿ ನಾಟಕ ನೋಡ್ತೇವೆ, ಆಮೇಲೆ ಯಕ್ಷಗಾನ ನೋಡ್ತೇವೆ, ಭಾಗವತಿಗೆ ಕೇಳ್ತೇವೆ, ಹರಿಕಥೆಯಲ್ಲಿದೆ, ಅಲ್ಲಿದೆ, ಇಲ್ಲಿದೆ. ಎಷ್ಟು ಸರ್ತಿ ರಾಮನ ಕಥೆ ಕೇಳಿದ್ದೇವೆ, ಆದರೆ ನಮಗೆ ರಾಮನ ಸಾಕು ಅಂತ ಅನಿಸಿತ್ತಾ? ಆಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಎಷ್ಟೋ ಬಂತು, ಕೆಲವು ಸರ್ತಿ 3 ಸರ್ತಿ 6 ಸರ್ತಿ 7 ಸರ್ತಿ ನೋಡಿದ್ದಿದೆ. 100 ದಿನ ಓಡೋದು ಅಂತ ಎಲ್ಲ ಬೋರ್ಡ್ ಹಾಕ್ತಾರೆ, ಕೊನೆಗೆ ಒಂದು ದಿನ ಅದು ಮರೆತು ಹೋಗ್ತದೆ. ಆದರೆ ರಾಮ ನಮಗೆ ಇನ್ನೂ ಮರೀಲೇ ಇಲ್ಲ. ರಾಮ ನಮಗೆ ಸಾಕು ಅಂತ ಆಗಲಿಲ್ಲ. ಯಾಕೆ? ಅವನು ಇಟ್ಕೊಂಡ ಕಿರೀಟಕ್ಕ, ಅವನು ಏರಿಸಿಕೊಂಡಿರ್ತಕ್ಕಂಥ ಗಾಂಡೀವಕ್ಕ, ರಾಮನ ಜೀವನ, ರಾಮನ ಬದುಕು. ಒಂದೇ ಒಂದು ಘಟನೆ ಹೇಳ್ತೇನೆ. ಸ್ವಾಮೀಜಿಗಳು ಈ ಕಡೆ ಬರ್ತಾ ಇದ್ದಾರೆ. ನಮ್ಮ ಹಿಂದೂ ಕೌಟುಂಬಿಕ ಜೀವನದಲ್ಲಿ ತಂದೆಗೆ ವಯಸ್ಸಾದಾಗ ಹಿರಿಯ ಮಗನಿಗೆ
ಮನೆಯದ್ದೋ ಊರಿದ್ದೋ ಏನೋ ಇವನು ಏನು ಮಾಡ್ತಾ ಇದ್ದಾನೆ ಆ ಜವಾಬ್ದಾರಿ ಕೊಟ್ಟು ಬಿಡೋದು. ದಶರಥನಿಗೆ ವಯಸ್ಸಾಯಿತು, ಹಿರಿಮಗ ರಾಮನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ ಅಂತ ಆಯಿತು. ಪಟ್ಟಾಭಿಷೇಕ ನಿರ್ಣಯ ಆಯಿತು, ಊರೆಲ್ಲ ಜನ ಖುಷಿ ಪಟ್ಟರು. ನಾಳೆ ಬೆಳಿಗ್ಗೆ ರಾಮ ರಾಜ ಆಗ್ತಾನೆ. ಹಿಂದಿನ ದಿನ ರಾತ್ರಿ ಆದ ಘಟನೆ, ರಾಮ ಏನು ಗಡಿಬಿಡಿ ಮಾಡಲಿಲ್ಲ. ಅವನು ಅತ್ಯಂತ ಸಂತೋಷದಿಂದ ನಿರಾಳನಾಗಿ ಅವತ್ತು ವನವಾಸವನ್ನು ಸಂಕಲ್ಪ ಹೋಗದೇ ಇರ್ತಿದ್ರೆ, ಈಗ ಯೋಚನೆ ಮಾಡಿ, ಅಕಸ್ಮಾತ್ ರಾಮ ಆ ದಿವಸ ವನವಾಸ ಹೋಗದೆ, ಇದು ನನ್ನ ಹಕ್ಕಿನದ್ದು, ನಾನು ಮೊದಲ ಮಗ, ಹಿರಿಯ ಮಗ, ನಾವು ಹೇಳ್ತೇವಲ್ಲ ಮನೆಯಲ್ಲಿ ಯಾನ ಸುರುತ್ತಾಯಿ ಎಂಕೊಂದು ತಿಕ್ಕೊಡೆ ಅಂತ. ಅಕಸ್ಮಾತ್ ಅವನೇನಾದರೂ ಅವತ್ತು ಅದನ್ನು ನಿರ್ಣಯ ತಗೊಳ್ತಿದ್ರೆ ಇವತ್ತು ರಾಮನನ್ನು ಯಾರೂ ನಾವು ಒಪ್ಕೊಳ್ತಿರಲಿಲ್ಲ. ಅಂದರೆ ಜೀವನದ ಉದ್ದಕ್ಕೂ ಈ ರೀತಿ ಬದುಕು ಅಂದರೆ ಏನು, ಜೀವನ ಅಂದರೆ ಏನು, ಧರ್ಮ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ನಮ್ಮ ನಡವಳಿಕೆ ಏನು, ಇದೆಲ್ಲವನ್ನು ಕಲಿಸಿಕೊಂಡಂಥ ಧರ್ಮ ನಮ್ಮದು. ಪೂಜ್ಯ ಶ್ರೀಗಳು ಈ ಕಡೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಇಂದಿನ ಧರ್ಮಸಭೆಯಲ್ಲಿ ಆಶೀರ್ವಚನವನ್ನು ನೀಡಲಿರುವಂತಹ ಪರಮ ಪೂಜನೀಯ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರು, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಅವರು ಸಭೆಗೆ ಆಗಮಿಸ್ತಾ ಇದ್ದಾರೆ. ಭಗವದ್ಭಕ್ತರೆಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಂತು ಸ್ವಾಮೀಜಿಗಳನ್ನು ಸ್ವಾಗತಿಸಬೇಕು. ಪೂರ್ಣ ಕುಂಭದೊಂದಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕುರಿಂಜ ಇದರ ಬ್ರಹ್ಮಕಲಶೋತ್ಸವದ ಈ ಶುಭಾವಸರದಲ್ಲಿ ಧಾರ್ಮಿಕ ಸಭೆಗೆ ಆಗಮಿಸಿರುವಂತಹ ಪರಮ ಪೂಜನೀಯರಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ಶ್ರೀ ಒಡಿಯೂರು ಸಂಸ್ಥಾನ, ಇವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿಯ ಪೂಜ್ಯ ಶ್ರೀಗಳ ದಿವ್ಯ ಚರಣಗಳಿಗೆ ಪಡಮಾಡುತ್ತಾ ಒಂದೆರಡು ನಿಮಿಷಗಳ ಅವಕಾಶವನ್ನು ಅವರಲ್ಲಿ ಯಾಚಿಸುತ್ತಾ ಈ ಒಂದು ಮಾತಿನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಬಂಧುಗಳೇ, ಹಾಗಾಗಿ ನಾವೆಲ್ಲರೂ ಈ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶದ ಈ ಒಂದು ಸಾನ್ನಿಧ್ಯ ವೃದ್ಧಿಯ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಒಂದು ಅಂತರಾತ್ಮವನ್ನು, ನಮ್ಮ ಬದುಕಿನ ಶೈಲಿಯನ್ನು, ಚಿಂತನೆಗಳನ್ನು ಅರಳಿಸಿಕೊಳ್ಳುವಂಥ, ಬೆಳೆಸಿಕೊಳ್ಳುವಂಥ, ಹೇಗೆ ಆ ಶಿಲಾಮಯಿ ಆಗಿರ್ತಕ್ಕಂಥ ಆ ಭಗವಂತನಿಗೆ ಪ್ರಾಣ ಪ್ರತಿಷ್ಠೆ, ಕಲಶಾಭಿಷೇಕ ಇದೆಲ್ಲವನ್ನು ಮಾಡುವಂಥ ಈ ಪರ್ವಕಾಲದಲ್ಲಿ ನಮ್ಮೊಳಗಿನ ಪರಮಾತ್ಮನಿಗೆ ನಾವು ಸ್ವಲ್ಪ ಬ್ರಹ್ಮಕಲಶ ಮಾಡಿಕೊಳ್ಬೇಕು. ಅದನ್ನು ನಮ್ಮ ಒಳಗೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಪೂಜ್ಯ ಶ್ರೀಗಳು ಆ ದೃಷ್ಟಿಯಿಂದ ನಮಗೆ ಮುಂದೆ ಮಾರ್ಗದರ್ಶನವನ್ನು ಮಾಡುವರಿದ್ದಾರೆ. ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಾನು ಒಂದು 2-3 ಸಂಗತಿಗಳನ್ನು ಈ ಊರಿನಲ್ಲಿ ನಾವು ಮಾಡ್ಬೋದಾ ಮುಂದಿನ ದಿನಗಳಲ್ಲಿ? ಏನಾಯಿತು ನಿಮ್ಮ ಊರಿನಲ್ಲಿ ಬ್ರಹ್ಮಕಲಶ ಆಗಿ ಏನಾದರೂ ಆಯಿತಾ ಅಂತ ಕೇಳಿದರೆ, ಏನಾಯಿತು? ಚಪ್ಪರ ಆಯಿತು, ಕಟ್ಟಡ ಆಯಿತು, ದೇವರಿಗೆ ಬೆಳ್ಳಿ ಆಭರಣ, ಪೂಜೆ, ಅದೆಲ್ಲವೂ ಚೆನ್ನಾಗಾಯಿತು. ಮುಂದೆ ಏನಾಯಿತು? ಅದು ಹೇಳುವಾಗ ನಾವು ತಲೆ ತೋರಿಸಲಿಕ್ಕೆ ಶುರು ಮಾಡ್ತೇವೆ.
ನಾಳೆ ಯಾರು ಇದಕ್ಕೆ, ಮುಂದೆ ಹೇಗೆ ಇದು, ಅದು ಗೊತ್ತಿಲ್ಲ. ಅದಾಗಬೇಕಾದರೆ ನಮ್ಮ ಮನೆಗಳಲ್ಲಿ ಇರತಕ್ಕಂಥ ಪ್ರತಿಯೊಂದು ಮನಸ್ಸುಗಳು, ಪ್ರತಿಯೊಂದು ಹೃದಯಗಳು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಪರಿವರ್ತನೆಯನ್ನು, ಒಂದು ಬದಲಾವಣೆಯನ್ನು, ಒಂದು ಸನ್ನಡತೆಯನ್ನು, ಅಂಥ ಒಳ್ಳೆಯ ಸುಸಂಸ್ಕೃತಿಯನ್ನು ತುಂಬಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗ್ಬೋದಾ? ಆಧುನಿಕ ಜೀವನ ಜಂಜಾಟದಲ್ಲಿ, ಈ ಉಪಭೋಗದ ಎಲ್ಲ ಪ್ರಕ್ರಿಯೆಯಲ್ಲಿ ನಾವು ಅನೇಕ ನಮ್ಮ ಕೈಯಿಂದ ಗೊತ್ತಿಲ್ಲದೆ ಇವತ್ತು ತಪ್ಪುಗಳು ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಅದನ್ನು ನಾವು ಸ್ವಲ್ಪ ಸರಿ ಮಾಡಿಕೊಳ್ಬೋದಾ? ಯಾಕಂದರೆ ಈ ಪ್ರಕೃತಿ, ಈ ವಿಶ್ವ ಇದೆಲ್ಲವೂ ನಮ್ಮದಲ್ಲ, ನಾವು ಇದರ ವಾರಸುದಾರರಲ್ಲ. ಭಗವಂತನ ಕೃಪೆಯಿಂದ ನಾವು ಅದನ್ನು ಅವನು ನಮಗೆ ಕೊಟ್ಟಿದ್ದಾನೆ. ಆದರೆ ನಮ್ಮ ಉಪಯೋಗ ಹೇಗಾಗ್ತಾ ಇದೆ? ಅದಕ್ಕೆ ಮೊದಲನೇದು ಆಗಬೇಕಾದ್ದು ನಮ್ಮ ಮನಸ್ಸು ಚೆನ್ನಾಗಿ ಆಗಬೇಕಾದ್ರೆ ಅದಕ್ಕೆ ನಮ್ಮ ಕೌಟುಂಬಿಕ ಜೀವನವೇ ಆಧಾರ. ಜಗತ್ತಿನಲ್ಲಿ ಹಿಂದೂಗಳು ಯಾಕೆ ಭಯೋತ್ಪಾದಕರಾಗಲಿಲ್ಲ, ಯಾಕೆ ಆತಂಕವಾದಿಗಳಾಗಲಿಲ್ಲ, ಉಳಿದೆಲ್ಲರೂ ಜಗತ್ತಿನಲ್ಲಿ ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದರೆ ಅವರಿಗೆ ಕುಟುಂಬ ಜೀವನದ ಮಹತ್ವ ಗೊತ್ತಿಲ್ಲ. ಹಾಗಾಗಿ ಅವರು ಏಕಾಂಗಿ ಅಂದರೆ ಅವನು ರಾಕ್ಷಸನೇ. ಮತ್ತೆ ಯಾರು ಕುಟುಂಬ ಜೀವನದಲ್ಲಿ ಸುರಕ್ಷಿತವಾಗಿ ಸುಭದ್ರವಾಗಿರ್ತಾರ ಅವನ ಮನಸ್ಸು ಮೃದು ಆಗತ್ತೆ, ಅವನಿಗೆ ಎಲ್ಲರ ಮೇಲೆ ಪ್ರೀತಿ ಕರುತ್ತೆ, ಅವನಿಗೆ ಕರುಣೆ ಕೊಡುತ್ತೆ, ಅವನಿಗೆ ಕಷ್ಟ ಬಂದಾಗಲೂ ಕೂಡ ದುಃಖ ಆಗೋದಿಲ್ಲ. ನಮ್ಮ ಮನೆಯಲ್ಲಿ 120 ವರ್ಷದ ವಯಸ್ಸಿನ ಹಾಸಿಗೆಯಿಂದ ಏಳಲಿಕ್ಕಾಗದಂಥ ಹಿರಿಯರಿದ್ದರೂ ಕೂಡ ನಮಗೂ ಏನು ಕಷ್ಟ ಅಂತ ಕಾಣೋದಿಲ್ಲ, ಅವರಿಗೂ ಪಾಪ ನರಕ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲರೂ ನನ್ನನ್ನು ನೋಡಿಕೊಳ್ತಾರೆ ಅಂತ. ಸಣ್ಣ ಮಗು ಕೂಡ ಅದೇ ಪ್ರೀತಿಯಿಂದ ಇರುತ್ತೆ. ಹಾಗಾಗಿ ಎಲ್ಲರೂ ನನ್ನವರು ಅನ್ನತಕ್ಕಂಥ ಭಾವದಿಂದ ಅವನಲ್ಲಿ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ, ಆತಂಕವೂ ಇಲ್ಲ, ಗಡಿಬಿಡಿ ಇಲ್ಲ. ಹಾಗಾಗಿ ಅವನು ಆತಂಕವಾದಿ ಆಗೋದಿಲ್ಲ, ಭಯೋತ್ಪಾದಕನಾಗೋದಿಲ್ಲ. ಇದು ಆಗದೇ ಇರಬೇಕಾದ್ರೆ ನಮ್ಮ ಕುಟುಂಬ ಜೀವನವನ್ನು ನಾವು ಗಟ್ಟಿ ಮಾಡಬೇಕು. ಆದರೆ ಎಲ್ಲೋ ಇವತ್ತು ನಮ್ಮ ಕುಟುಂಬ ಜೀವನ ಇವತ್ತು ಶಿಥಿಲ ಅವಸ್ಥೆಯನ್ನು ತಲುಪಿದೆ. ನಾನು ಮಾತ್ರ ಬದುಕಿಸಿರಾಕು, ನಾನು ನನ್ನ ಹೆಂಡತಿ, ಮಕ್ಕಳು ದೊಡ್ಡದಾದ ಕೂಡಲೇ ಅವರನ್ನು ಹೊರಗಾಡ್ತೇವೆ. ಇಂಥ ಪರಿಸ್ಥಿತಿ, ಇದರ ಪರಿಣಾಮ ಸಮಾಜದಲ್ಲಿ ಆಗಬಾರ್ದ ಎಲ್ಲ ಸಂಗತಿಗಳು ನಡೀತಾ ಇದೆ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ಆ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡಬೇಕು. ನಮ್ಮನ್ನು ನಮ್ಮ ಹಿರಿಯರು ಹಾಗೆ ಬೆಳೆಸಿದರು, ಅದೇ ಕರ್ತವ್ಯವನ್ನು ನನ್ನ ಮುಂದಿನ ಪೀಳಿಗೆಯನ್ನೂ ಬೆಳೆಸುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ಬೇಕಲ್ಲ. ಇರ್ಬೋದು ಅನೇಕ ಸಂಗತಿಗಳು ಇವತ್ತು ನಮಗೆ ಕಾಲಬಾಹ್ಯ ಅಂತ ಕಾಣಬಹುದು. ಆದರೆ ಮನಸ್ಸು, ಬುದ್ಧಿ, ಅದರೊಳಗಿರೋ ಆತ್ಮ ಅದು ಅದೇ ತಾನೇ, ಅದಕ್ಕೇನು ಹೊಸ ವ್ಯವಸ್ಥೆ ಇಲ್ಲಲ್ಲ, ಅದು ಇದೇ ಶರೀರದ ಒಳಗೆ ಇರ್ತದಲ್ಲ. ಹಾಗಾಗಿ ಅದಕ್ಕೆ ಸಂಸ್ಕಾರ ಕೊಡುವಂಥ ಕೆಲಸ ಆಗಬೇಕು. ಹಾಗಾಗಿ ಮನೆಯವರೆಲ್ಲರೂ, ನಂದು ಇಷ್ಟೇ ನಿಮ್ಮಲ್ಲಿ ನಿವೇದನೆ, ಮನೆಯವರೆಲ್ಲ ಸದಸ್ಯರು ಒಟ್ಟಿಗೆ ವಾರದಲ್ಲಿ ಒಂದು ಊಟ ಮಾಡ್ತೀರಾ, ಈ ಎಷ್ಟು ಜನ ಕೂತ್ಕೊಂಡು ಯೋಚನೆ ಮಾಡಿ. ಬರ್ತಾಯ್ತಾ ನೀವು ಒಣಸದ ವಿಷಯ ಪಾತಿರ್ವೀರಿ ಅಂತ. ನಾವು ಎಷ್ಟು ಜನ ಇವತ್ತು ಮನೆಯಲ್ಲಿರುವಂಥ ಎಲ್ಲರೂ ವಾರದಲ್ಲಿ ಒಂದು ಊಟ ಆದರೂ ಒಟ್ಟಿಗೆ ಮಾಡ್ತೇವೆ, ಮತ್ತು ಅಮ್ಮನೇ ನಮಗೆ ಬಡಿಸ್ತಾರೆ. ಎಲ್ಲಿ ಬಡಿಸ್ತಾರೆ? ಎಲ್ಲ ಟೇಬಲ್ನ ಮೇಲೆ ತಂದಿಡ್ತಾರೆ. ಇವತ್ತು ಊಟ ಮಾಡೋದಲ್ಲ, ಮುಕ್ಕುವುದು ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ಇದರ ಪರಿಣಾಮ ನಮ್ಮ ಮನಸ್ಸು, ನಮ್ಮ ಹೃದಯ, ಅದಕ್ಕೆ ಸಂಸ್ಕಾರ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಸಿಗಬೇಕಾದಂಥ ಸಂಸ್ಕಾರ ಅದು ಪ್ರತಿಯೊಬ್ಬರಿಗೂ ಸಿಗಬೇಕು. ಅದು ಸದಾ ನಮ್ಮನ್ನು ಅರಳಿಸ್ತದೆ, ಬೆಳೆಸ್ತದೆ, ಜಾಗೃತ ಸ್ಥಿತಿಯಲ್ಲಿರ್ತದೆ. ನಮ್ಮ ಮನಸ್ಸು ಮೃದುವಾಗುತ್ತೆ, ಹೃದಯ ಮುದುಡಿ ಹೋಗುತ್ತೆ. ಅದರಿಂದ ಎಲ್ಲರಿಗೂ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಮನಸ್ಸುಗಳಿಂದ, ಅಂಥ ಹೃದಯಗಳಿಂದ. ಯಾಕಂದರೆ ಆ ಅಮ್ಮ ಬಡಿಸಬೇಕಾದ್ರೆ ಅಂಥ ವಾತ್ಸಲ್ಯವನ್ನು, ಪ್ರೀತಿಯನ್ನು, ಅಲ್ಲಿರುವಂಥ ಸಾಂಬಾರಿನ ಉಪ್ಪು ಖಾರದ ರುಚಿಯಲ್ಲ, ಅವಳ ವಾತ್ಸಲ್ಯ, ಅವರ ಪ್ರೀತಿ, ಅವಳ ಮಮತೆ, ಅವಳ ಕರುಣೆ, ಅದು ನಮ್ಮೊಳಗೆ ಹೋಗಬೇಕಲ್ಲ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡೋದು, ಹಿಂದೂ ಸಮಾಜ ಮತ್ತೆ ಮೃತ್ಯುಂಜಯ ಸಮಾಜವಾಗಿ ಜಗತ್ತಿನ ಮುಂದೆ ಅತ್ಯಂತ ಗೌರವಶಾಲಿ ಸಮಾಜವಾಗಿ, ರಾಷ್ಟ್ರವಾಗಿ ಬೆಳಗಬೇಕಾದ್ರೆ ಇಲ್ಲಿನ ಕುಟುಂಬಗಳಲ್ಲಿ ಆ ಶಕ್ತಿ ಬರಬೇಕು. ಅದೇ ರಾಷ್ಟ್ರ ಶಕ್ತಿ, ಅದೇ ರಾಷ್ಟ್ರೀಯ ಶಕ್ತಿ. ಹಾಗಾಗಿ ನಮ್ಮ ಕುಟುಂಬ ಜೀವನವನ್ನು ಪುನರಪಿ ನಾವು ಸುದೃಢಗೊಳಿಸಬೇಕು. ಎರಡನೇದು ಪ್ರಕೃತಿ, ಅಂದರೆ ಈ ಭೂಮಿ, ವಾಯು, ನೀರು, ಇದೆಲ್ಲವೂ ಈ ಪಂಚಭೂತಗಳು, ಪಂಚಶಕ್ತಿಗಳು. ಇದನ್ನು ನಾವು ಏನು ಮಾಡ್ತಾ ಇದ್ದೇವೆ ಇವತ್ತು? ಕೃಷಿಯ ವಿಪರೀತವಾದಂಥ ಹಣದ ಹುಚ್ಚಾಟದಲ್ಲಿ ಮಾತೃಭೂಮಿಗೆ, ಈ ನೆಲಕ್ಕೆ, ಈ ಮಣ್ಣಿಗೆ ಇನ್ನಿಲ್ಲದ ವಿಷವನ್ನು ಹಾಕಿ
ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ 30% ಮಣ್ಣು ಸತ್ತು ಹೋಗಿದೆ ಮಾರಾಯ ಅಂತ. ಯಾರೋ ಒಬ್ಬ ಕೇಳಿದ, ಮಣ್ಣುಗಳ ಜೂವಂಡ ಮಾರಾಯ ಅಂತ. ಅವನಿಗೆ ಎಲ್ಲಿ ಗೊತ್ತು? ಮಣ್ಣಿಗೆ ಜೂವಂಡ ಅಂತ ರೈತನಿಗೆ ಕೇಳಬೇಕು. ಯಾಕಂದರೆ ಹಾಕಿದ ಬಿತ್ತು ಅದಕ್ಕೆ ನೀರು ಹಾಕಿದ ಮೇಲೆ ಅದು ಮೊಳಕೆ ಬರದಿದ್ದರೆ ಆ ಮಣ್ಣಿಗೆ ಏನೋ ಆಗಿದೆ ಅಂತ ಅರ್ಥ. ಇವತ್ತು ವಿಪರೀತವಾದಂಥ ನಮ್ಮ ಈ ಅಭಿವೃದ್ಧಿಯ ಪರಾಕಾಷ್ಠೆಯಲ್ಲಿ ಈ ಮಾತೃಭೂಮಿಯ ನೆಲವನ್ನು ನಮ್ಮ ಮುಂದಿನ ಪೀಳಿಗೆಗೆ ಯೋಗ್ಯ ರೀತಿಯಲ್ಲಿ ಬಿಟ್ಟುಕೊಡ್ತಾ ಇದ್ದೇವೆ ನಾವು. ಹಾಗಾಗಿ ಪ್ರಕೃತಿಯನ್ನು, ಮರ ಗಿಡಗಳನ್ನು, ನೀರನ್ನು ಎಲ್ಲವನ್ನು ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಮಾತ್ರ ಅಲ್ಲ, ಅದನ್ನು ಹೇಗೆ ಪೋಷಣೆ ಮಾಡಬೇಕು, ಸಂರಕ್ಷಣೆ ಹೇಗೆ ಮಾಡಬೇಕು. ನಮಗೆ ನಮ್ಮ ಹಿರಿಯರು ಇಷ್ಟು ಬಿಟ್ಕೊಟ್ಟಿದ್ದಾರಲ್ಲ, ನಮ್ಮ ಮುಂದಿನವರಿಗೆ ನಾವೇನು ಬಿಟ್ಕೊಡ್ತಾ ಇದ್ದೇವೆ? ಇದನ್ನು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ಲ. ಮೂರನೇ ಸಂಗತಿ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಳ್ಬೇಕು. ನಮ್ಮ ಹಿಂದೂ ಸಮಾಜ 2000 ವರ್ಷಗಳಿಂದ ಸ್ವಲ್ಪ ಮಟ್ಟಿಗೆ ಇಷ್ಟು ಜಗತ್ತಿನ ಮುಂದೆ ನಾವು ನಗೆಪಾಟಲಿಗೆ ಇಡಾದ್ದು ನಮ್ಮ ಮನಸ್ಸುಗಳ ಭೇದಗಳಿಂದ, ನಮ್ಮ ಮನೋಭೇದನೆಯಿಂದ. ಯಾವ್ಯಾವುದೋ ಕಾರಣಗಳನ್ನು, ಯಾವ್ಯಾವುದೋ ನೆಪಗಳನ್ನು ಇಟ್ಕೊಂಡು ಯಾವ್ಯಾವುದೋ ಕಾರಣಕ್ಕೋಸ್ಕರ ನಮ್ಮಲ್ಲೇ ನಾವು ನಮ್ಮೆಲ್ಲರನ್ನ ಅಂತರಗಳನ್ನು ಇಟ್ಕೊಂಡೇವಲ್ಲ. ಒಬ್ಬರು ಹಾಡು ಹೇಳಿದರು, ಆಗೊಮ್ಮೆ ಹೇಳಿದೆ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ಸರವೇ ಅಂತ. ಮನುಷ್ಯರ ಹಿಂದೂ ಸಮಾಜದ ಎಲ್ಲ ಬಂಧುಗಳ ನಾವು ಒಂದಾಗಿ ಒಟ್ಟಾಗಿ ಆ ಪರಮಾತ್ಮನ ಮುಂದೆ, ಆ ಸರ್ವಶಕ್ತಿವಂತನಾದ ಶ್ರೀ ಪರಮೇಶ್ವರನ ಮುಂದೆ ಶಿರವಾಗಿ ವಿನೀತರಾಗಿ ನಮ್ಮ ಹೃದಯ ಪುಷ್ಪಗಳನ್ನು, ಭಾವನೆಗಳನ್ನು ಅವನ ಮುಂದೆ ಚೆಲ್ತೇವಾ? ಸಮರ್ಪಣೆ ಮಾಡಲಿಕ್ಕೆ ತಯಾರಿದ್ದೇವಾ? ಎಲ್ಲಿಯವರೆಗೆ ಹಿಂದೂ ಸಮಾಜ ಇವತ್ತು ಸ್ವಲ್ಪ ಆಗಿದೆ, ಇಲ್ಲ ಅಂತಲ್ಲ. ಇದರ ಹಿಂದೆ ಅನೇಕ ತಪಸ್ವಿಗಳ, ಆಚಾರ್ಯರ ಮಾರ್ಗದರ್ಶನದ ಪರಿಣಾಮವಾಗಿ ಹಿಂದೂ ಸಮಾಜ ಆ ರೀತಿ ಮಲಗಿದ್ದ, ಎಲ್ಲೋ ಹೊರಗಿದ್ದ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ. ಅನೇಕ ವಿದೇಶಿ ಶಕ್ತಿಗಳು ಮತ್ತೆ ಇದನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾನಿರ್ತಾರೆ. ಬಂಧುಗಳೇ, ಯೋಚನೆ ಮಾಡಬೇಕು. ಕಳೆದ 2000 ವರ್ಷಗಳ ಒಂದು ಚರಿತ್ರೆ ನೋಡಿದಾಗ ಮೊನ್ನೆ ಒಬ್ಬರು ಪುಣ್ಯಾತ್ಮರು ಹೇಳಿದರು, ಇವತ್ತು ನಡೆಯುತ್ತಿರುವಂಥ ಕಾಲಘಟ್ಟ ಅತ್ಯಂತ ಸುವರ್ಣ ಕಾಲ ಹಿಂದೂ ಸಮಾಜದ ಹಣೆ ಬರಹ ತಗೊಂಡ್ರೆ ಅಂತ. ವಿಜಯನಗರ ಸಾಮ್ರಾಜ್ಯ ಅಲ್ಲ, ಶಿವಾಜಿ ಸಾಮ್ರಾಜ್ಯ ಅಲ್ಲ, ಅಶೋಕ್ ಸಾಮ್ರಾಜ್ಯ ಅಲ್ಲ, ಬಿಂದುಸಾರನ ಸಾಮ್ರಾಜ್ಯ ಅಲ್ಲ, ವರ್ತಮಾನದ ಹಿಂದೂ ಸಮಾಜದ ಹಣೆ ಬರಹ ನೋಡಿದಾಗ ಕಳೆದ 2000 ವರ್ಷಗಳ ನಮ್ಮ ಇತಿಹಾಸ ತೆಗೆದರೆ ಇದು ಅತ್ಯಂತ ಸುವರ್ಣ ಕಾಲ. ಅಂತಹ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ಭಗವಂತ ನಮಗೆಲ್ಲರಿಗೂ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅಂದರೆ ನಾವೆಂಥ ಪುಣ್ಯಾತ್ಮರಿರಬೇಕು. ಆದರೆ ಆ ಪುಣ್ಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೊಣೆಗಾರಿಕೆ, ಜವಾಬ್ದಾರಿ ಅದು ನಮ್ಮ ಮೇಲಿದೆ. ಅದರಿಂದ ನಾವು ವಿಚಲಿತರಾಗಬಾರ್ದು. ಒಂದು ಸಣ್ಣ ರೀತಿಯಲ್ಲಿ ವಿಚಲಿತರಾದರೂ ಹಿಂದೆ ನಡೆದಂಥ ಎಲ್ಲ ದುರ್ಘಟನೆಗಳು ಮುಂದೆಂದಿಗಿಂತ ಹೆಚ್ಚು ನಮ್ಮನ್ನು ಮತ್ತೆ ಅಪ್ಪಳಿಸಿ ನಮ್ಮ ನಾಶಕ್ಕೆ ನಾವೇ ಕಾರಣರಾಗಬೇಕು. ಹಾಗಾಗಿ ಹಿಂದೂ ಸಮಾಜ ಈ ರೀತಿಯಾದಂಥ ಭಾಷೆಯ ಕಾರಣಕ್ಕೋಸ್ಕರ, ಪ್ರದೇಶದ ಕಾರಣಕ್ಕೋಸ್ಕರ, ಸಂಪ್ರದಾಯದ ಕಾರಣಕ್ಕೋಸ್ಕರ ಚಿತ್ರ ವಿಚಿತ್ರವಾಗದೆ ಎಲ್ಲರೂ ಪರಮಾತ್ಮನ, ಪರಮೇಶ್ವರನ ಮಕ್ಕಳು ಅನ್ನತಕ್ಕಂಥ ಒಂದೇ ಒಂದು ಭಾವದಿಂದ ನಮ್ಮ ತುಳುನಾಡಿನ ಜನಪದ ಇದು ಭೂತಾರಾಧನೆಯಲ್ಲಿ ಸಾಮಾನ್ಯ ನಾವು ಅವರ ಮಾತನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಹೇಳ್ತಾರೆ, ಆಕಲಿ ಒಂಚೂರು ಪಾಡದ ಮಾತಾರ ಮಾರ್ರೆ ಅಂತ. ಆಗಲಿ, ಅವರು ಏನು ಬೇಕಾದರೂ ಮಾಡಲಿ, ಆದರೆ ಅವರ ಮಾತು ಅದು ಸಂಸ್ಕೃತದ ಶ್ಲೋಕದಲ್ಲಿ ಇರುವಷ್ಟೇ ಅದಕ್ಕೂ ಶಕ್ತಿ ಇದೆ. ನಾನು ಸುಮ್ಮನೆ ಒಬ್ಬರೊಟ್ಟಿಗೆ ಮಾತಾಡಿದಾಗ ಗುರುಗಳೇ ಅವರು ಹೇಳಿದ್ದೇನು, ಕೊನೆಗೆ ಪ್ರಸಾದ ಕೊಡಬೇಕಾದ್ರೆ ಎಲ್ಲರನ್ನು ನಿಲ್ಲಿಸಿ ನಿಖಲು ಪತ್ತಪ್ಪೆ ಜೋಕುಲವು ಒಂಜಾತು ಉಂಟುದು ವರ್ಚಗಟ್ಟದು ಉಂಟಡ ನಿಖಲ ಬೆರಿಸಾಯಗು ಎಲ್ಲ ಉಂಟುವೆ. ಆ ಶಕ್ತಿ ಹೇಳೋದು ಆ ದೈವದ ನುಡಿ ಕೂಡ. ಅಂದರೆ ನಾವೆಲ್ಲರೂ ಜನ್ಮತಃ ಬೇರೆ ಬೇರೆ ತಾಯಿಯ ಗರ್ಭದಲ್ಲಿ ಬಂದಿರ್ಬೋದು, ಆದರೆ ಜಗಜ್ಜನನಿ ಭಾರತ ಮಾತೆಯ ಮಕ್ಕಳಾಗಿ ಪರಮೇಶ್ವರನ ಸುಪುತ್ರರಾಗಿ ನಾವೆಲ್ಲರೂ ಆ ಎಲ್ಲ ಭಾವಗಳನ್ನು, ಅಂತಹ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು ಒಂದಾಗಿ ಒಟ್ಟಾಗಿ ನಾವು ನಿಂತದ್ದೇ ಆದರೆ ಇನ್ನು ಶತಮಾನಗಳ ಕಾಲ, ಸಹಸ್ರ ವರ್ಷಗಳ ಕಾಲ ಅಯೋಧ್ಯೆಗಾಗಲಿ, ಸೋಮನಾಥಕ್ಕಾಗಲಿ, ಕಾಶಿಗಾಗಲಿ ಅಥವಾ ನಮ್ಮ ಯಾವ ಕ್ಷೇತ್ರಗಳಿಗಾಗಲಿ ಮತ್ತೊಮ್ಮೆ ಅಂಥ ದುಸ್ಥಿತಿ, ದುರ್ಗತಿ ಬಾರದ ಹಾಗೆ ಎಚ್ಚರ ವಹಿಸಿಕೊಂಡು ಸಮಾಜವನ್ನು ಮುನ್ನಡೆಸಬೇಕಾದಂಥ ಮಹತ್ತರ ಜವಾಬ್ದಾರಿ, ಅದನ್ನು ಪುನರಪಿ ಕಟ್ಟಿಕೊಳ್ಳುವಂಥ, ಪುನರಪಿ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ, ಗಟ್ಟಿಗೊಳಿಸತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಅದೇ ನಾವು ಮಾಡತಕ್ಕಂಥ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶ. ನಮ್ಮೊಳಗಿರ್ತಕ್ಕಂಥ ಶಿವನಿಗೆ, ನಮ್ಮೊಳಗಿರ್ತಕ್ಕಂಥ ಪರಮೇಶ್ವರನಿಗೆ
ಅದನ್ನು ಗಟ್ಟಿ ಮಾಡಿಕೊಳ್ಳುವಂಥ ಆ ಸಂಕಲ್ಪವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಮುಂದೆ ಮಾಡಿಕೊಂಡ್ರೆ ಭಗವಂತ ನಮ್ಮ ಬೆನ್ನ ಹಿಂದೆ ಸದಾ ನಿಂತುಕೊಳ್ತಾನೆ. ನಮಗೆ ಎಲ್ಲ ರೀತಿಯಾದಂಥ ಸನ್ಮಾರ್ಗಗಳನ್ನು, ನಮ್ಮೆಲ್ಲ ಸಂಕಟಗಳನ್ನು ದೂರ ಮಾಡುವುದರಲ್ಲಿ ಯಾವುದೇ ನಮಗೆ ಅನುಮಾನಗಳು ಬೇಡ. ಅಂಥ ಕೆಲಸ ಕಾರ್ಯಗಳು ನಮ್ಮೆಲ್ಲರ ಕೈಗಳಿಂದ ಆಗಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ನಿವೇದನೆಯನ್ನು ಮಾಡ್ತಾ, ಇಷ್ಟು ಹೊತ್ತು ಶಾಂತರಾಗಿ ಕೇಳಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಈ ಹೊತ್ತಿನಲ್ಲಿ ಈ ಧರ್ಮಸಭೆಗೆ ಬಂದು ನಮ್ಮೆಲ್ಲರ ಅಂತಃಚಕ್ಷುವನ್ನು ತೆರೆದು ನಮ್ಮೆಲ್ಲರಿಗೂ ಮುಂದೆ ಬದುಕಿನ ಬೆಳಕನ್ನು ಅನುಗ್ರಹಿಸ್ತಕ್ಕಂಥ ಪೂಜ್ಯ ಶ್ರೀಗಳ ದಿವ್ಯ ಚರಣಗಳಿಗೆ ಮತ್ತೊಮ್ಮೆ ಶಿರಸ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಪರಮೇಶ್ವರನ ಪದತಲಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಧರ್ಮಸಭೆಗೆ ಆಗಮಿಸಿರುವಂತಹ ಪರಮ ಪೂಜನೀಯರಾದಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರು ಒಡಿಯೂರು ಸಂಸ್ಥಾನ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ಪ್ರಸನ್ನ ದರ್ಬೆ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ದಾಸಪ್ಪ ಗೌಡ ಕೋಡಿಯಡ್ಕ, ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀ ಯೋಗೇಶ್ ಪೂಜಾರಿ ಕಡ್ತೆರ ಇವರುಗಳು ಪುಷ್ಪ ಫಲಗಳನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಪರಮ ಪೂಜನೀಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರು ಶ್ರೀ ಒಡಿಯೂರು ಗುರುದೇವದತ್ತ ಸಂಸ್ಥಾನ ಒಡಿಯೂರು, ದಕ್ಷಿಣದ ಗಾಣಗಾಪುರ ಎಂದೇ ಪ್ರಸಿದ್ಧವಾದಂತಹ ಮತೀಯ ಸಾಮರಸ್ಯದ ನೆಲೆಯಾದ ಕ್ಷೇತ್ರ ಶ್ರೀ ಕ್ಷೇತ್ರ ಒಡಿಯೂರು. ಶ್ರೀ ಆಂಜನೇಯ ಸ್ವಾಮಿಯನ್ನು, ತ್ರಿಮೂರ್ತಿ ಸ್ವರೂಪನಾದಂತಹ ಶ್ರೀ ದತ್ತಾತ್ರೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಿರುವ ಶ್ರೀಗಳದ್ದು ಸಮಾಜಮುಖಿ ಕಾರ್ಯದ ಹೊಳಪು ಅನನ್ಯ. ತುಳುನಾಡ ಹೆಮ್ಮೆಯನ್ನು ಪ್ರತಿಬಿಂಬಿಸುವಂತೆ ಒಡಿಯೂರು ರಥೋತ್ಸವವನ್ನು ತುಳುನಾಡ ಜಾತ್ರೆ ಎಂಬಂತೆ ನಡೆಸಿಕೊಂಡು ಬರುತ್ತಿದ್ದಾರೆ ಶ್ರೀಗಳು. ಅವಧೂತ ಪರಂಪರೆಯ ಈ ಅನನ್ಯ ಸಾಧಕರೇ ಸರಿ. ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ವಿಚಾರಗಳನ್ನು ಉಳಿಸಿ ಬೆಳೆಸುವಲ್ಲಿ ಶ್ರೀ ಸಂಸ್ಥಾನದವರ ಕೊಡುಗೆ ವರ್ಣನಾತೀತ. ಇಂದಿನ ಈ ಧರ್ಮಸಭೆಗೆ ಆಗಮಿಸಿರುವಂತಹ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಜೀರ್ಣೋದ್ಧಾರದ ಹಂತಗಳಲ್ಲಿ ಕಾಷ್ಟಶಿಲ್ಪಗಳಿಗಾಗಿ ತಮ್ಮ ಜಾಗದಲ್ಲಿ ಇರುವಂತಹ ಅಮೂಲ್ಯವಾದಂತಹ ಮರಗಳನ್ನು ದಾನ ರೂಪದಲ್ಲಿ ನೀಡಿರುವಂತಹ ದಾನಿಗಳನ್ನು ಗೌರವಿಸುವಂತಹ ಒಂದು ಸುಸಂದರ್ಭ. ದಾನಿಗಳಾಗಿರುವಂತಹ ಶ್ರೀಮತಿ ಪರಮೇಶ್ವರಿ ಸುಬ್ರಾಯ ಭಟ್ ಮಾಪಾಲು, ಶ್ರೀ ಸುಬ್ರಹ್ಮಣ್ಯ ಭಟ್ ಉಳಿಯ, ಶ್ರೀ ಎಚ್ ಕೃಷ್ಣ ಭಟ್ ಹದ್ದೊಕ್ಕಲು, ಶ್ರೀ ಕೂಸಪ್ಪ ಗೌಡ ಬನಾರಿ, ಶ್ರೀ ಸತೀಶ್ ಗೌಡ ಬನಾರಿ, ಶ್ರೀ ಗೋಪಾಲಕೃಷ್ಣ ಭಟ್ ಮಣ್ಣಾಜೆ ಇವರುಗಳನ್ನು ಈ ಸಭೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಪರಮೇಶ್ವರಿ ಸುಬ್ರಾಯ ಭಟ್ ಮಾಪಾಲು, ಶ್ರೀ ಸುಬ್ರಹ್ಮಣ್ಯ ಭಟ್ ಉಳಿಯ, ಶ್ರೀ ಗೋಪಾಲಕೃಷ್ಣ ಭಟ್ ಮಣ್ಣಾಜೆ, ಶ್ರೀ ಎಚ್ ಕೃಷ್ಣ ಭಟ್ ಹದ್ದೊಕ್ಕಲು, ಶ್ರೀ ಕೂಸಪ್ಪ ಗೌಡ ಬನಾರಿ, ಶ್ರೀ ಸತೀಶ್ ಗೌಡ ಬನಾರಿ ಇವರುಗಳನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಶ್ರೀಮತಿ ಪರಮೇಶ್ವರಿ ಸುಬ್ರಾಯ ಭಟ್ ಮಾಪಾಲು, ಶ್ರೀ ಸುಬ್ರಹ್ಮಣ್ಯ ಭಟ್ ಉಳಿಯ, ಶ್ರೀ ಎಚ್ ಕೃಷ್ಣ ಭಟ್ ಹದ್ದೊಕ್ಕಲು, ಶ್ರೀ ಗೋಪಾಲಕೃಷ್ಣ ಭಟ್ ಮಣ್ಣಾಜೆ, ಶ್ರೀ ಕೂಸಪ್ಪ ಗೌಡ ಬನಾರಿ, ಶ್ರೀ ಸತೀಶ್ ಗೌಡ ಬನಾರಿ ದೇವಸ್ಥಾನದ ಜೀರ್ಣೋದ್ಧಾರದ ಸುಸಂದರ್ಭದಲ್ಲಿ ಅವಶ್ಯವಿರುವಂತಹ ಮರಮಟ್ಟುಗಳನ್ನು
ಪರಮಪೂಜ್ಯ ಶ್ರೀಗಳವರಿಂದ ಸನ್ಮಾನವನ್ನು ಸ್ವೀಕರಿಸುವಂತಹ ಸೌಭಾಗ್ಯ. ಶ್ರೀಮತಿ ಪರಮೇಶ್ವರಿ ಸುಬ್ರಾಯ ಭಟ್ ಮಾಪಾಲು, ಶ್ರೀ ಸುಬ್ರಹ್ಮಣ್ಯ ಭಟ್ ಉಳಿಯ, ಶ್ರೀ ಎಚ್ ಕೃಷ್ಣ ಭಟ್ ಹತ್ತೊಕ್ಕಲು, ಶ್ರೀ ಕುಸಪ್ಪಗೌಡ ಬನಾರಿ, ಶ್ರೀ ಕುಸಪ್ಪಗೌಡ ಬನಾರಿ, ಶ್ರೀ ಸತೀಶ್ ಗೌಡ ಬನಾರಿ. ಪರಮ ಪೂಜ್ಯರಿಂದ ಆಶೀರ್ವಾದ ಮಂತ್ರಾಕ್ಷತೆ ಸಹಿತವಾಗಿ ಸನ್ಮಾನವನ್ನು ಸ್ವೀಕರಿಸುವಂಥ ಸೌಭಾಗ್ಯ. ದೇವರಿಂದ ಪಡೆದಂತಹ ವಸ್ತುಗಳನ್ನು ಮತ್ತೆ ದೇವರಿಗೆ ಸಮರ್ಪಿಸುವಂತಹ ಸುಸಂದರ್ಭ. ದೇವಸ್ಥಾನದ ಜೀರ್ಣೋದ್ಧಾರದ ಸದವಸರದಲ್ಲಿ ಅವಶ್ಯವಿರುವಂತಹ ಮರಮಟ್ಟುಗಳನ್ನು ತಮ್ಮ ಉದಾರ ಮನಸ್ಸಿನಿಂದ ದೇವರಿಗೆ ಸಮರ್ಪಿಸಿದಂತಹ ಎಲ್ಲ ಗಣ್ಯರಿಗೆ ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ಧನ್ಯವಾದ ಪೂರ್ವಕವಾಗಿ ಸನ್ಮಾನವನ್ನು ಈ ಶುಭ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದೇವೆ. ಈ ಧರ್ಮಸಭೆಯಲ್ಲಿ ಪೂಜ್ಯರ ಆಶೀರ್ವಾದ ಮಂತ್ರಾಕ್ಷತೆಯ ಪೂರ್ವಕವಾಗಿ ಈ ಸನ್ಮಾನ ಸಮಾರಂಭದ ಸದವಸರ ಇದು. ಇದೇ ರೀತಿ ದೇವರಿಗೆ ಸಮರ್ಪಣೆಯ ಮೂಲಕ ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯ ಸರ್ವರಿಗೂ ಬರಲಿ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಗೌರವಾನ್ವಿತರಿಗೆ ಪೇಟ ತೊಡಿಸಿ ಫಲಪುಷ್ಪಗಳನ್ನಿಟ್ಟು ಹಾರವನ್ನು ಸಮರ್ಪಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀದೇವರಿಗೆ ಸಮರ್ಪಿಸಿದಂತಹ ಸಮರ್ಪಣೆಯ ಪ್ರತಿಫಲ ರೂಪದಲ್ಲಿ ಎಲ್ಲ ಸಮಿತಿಗಳ ಪರವಾಗಿ ಈ ದಿನದಲ್ಲಿ ಈ ಧರ್ಮ ಸಭೆಯಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತಹ ಸೌಭಾಗ್ಯ ಎಲ್ಲ ಅತಿಥಿಗಳು ದಾನಿಗಳನ್ನು ಪೇಟ ತೊಡಿಸಿ, ಶಾಲು ಹೊದಿಸಿ, ಹಾರವನ್ನು ತೊಡಿಸಿ, ಫಲಪುಷ್ಪಗಳನ್ನು ಸಮರ್ಪಿಸಿ ಗೌರವಿಸುವಂತಹ ಸದವಕಾಶ.
ಮಾನ್ಯರೇ, ನಿಮ್ಮ ಕೊಡುಗೆಗಳನ್ನು ಸ್ಮರಿಸುತ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನು, ಪೂಜ್ಯರ ಅನುಗ್ರಹದೊಂದಿಗೆ ಶ್ರೀದೇವರ ಪ್ರಸಾದವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜ ಇದರ ಜೀರ್ಣೋದ್ಧಾರದ ಸದವಸರದಲ್ಲಿ ಭವ್ಯವಾದಂತಹ ಸಭಾಭವನದ ನೆಲಹಾಸಿನ ಕಲ್ಲಿನ ಅಪೂರ್ವವಂತಹ ಕೊಡುಗೆಯನ್ನು ನೀಡಿ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಪ್ರಧಾನ ಪಾತ್ರ ವಹಿಸಿದವರಲ್ಲಿ ಶ್ರೀಯುತ ನಟೇಶ್ ಪೂಜಾರಿ ಬೆಂಗಳೂರು ಅವರು ಇಂದು ಈ ಕ್ಷೇತ್ರಕ್ಕೆ ಆಗಮಿಸಿ ಸಭಾಭವನನ್ನು ಉದ್ಘಾಟಿಸಿ ಈ ಧರ್ಮಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೀಗ ಪೂಜ್ಯ ಶ್ರೀಗಳ ಸಮ್ಮುಖದಲ್ಲಿ ಶ್ರೀ ನಟೇಶ್ ಪೂಜಾರಿ ಇವರಿಗೆ ಸನ್ಮಾನದ ಕಾರ್ಯಕ್ರಮ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ನಟೇಶ್ ಪೂಜಾರಿ ಅವರು, ಉದ್ಯಮಿಗಳು, ಬೆಂಗಳೂರು. ನಮ್ಮ ಕೋರಿಕೆಯನ್ನು ಮನ್ನಿಸಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಭಾಂಗಣದ ನೆಲ ಹಾಸಿಗೆ ದೊಡ್ಡ ಮೊತ್ತದ ಸಹಾಯವನ್ನು ಸ್ವತಃ ಉದ್ಯಮಿಯಾಗಿರುವಂತಹ ಶ್ರೀ ನಟೇಶ್ ಪೂಜಾರಿ ಅವರು ನೀಡಿರುತ್ತಾರೆ. ಇದೀಗ ಪರಮ ಪೂಜ್ಯರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸುವಂತಹ ಸದವಕಾಶ. ಶ್ರೀ ನಟೇಶ್ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಂದನೆಗಳು, ಅಭಿವಂದನೆಗಳು. ಶ್ರೀಯುತರು ಅನ್ಯ ಕಾರ್ಯ ನಿಮಿತ್ತ ಇದೀಗ ಸಭೆಯಿಂದ ತೆರಳುವರಿದ್ದಾರೆ. ಅವರಿಗೆ ಎಲ್ಲ ಸಮಿತಿಗಳ ಪರವಾಗಿ, ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ತ್ಯಾಗಾನೇಕೈ ಅಮೃತತ್ವ ಮಾಶನಾಶುಹು. ತ್ಯಾಗದಿಂದಲೇ ಅಮೃತತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ. ಪರಮ ಪೂಜ್ಯರಾದಂತಹ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳು, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಇವರು ಈ ಧರ್ಮ ಸಭೆಯಲ್ಲಿ ತಮ್ಮ ಅಮೃತ ವಚನಗಳ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ
ದಕ್ಷಿಣಾಮೂರ್ತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಃ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಒಂತೆ ಸ್ವರಸರಿಜ್ಜಿ ದಲ ತಪ್ಪು ತೀರಿ ಹೊಡ್ಚಿ ಒಂತೆ ಸುದರ್ಶನಡಾಪುಂಡು ನಿಕ್ಲ ಒಂತೆ ತಡಲಾತನು ಬಣ್ಣಗ ನಿಕ್ಲೊಟ್ಟಿಗೆ ಸೇರಿನಾಗ ಒಂತೆ ತಡ ಆತನು ಎಡ್ಡೆ ಒಂಜಿ ಪುಣ್ಯ ಕಾಲುಡು ನಮ್ಮ ಮಾತ ಉಲ್ಲ ಅರ್ನ ಪೂದರಡೆ ನಾ ಸೀತಾರಾಮ ಇರೋದು ಬಹುಶಃ ಬಾರಿ ಪುರ್ಲದ ಉಪನ್ಯಾಸ ಮಲ್ತಿರಂದು ಯಾನ್ ತಿರಿಯೋಣ್ಬೆ ಈ ಧರ್ಮಲೇಸದ ತಿರ್ಲು ಪುರ್ಲುದಾದ ಅಂದು ಅರೈನ್ ದಿಂಜಾದೇರಿ ಯಾನ್ ಪರಣದು ದಾಲ ಇಜ್ಜಿ ಭಾರತ ದೇಶದ ಮೌಲ್ಯದಾನೆ ಎಂದು ನಂಗೆ ಮಾತ್ರ ಗೊತ್ತು ಪೋಡು ಅವು ಆಧ್ಯಾತ್ಮಿಕತೆ ಎಂದು ಓಡೆ ಮುಟ್ಟ ನಮ್ಮ ಮಹಾಗುರುವಾದ ನಮ್ಮ ಸಂಸ್ಕೃತಿನ ಆಯ್ಕೆ ಮಲ್ಪು ಜನ ಆಡೆ ಮುಟ್ಟ ಭಾರತ ಜಗದ್ಗುರು ಆಪಿಜಿ ಜಗದ್ಗುರು ಆವಡ ನಮ್ಮ ಸಂಸ್ಕೃತಿನ ಮಹಾಗುರು ಒಂದು ನಮ್ಮ ಸ್ವೀಕಾರ ಮಲ್ಪೋಡು ಈತ ಮುಟ್ಟ ಪಾತ್ರದ ಐನಾರು ಭಾರತ ದೇಶದ ಮೌಲ್ಯ ಏನು 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 ಐನೇ ಪಾತ್ರೆರೊಂದಿತ್ತಿನಿ ಯಾನಂಚೆ ತಿರಿಯೊಂದೆ ದೇಶಡು ಒಂಜಾತ್ ಶಾಂತಿ ನೆಮ್ಮದಿ ಬೋಡು ಅಂಡ ಅಲ್ಪ ಧರ್ಮದ ಪ್ರಜ್ಞೆ ಪೊಡಿಗೆ ಧರ್ಮದ ಪ್ರಜ್ಞೆ ಎತ್ತಿನಂಚಿನ ಇಲ್ಲಿಡ್ಲ ಸೌಖ್ಯ ಉಂಡು ದೇಶಡ್ಲ ಸೌಖ್ಯ ಉಂಡು ವಿಶ್ವಡೇ ಸೌಖ್ಯ ಪೇರೆ ಸಾಧ್ಯತೆ ಉಂಡು ಧರ್ಮ ಎನ್ಪಿನವು ಭಾರಿ ಶ್ರೇಷ್ಠವಾಯಿನವು ಧರ್ಮ ಮೈಕೊಡು ಪಣಿರಿತ್ತಿನತ್ತು ನಮ್ಮ ಬದುಕಡು ಅನುಷ್ಠಾನವಿತ್ತಿನಂಚಿನ ಶಬ್ದವು ಧರ್ಮ ಅಂತ ಅವು ಧಾತುಡ್ದು ಉತ್ಪತ್ತಿ ಆತಂದು ಧಾರಣಾತ್ ಧರ್ಮ ಇತ್ಯಾಹು ಒಂದು ಋಗ್ವೇದ ಬಾರಿ ಪೊರ್ಲು ನೆನ್ಬಿಡು ಪಾದ ಪಣ್ಪುಣು ಧರ್ಮದ ಮೌಲ್ಯದಾದ ಅಂತ ಧರ್ಮದಾಯ ಬೋಡು ಒಂದು ಧರ್ಮ ಇಜ್ಜಿಂದಾಂಡ ಅಪ್ಪೆ ಬಾಲೆಗೆ ಮಿರೆ ಪೇರು ಕೊಡ್ತಂದು ಧರ್ಮ ಇಜ್ಜಿನಾಂಡ ಆಕಾಶ ತೀರ್ತು ಜತ್ತುದು ಧರ್ಮ ಇಜ್ಜಿನಾಂಡ ಗಾಳಿ ಸರಿ ಬೀಜದಂದು ಸರ್ವತ್ರವಾದ ಓಳ ಧರ್ಮ ಇಜ್ಜಿನಾಂಡ ಮಣ್ಣು ಗಟ್ಟಿ ಉಂತುದಂದು నేను మాతవర ఆలోచನೆ ಮಲ್ತಿರಂದಾಂಡ ಅಗ್ಗಿಲ ಧರ್ಮ ಇಜ್ಜಿಂದಾಂಡ ಅವು ಊರ್ಧ್ವಮುಖವಾದ ಪೊತ್ತೆರಿಗೆ ಸಾಧ್ಯತೆ ಇಜ್ಜಿ ಇನಿ ಪಂಚಲಿಂಗೇಶ್ವರ ಯಾನು ಮಹಾಲಿಂಗೇಶ್ವರ ದೇವಸ್ಥಾನದ ಬತ್ತನಾಯಿ ಬಾರಿ ಪುರಾಕಡೆ ಯಾನವ್ರು ಅವಳೆ ಪೋದುಪ್ಪುನಾಗ ಹೆಂಗೆ ತೋಜಿನಂಚಿನ ಪುರಾಕದ ದೇವಸ್ಥಾನ ಹೆಂಗ್ಲೆ ಗಮನಗೂ ಬತ್ತನೆ ಒಂಜಿ ಸೂಚನೆ ಕೊಡ್ದಿತ್ತ ಮೂಲೊಂಜಿ ದೇವಾಲಯ ಉಂಡು ಸಮಯ ಪೋಡ್ ಕಾಲ ಬಣ್ಣಗಲ್ಲ ಲಕ್ಕುಂಡು ಇತ್ತ ಲಕ್ಕದನಿ ದೇವಾಲಯ ನಿರ್ಮಾಣ ಅದು ಬ್ರಹ್ಮಕಲಶಗೂ ರೆಡಿ ಒಂದುಂಡು ಪ್ರತಿಷ್ಠಾಪನೆ ಕಾರ್ಯ ಹಾಕೊಂಡಿದ್ದೆ ಏನು ಪೋದು ಬತ್ತನಾಯಿ ಅಂತೂ ಇಡೀ ಎತ್ತನಾಗ ಒಂಜಿ ರೀತಿದ ಶಾಂತಿ ಸಮಾಧಾನ ನೆಮ್ಮದಿ ಮಾತ ಉಂಡು ಶಿವ ಎಂದರೆ ಮಂಗಲ ಅಂದರ್ಥ ಹೊರ ನಿಕ್ಲು ಒಳಗೆ ಪೊಗ್ಗುನಾಗ ಒಂಜಾತ ಬಾರಿ ದೇಕಿ ಉಂಡು ದೇವಸ್ಥಾನಡು ಎಂಚುಂಡು ಎಡ್ಡೆ ಭಕ್ತರು ಮೂಲ ಇತ್ತಿನಿಡ್ದವರ ಅವು ಪೊರ್ಲ ಕಂಟಿಡು ಬುಳೆದು ಬರೆಗೆ ಸಾಧ್ಯತೆ ಉಂಡು ಸರಿಯಾಯನ ಭಾವನೆ ದಿಂಜಿನಂಚಿನ ಭಕ್ತರು ಇಜ್ಜಿಂದಾಂಡ ದೇವಲ್ಯ ಅಭಿವೃದ್ಧಿ ಯಾರಿಗೆ ಸಾಧ್ಯತೆ ಇಜ್ಜಿ ಯಾನ್ ಬಣ್ಣಗ ನಾಲ್ ಮಾರ್ಗ ಅವು ಬಿಸಿ ರೋಡು ಒಂದು ಬಿಸಿ ರೋಡ್ಲಂದು ಬಿಸಿ ರೋಡ್ಲಂದು ಮಣ್ಣಗ ಅಲ್ಪ ಒಂಜಿ ಆನೆ ಉಂತು ಒಂದಿತ್ತು ಕೇನೋಡ್ಚಿ ಓಡೆಗೆ ಆನೆವನ್ನ ಬಾರಿ ಪೋಡಿಗೆತ್ತೆ ಇತ್ತೊಂದು ಮಾತ ಪೊಗ್ಗುದು ಲಗಡಿದಾತನ ಆನೆಗಳು ಅಂಡೊಂದಂತೆ ಪಾಪದ ಆನೆ ಅಂಚ ಆನೆದ ಮೇಲ್ದು ಒಂಜಿ ಪಿಜಿನ್ಲುಂಡು ಆನೆ ಪಿದಾಡ್ದನೆ ಇಡೆಗೆ ಬರಡು ಒಂದು ಆನೆ ಪಿದಾಡ್ದನೆ ಕೊರಿಂಜಗ ಬರಡು ಬ್ರಹ್ಮಕಲಶಗೂ ಬರಡು ಒಂದು ಪಿದಾಡ್ದನೆ ಅಂಡ್ ಐತ ಮಿತ್ತಿತ್ತಿನಂಚಿನ ಪಿಜಿನ್ ಹೆಂಗೆ ಉಡುಪಿಗೆ ಬೋಡು ಬಿದಾಡ್ದೇನೆ ಒಂದು ನಾಗಮಂಡಲ ಉಂಡಿಗೆ ಅಲ್ಪ ತೋಡು ಒಂದು ಅಂದಾಜು ಮಂತದ್ದು ಆನೆದ ಮಿತ್ತಲು ಆಯ್ತುಕೊಳ್ಳೊಂದು ಯಾನ ಐತ ಮಿತ್ತುಕೊಳ್ಳೊಣ್ಣೆ ಹೆಂಗೆ ಸುಲ ಅವಡಿ ಎತ್ತು ನಾಡಿಗಿಂದು ಓಳೆ ಆನೆದ ಬೆಳ್ಳೆ ಅವಳೆ ಮೂಳೆ ಪೋಂಡಲ್ಲ ಆನೆ ಬರ್ಪಣೆ ಕೊರಿಂಜಗಿ దానికి ఆನೆ ಬಿದ್ದಾಡ್ತಾನೆ ಅಂಚೆ ಅದು ಪಿಜಿನ ಐತೆ ಮಿತ್ತುಂಡದು ಪಿಜಿನ ಎತ್ತುನೆ ಕೊರಿಂಜಗೆ ಎತ್ತೋಡತ್ತೆ ಆನಂದ ಮಿತ್ತುಂಡತ್ತ ಅವು ಸೊ ಓಳೆ ಬರಡು ಸುತ್ತದು ಮೇಲೆ ಬರಡು ಓಳು ತಿರ್ಗಂಡಲ್ಲ ಐಕೆ ಉಡುಪಿ ಅಂಚೆ ಪೋಯರೆಗೆ ಸಾಧ್ಯ ಜವ ಬರ್ಪಣೆ ಕೊರಿಂಜಗೆ ಅಂಚೆ ಅದು ಯಾನ್ ಪಂಪನಂಚಿನ ಆನೆ ಪಿಜಿನದಾದ ಅಂದಿಕೆಂಡ ಆನೆ ಎನಿಪಿನವು ದೈವ ಬಲ ಆನೆ ಎನಿಪಿನವು ದೈವ ಬಲ ಪಿಜಿನಿ ಎನಿಪಿನವು ಮನುಷ್ಯ ಬಲ ಇಂದು ರಡ್ಡು ಒಟ್ಟಾಂಡ ಮಾತ್ರ ಅವು ಫಲಿತು ಬರ್ರೆಗೆ ಸಾಧ್ಯತೆ ಉಂಡು ಎನ್ಪಿನ ಕೊರಿಂಜದ ದೇವಲ್ಯ ಅದೊಂಜಿ ನಿರ್ಣಯದ ತೊಂಡ ನಂಗೆ ಸಾಧ್ಯತೆ ಆವು ಆ ಪೊರ್ಲುದೊಂಜಿ ದೇವಲ್ಯ ಆದು ಬರಡು ಉಂದಾಂಡ ಬ್ರಹ್ಮಕಲಶ ತಯಾರಾವಡು ಉಂದಾಂಡ ಆನೆ ಬಲಲ ಸೇರ್ದನು ಮುಲ್ಪ ದೈವ ಬಲ ಅಂದ ಐಕ್ ಪಂಡ್ಯಾನೆ ಮನುಷ್ಯ ಬಲಲ ಸೇರ್ದನು ರಡ್ಡು ಸೇರ್ದು ಒಂಜಿ ಆತು ಪೊರ್ಲಾರಿಗೆ ಸಾಧ್ಯತೆ ಆತನಂದು ಯಾನ್ ತೆರಿ ಉಂಡೆ ಮಿತ್ತದ ಮುಚ್ಚಳ ಮಾತ ಒಂಜಾತು ನಂಗೆ ನೀರಲ್ಲಿ ಕೊರ್ಪಿಂಚಿನ ವ್ಯವಸ್ಥೆಲ್ಲ ಆತನ ಅಲ್ಪ ಬಾರಿ ಪೊರ್ಲ ಕಂಟಿನ ಮಲ್ತೇನಿಟ್ಟು ನೆಲಲ ಬಾರಿ ಪೊರ್ಲ ಆತನೆ ಅಂದು ದುಂಬತ್ತನಾಯಿ ಇತ್ತು ನಾವು ಮಲ್ಲ ಬದಲಾವಣೆ ತೋಜೊಂದುಂಡು ಮುಲ್ಪ ಒಂಜಿ ರೀತಿದ ಅವು ಬದಲಾವಣೆ ಆವಡುಂದಾಂಡ ನಮ್ಮ ಭಕ್ತ ಸಮೂಹ ಒಟ್ಟಾವಡು ಉಂಟು ಇನ್ನು ಎಡ್ಡೆ ಕೆಲವರು ಮಾತ
ಒಂಜಿ ಮಾಲೆದ ಒಂಜಿ ಹತ್ತು ಪುರ್ಪದ ಲೆಕ್ಕ ಮಾತ್ರೆಗಳು ಸಮ್ಮಾನ ಮಾಡ್ತಾರೆ. ಬಾರಿ ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ. ಯಾಕಲ ಮೋಡಿಡು ಜಡ್ಡೆ ಮುಗುರು ತಿಲಿಕೆತ್ತು ನಾನು ತಗೊಂಡೆ ಒಂಜಿ ಎಂಕ್ಲು ಮಲ್ತನಂಚಿನ ಕಾರ್ಯ ಗುರ್ತಾತಂದು ಎತ್ತುದನ್ನು ದೇವರೇ ಏನು ಒಂಜಿ ಆ ಧನ್ಯತಾ ಭಾವ ಹಾಕಲ ಮೋಡಿಡಿತ್ತನ್ನು ನಾನು ತಿರಿಯೋಣ್ಬೆ ಒಂತೆ ಸಂತೋಷ ಆಯ್ನಂಚಿನ ಸಮಯಲ್ಲ ಅಂತೆ. ಹೆಚ್ಚಿಗೆ ಏನು ಪಾತೆರದು ಕುಳ್ಳುಜಿ ಪಂಚಲಿಂಗವೆಂದರೆ ಪಂಚತತ್ವಗಳನ್ನು ಆಧರಿಸಿರುತ್ತದೆ. ಐನು ತತ್ವ ಉಂಡಿಗೆ ಭಗವತ್ಪಾದರು ಒಂಜಿ ಪಾತೆರ ಪಂಡೇರು ಶಂಕರಾಚಾರ್ಯರು ಜನಕುಳೊಳಡು ವೈಷ್ಣವ ಶೈವ ಶಾಕ್ತೇಯ ಗಾಣಪತ್ಯ ಗೊಂದಲ ಬೋಡ್ಚಿ ಪಂಚಾಯತನ ಪೂಜೆಯನ್ನು ಕೊಡ್ತೇರು. ಮಾತೆಕ್ಕೆಲ್ಲ ಅವಕಾಶಗಳೇನು ಕೊರಿಯರು. ಸೂರ್ಯ ಪಂತೊಂಡ ಸೂರ್ಯನ ನಂಬೋಲ್ನಿ, ಶೈವಂಡ ಶೈವನ ನಂಬೋಲ್ನಿ, ವೈಷ್ಣವಂಡ ವೈಷ್ಣವನ ನಂಬೋಲ್ನಿ, ಶಾಕ್ತೇಯ ಉಂಡ ಶಾಕ್ತೇಯನ ನಂಬೋಲ್ನಿ. ಗಣಪತಿಗೆ ದುಂಬತ್ತು ದಿಯರು ಗಾಣಪತ್ಯ ಅಂತ ಮಾತು ದೇವರಿನ ಒಂಜೇ ಕಡೆ ತುಯರೆ ಪಂಚಾಯತನ ಪೂಜೆ ಅಂತ ಕೊರಿಯರು. ಐಟು ಮಾತೆಗ್ಲ ಒಂಜಕ್ಕೊಂಜಿ ಸಂಬಂಧಗಳುಂಡು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅರೆ ಕಡೆ ಬಣ್ಣ ಪಂಡೊಂದಿತ್ತಾರತ್ತ ಅಂತರಾತ್ಮ ಅಂದೊಂದು ಶಬ್ದ ಕೊಂಡ್ತಿತ್ತಾರ. ಉಡಲ್ಗೆ ಸಂಬಂಧಪಟ್ಟ ವಿಚಾರ ಅವು ಅಂತಃಕರಣ ಅಂದ್ರೆ ಐಕ್ ನೆನಂಜುಂಡು. ಅವತ್ತಕ್ಕೆ ಬೇಲೆಗಳು ಮಾತದಾದ ಅಂದ್ಕೇಂಡ ಅಹಂಕಾರ ಬುದ್ಧಿ ಚಿತ್ತ ಮನಸ್ಸು ಒಂದು ಐಕ್ 4 ವ್ಯಾಪ್ತಿಗಳುಂಡು. ಅವು ನಾವು ಮಲ್ತೊಂದು ಬರ್ಪ ಒಂಜೊಂಜೆತ್ತ ಪಾತ್ರೆನ ಉಪನ್ಯಾಸ ಆರತ್ತು ಯಾನೆ ಮಲ್ಪಡಾವು ಏನೈಕ್ ಮನಸ್ಸು ಮಲ್ಪುಜಿ ಇತ್ತೇನೆ ಸಮಯ ಬಲ್ತದಂಡು. ಇನಿ ಒಂಜಿ ಎಡ್ಡೆ ಒಂಜಿ ಸಂಭ್ರಮಡು ನಮ್ಮ ಉಲ್ಲ ಇನಿ ಸೀತಾರಾಮಯ್ಯರು ರಾಮನ ಹೊಡೆದು ಪಾತಿರ್ದಿಜೇರು. ನಮ್ಮ ಪುಣ್ಯ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆತನ ನಮ್ಮ ಕಾಲೋಡ ಆತನತ್ತ ಅವು ಮಲ್ಲ ವಿಶೇಷ ಅಂದ್ರೆ ನಮ್ಮ ತೆರೆಯ ನೋಡು ನಮ್ಮ ಕಾಲೋಡ ಆತನ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯ್ನ ಸಮಯೋಡೆ ಬ್ರಹ್ಮ ಕಲಶಗಳು ಅವೇ ವರ್ಷಡು ನಡಪುಂಡು ಕುಂಭ ಮಾಸದಲ್ಲಿ ನಡೆಯುತ್ತದೆ ಎಂದು ಇತ್ತೆ ನಮ್ಮ ತೋಳಿ ಕುಂಭ ಮಾಸ ನಡತೊಂದುಂಟು. ಎಡ್ಡೆ ರಾಮಯುಗ ಬತ್ತನಂಚಿನ ಸಮಯ ಅಂತ ರಾಮಯುಗ ಬತ್ತನಂಚಿನ ಸಮಯ ದೇವರ ಯುಗ ಯುಗ ಅಂತ ಬೇತುಂಡು. ತ್ರೇತಾಯುಗದಲ್ಲಿ ರಾಮನಿದ್ದ ಅಂತ ನಮ್ಮ ಕೃತಾತ್ರೇತ ದ್ವಾಪರ ಕಲಿಂದ 4 ಯುಗದ ನಿರ್ಣಯಗಳು ಉಂಟು ನಮ್ಮಡ. ಅಂಡ ತ್ರೇತಯುಗೊಟ್ಟು ಎಂಚೆತ್ತಿನ ಧರ್ಮ, ಈ ದ್ವಾಪರ ಯುಗೊಟ್ಟು ಎಂಚೆತ್ತಿನ ಧರ್ಮ ಮಾತವರ ಸೂಕ್ಷ್ಮತೆ ತುಂಡ ಧರ್ಮದ ನೆಲೆ ಬೇತೆ ಬೇತೆ ಆಯ್ತ ಕಾರಣ ನಾವು ಕಮ್ಮಿ ಕಮ್ಮಿ ಮಂತೊಂದು ಬೈದನಿಗೆ ಕಲಿಗಾಲ ಗೊಣಗೊಂಜೇ ಕಾರ್ಡು ಉಂತದು ನಿಗೆ ಎಂಚೊಪ್ಪು ಉಂತೂಲೆ ನಿಕ್ಲೆ ಸಾಧ್ಯನಾ ನಡತೋಣಿಯರೇ ಒಂಜಿ ಎಲ್ಲಿ ಚಿಂತನೆ ನಿಕ್ಲೆ ದುಮ್ಮುದೀಪೆ ಒಂಜಿ ಕೋಟುಡು ಕೇಸ್ ನಡತ್ತನೆ ಎಲ್ಲ ಗಡಿಬಿಡಿ ಆಡ್ತಿದ್ದು ಆಯ್ತಾ ಕೇಸಂದು ಸ್ವಾಮಿಲಿಗೆ ಒಂದು ಮಾತದಾಯ ಕೇಸಿ ಗೀಸ್ ಮಾತಾನೆ ನಮ್ಮ ಆ ವಿಷಯತ್ ಪಾತ್ರನೇ ಅವ್ರಿಗೆ ಕಂಪ್ಲೇಂಟ್ ಮಲ್ತಿದ್ದೆ ಈ ಥರ ಪಾತ್ರ ಒಂದಿತ್ತನೆ ಕೊಂಚ ಉದಾಹರಣೆ ಕೊಡ್ಪನೆ ಆತೆ ಇಲ್ಲಡು ಮಲ್ಲ ಗಲಾಟೆ ಆಯೆ ಒಂಜಿ ಅರ್ಜಿ ಪಾಡ್ದೆ ಇತ್ತು ಮಲ್ಲ ಉದ್ದೋಗು ಬರೀತೆ ಎಂಕಿಯನ್ನು ಬಡಿದಿ ಪಂಡಿಲಕ್ಕೇನು ಜಲ್ ಅಂಚಾದ ಎಂಕು ಬಡಿದಿ ಬೋಡ್ಚಿ ಅಂಚಾದ ವಿಚ್ಛೇದನ ಕೊರಡು ಒಂದು ಅರ್ಜಿ ಪಾಡ್ದೆ ಕೇಸ್ ಕೋರ್ಟುಡು ಜಡ್ಜರ್ಲಿತ್ತೇರು ಮಾರಯ್ಯ ಏನು ನಿನ್ನ ಸಮಸ್ಯೆ ಎಂದು ಬಂಡೇರಿ ಇಲ್ಲ ಸರ್ ನನಗೆ ಆಗೋದಿಲ್ಲ ತಡೆಯೋದಿಲ್ಲ ಮನೆಯಲ್ಲಿ ಹಾಗಾಗಿ ನನಗೆ ವಿಚ್ಛೇದನ ಕೊಡಿಸಬೇಕು ನೀವು ಏನು ನಿನ್ನದು ಒಂದು ಕೇಳಿರಿ ಐ ಕಾಯಪಂಡೆ ಅಂಥದ್ದು ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ಕಾಲ್ಗೆಟ್ಟು ಉಪಯೋಗ ಮಾಡ್ತೇವೆ ಮಾತೆಲ್ಲ ಮಣ್ಪೇರು ಅನ್ಕೋ ಬೇತೆ ಬೇತೆ ಕಂಪೆಯಿಂದ ಮಣ್ಪೇರು ಹಂಡೆ ಮೇಬಂಡೆ ನಾವು ಉಪ್ಪು ಇದ್ದಂಥ ಕಾಲ್ಗೇಟನ್ನೇ ಉಪಯೋಗ ಮಾಡಿದರೂ ಕೂಡ ಮನೆಯಲ್ಲಿ ನಾನೇ ಹೇಳೋದು ಕಾಲ್ಗೇಟಿನಿಂದ ಕೆಳಗಿಂದ ಒತ್ತಬೇಕು ಅಂತ ನನ್ನದು ನನ್ನ ಹೆಂಡತಿ ಹೇಳೋದು ಕಾಲ್ಗೇಟನ್ನು ಮೇಲಿಂದ ಒತ್ತಬೇಕು ಅಂತ ಅವಳು ನನ್ನ ಮಗ ಒಬ್ಬ ಇದ್ದಾನೆ ಅವ ಕಾಲ್ಗೇಟನ್ನು ಮಧ್ಯದಲ್ಲಿ ಒತ್ತಿ ಅಂತ ಹೇಳ್ತಾನೆ ಹಾಗೆ ಮನೆಯಲ್ಲಿ ಹೊಂದಾಣಿಕೆ ನಮಗೆ ಆಗೋದಿಲ್ಲ ಹಾಗಾಗಿ ನೀವು ವಿಚ್ಛೇದನ ಕೊಡಿಸಬೇಕು ಜಜ್ಜರಿ ಬಂಡರಿಗೆ ಎಂಚಿನ ಮಾರ ಮೂರ್ಖತನ ತಂದು ಒಂಜಿ ಕಾಲ್ಗೇಟಿಗೆ ನಿನ್ನ ಸಂಸಾರನೇ ಹಾಳು ಮಾಡ್ಬಿಡೇನೆ ದಾದೊಂದು ಒಂಜಿ ಪ್ಯಾಕೆಟ್ ಕಾಲ್ಗೇಟ್ಗೆ ನಿನ್ನ ಕೈಟೆ ದೀವಣಿ ಈ ಕಡೆ ಹಿಡ್ದೇ ಒತ್ತುಲ ನಿನ್ನೊಂಜಿ ಕಾಲ್ಗೇಟ್ ಪ್ಯಾಕೆಟ್ಗೆ ಎತ್ತು ನಿನ್ನ ಬಡಿದಿನ ಕೈಟು ಕೂರು ಅಲ್ಲಿ ಮಿತ್ತಿಡ್ದೇವು ತೊಂದು ಉಪ್ಪಾಡು ಬೊಕ ಮಗನ ಕೈಟು ಒಂಜಿ ಕೂರು ಆಯ್ನ ಅಡುಡ್ತೇವೆ ತೊಂದು ಉಪ್ಪಾಡು ಮುಗಿಂಡ ತನಿಕ್ಲ ಸಮಸ್ಯೆ ನೆಕ್ ವಿಚ್ಛೇದನಂದು ಬೈದರತ್ತ ಕೋರ್ಟು ಒಂದು ಒಂದು ಪಂಡೇರು ನಿಜವಾದ ಇಲ್ಲಡು ದಾದೊಂಡು ಪ್ರೀತಿ ವಿಶ್ವಾಸಗಳು ಬಚ್ಚಿದುಂಡು ಇಲ್ಲಡು ಪೆದ್ದನಂಚಿನ ಅಪ್ಪೆನ ಅಮ್ಮೆರನ ಓಳಾಂಡ ವೃದ್ಧಾಶ್ರಮದ ಬರಿಟ್ಟು ಬುಡ್ದು ಬರ್ಪನ ಪರಿಸ್ಥಿತಿ ಬೈದಿನ ಇದು ನಮ್ಮ ದೇಶದ ಸಂಸ್ಕೃತಿ ಅತ್ತು ಎತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಒಂದು ದಾನವ ಮಾಡಿ ಫಲವೇನು ಒಂದು ದಾಸೇರು ಪನ್ಪೇರು ನಮ್ಮ ಕರ್ತವ್ಯನು ನಮ್ಮ ಮರ್ತದ ಅಂದರ್ಥ ಅವು ಎಚ್ಚರಿಕೆ ಆಪಣ ಓಳು ಎಚ್ಚರಿಕೆ ಆವಡು ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ಪೇಂಡ ಮೆರ್ಮದ ದಿಕ್ಸೂಚಿ ಭಾಷಣ ಅನ್ಪಂಡು ಬಾರು ಸರುಳ್ಳೇರು ಇನ್ನೆಲ್ಲ ಐನೇ ಮನ್ತೇರಾರು ಒಂದು ಜಾತಿ ಎಡ್ಡೆ ಕಾರ್ಯವನ್ನು ಮಲ್ತೇರು ದಿಕ್ಸೂಚಿಯಿಂದ ಪಂಡ ಎನ್ನಲೆಕ್ಕೊಡು ನಮ್ಮ ಒಂಜಿ ತಿರುಗ ತೂಪಾತ ಓಡೆಗೆ ಮೂಡೆ ಓಡು
ಬಡಕಾಯಿ ಹೊಡೆಯಣ್ಣು ಮೂಡೆ ಹೊಡೆ ದೀಪನ ಒಂಜಿ ದಿಕ್ಸೂಚಿ ಇಂದು ಈಗಲೇ ಗೊತ್ತಿತ್ತನ ವಿಷಯ. ನಮ್ಮ ಬದುಕಿಗೆ ದಿಕ್ಕು ತೋಚ್ಪವನು ಅಂಚಿನ ದಿಕ್ಸೂಚಿ ಉಂಡು ಅಂದ ಅವು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಂಚ ಬದುಕಲೇ ಎಂದು ಓಡೆ ಮುಟ್ಟ ಇಲ್ಲಡು ಅಪ್ಪೆ ಗುರು ಆಪುಜಲ ಓಡೆ ಮುಟ್ಟ ಇಲ್ಲಿ ಸುರುತ ಪಾಠಶಾಲೆ ಆಪುಜ ಆಡೆ ಮುಟ್ಟ ಇಲ್ಲಿ ಎಡ್ಡೆ ಆಪುಜಿ. ಧಾರ್ಮಿಕ ಶ್ರದ್ಧಾ ಕೇಂದ್ರಡು ಒಂಜಿ ಆತ ಧಾರ್ಮಿಕ ಶಿಕ್ಷಣ ತಿಕ್ಕಿರೆ ಶುರುವಾಂಡ ಊರೇ ಒಂಜಿ ಬದಲಾವಣೆಗೆ ಸಾಧ್ಯತೆ ಉಂಡು. ಧಾರ್ಮಿಕ ಆಚರಣೆಯಿಂದ ಒಟ್ಟಿಗೆ ಧಾರ್ಮಿಕ ಶಿಕ್ಷಣ ಎಲ್ಲ ಕೊರಡು. ಇತ್ತೆ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಬೋರ್ಡು ಬಾಂಡ್ ತೂಪ ಉಡುಗೆ ತೊಡುಗೆಯಲ್ಲಿ ನೀವು ನೋಡಿಕೊಳ್ಳಿ ಇಂಚಿನೇ ಪಾಡೋಡು ಒಂದು ಅಡೆಮುಟ್ಟೆ ಎತ್ತದ ನಮ್ಮ ದೇವಸ್ಥಾನಕ್ಕೆ ಇಂಚ ಬಣ್ಣಂಗೆ ಕೂತಿಜ್ಜ ಐಕ್ಲ ಬೋರ್ಡು ತೂವಡಾತನಿತ್ತೆ ಒಂದು ನಮ್ಮ ಸಂಸ್ಕೃತಿ ಹತ್ತಿ ಮೇಲು ಮುಚ್ಚೋಣ ನಂಚಿನ ಮುಳ್ತುನಾಗ ಹೆಂಗೆ ಮಸ್ತ್ ಸೆರಂಗದಾಗ್ಲಿ ಎಂಟು ತೋಜು ನೋಲ್ಪ ಅಪ್ಪೆನಕ್ಲೇನು ತಾಟಿ ಪಾಡೋಡು ಜನ ಏತೆ ಪಾಡು ಅಪ್ಪೆನಕ್ಲೇನು ತಾಟಿ ಪಾಡೋಡು. ಇಡೀ ನಮ್ಮ ಸಮಾಜನ ಪರಿವರ್ತನೆ ಮಾಡ್ಕೊಂಡಂಚಿನ ತಾಕತ್ತು ಅಪ್ಪೆಗುಂಡು ಮಾತೃಶಕ್ತಿಗುಂಡು ಅಂತೀರಿ ఉన్నాయి. ನೆನೊಂಜಿ ಸಮಾಜದ ಬದಲಾವಣೆ ಯುವಶಕ್ತಿಗೆ ಸಾಧ್ಯತೆ ಉಂಡು. ಆ ಯುವಶಕ್ತಿಗಳೊಂಜಿ ತಾಟಿ ಪಾಡೋಡು ಅಲ್ಪ ಅಲ್ಪ ಅಕ್ಲ ಕರ್ತವ್ಯ ಎಡುಲೇருந்து ನಾನು ತೆರಿಯೊಂದೆ ಒಂಜಾತು ನೆನೊಂಜಿ ತಾಟಿ ಪಕ್ಕಡೆ ಪಾಡಲಿ ತೂಕದ ಆಯಂದು ನಾನು ಪಂಪು ಒಂಜಿ ತಾಟಿ ಎಡ್ಡೆ ಜೋರುಡೆ ಪಾಡಲಿ ಇತ್ತನಕ್ಲ ಪಾಡಿ ತೂಕ ಒಂದು ಏರೆಂಗದು ಗೊತ್ತಾಣ ನಿಕ್ಲೆಗೆ ಏರೆಗೆ ಬನ್ಲಿಗೆ ಎಲ್ಲೆಲ್ಲ ಜೋಕ್ಲವೆ ಬಳಿತೊಂದು ಬರೋದಿಲ್ಲ ಮಿಕ್ಕಳು ದಾದವನ ಪೇರು ತೂವೊಂದುಲ್ಲಿರು ಮಾತಾತ ಆ ಜೋಕ್ಲೆ ಮುಂದಿನ ಒಂಜಿ ಜನಾಂಗೋಗ ಅವು ತಾಟಿ ಅಕ್ಲು ಬುಳಿದು ಬರೋಡು ನಮ್ಮ ಬುಳಿಪಾಡು ಅಕ್ಲೇನು ಐನು ಈತು ಮುಟ್ಟಾರು ಪಾತಿರ್ದೇನೆ ಐನು ನಮ್ಮ ಮಕ್ಳು ಬದಲಾವಡು ಅಂತ ಯಾವಾಗ ಏಪ ಬದಲಾಪಣೆ ಈನು ಹಿಡ್ದೆ ಬದಲಾವಡು ಇತ್ತಿಡ್ದೆ ಬದಲಾವಡು ಅಂತ ಎಡ್ಡೆ ಒಂಜಿ ಸಂಭ್ರಮಡು ನಮ್ಮಲ್ಲ ಕೊರಂಜದಾಡಿಗೆ ಬರೋಡು ನಾನು ಹಿಂಗೆ ಸೀತಾರಾಮರಿಡ್ದೆ ಲೆಪ್ಪು ಬರ್ತದನಿ ಸುರುತ ಲೆಪ್ಪು ಸೀತಾರಾಮರಿಡ್ದೆ ಏರಂದಕ್ಕೇನು ವರ ಸೀತಾರಾಮ ಆಳ್ವೆ ಹಿಡಿದು ಸುರುತ ಲೆಪ್ಪು ಬರ್ತಾನೆ ಸ್ವಾಮಿಲೇ ಬರೋಡು ನಾನು ಒಟ್ಟಿಗೆ ಬೈದೇರಿ ಮಾತು ಒಟ್ಟಿಗೆ ಬೈದೇರಿ ಸಮಿತಿದಾಗಲೇ ಬೈದೇರಿ ಒಟ್ಟು ಇನಿ ಉಪನ್ಯಾಸದಲ್ಲ ಸೀತಾರಾಮ ಇದು ನಮ್ಮ ಅಯೋಧ್ಯೆ ರಾಮ ಮಂದಿರಲ್ಲ ಅವಳು ಸೀತಾರಾಮನಿದೆ ಅಲ್ಲ ಐಕೆ ಸಂಶಯನೇ ಇಜ್ಜಿ ಒಟ್ಟು ಇನಿ ರಾಮ ಮಂದಿರ ನಿರ್ಮಾಣ ಅಂಡೆ ಮೂಳು ಕೊರಿಂಜಾಡು ಬ್ರಹ್ಮಕಲಶ ಆವೊಂದುಂಡು ಕಾಶಿದ ವಿಷಯಗಳು ಮಾತ್ರ ತೀರಿದು ಬೈದಂಡು ನನ್ನದಾಲ ಸಂಶಯಗಳು ಇಜ್ಜಾಯಿಟ್ಟು ಕಾಶಿಡಿ ನಮ್ಮ ವಿಶ್ವನತೆ ಗಟ್ಟಿಕ್ಕುಳ್ಳು ಬೇಕದಾಲ ಸಂಶಯಗಳು ಇಜ್ಜಿ ನೆನೊಂಜಿ ದುಂಬುದ ಪಜ್ಜೆ ಓಡೆ ಎಂದಿಕೆಂಡ ಶ್ರೀಕೃಷ್ಣ ದೇವರಿಗೆಲ್ಲ ಮುಕ್ತಿ ತಿಕ್ಕೊಡು ಅವಳು ಒಂಜಾತು ಮುಕ್ತಿ ತಿಕ್ಕೊಡು ಐಕ್ಲ ಎಲ್ಲ ಪೋದು ಬತ್ತನ ಯಾಡಿಗೆ ಭಾರಿ ಗೊಂದಲಗಳುಂಡು ಅಲ್ಪಲ್ಲ ಕಾರ್ದಿಯರೆ ಗೊತ್ತುಜ್ಜಿ ಐ ಗೇಟ್ಗೆ ಕರೆಂಟ್ ಕೊಡ್ತೀರು ಮುಟ್ಟ ಪೋರೆ ಗೊತ್ತುಜ್ಜಿ ನಂಗೆ ಜೈಲಿಡು ಪುಟ್ಟುದನ ದೇವರು ನಮ್ಮ ದೇವರನ್ನು ಜೈಲ್ಡೇ ತೂಡಾತೆ ಬೇತೆ ಸಾಧಿಜ್ಜಿ ಆಂಡ ಒಟ್ಟು ನಂಗೆ ಅಂಚಿನ ಎಡ್ಡೆಪ್ಪು ಒಂಜಿ ಬಿಡುಗಡೆಗೆ ಒಂಜಿ ಏಳಿಗಳಿಗೆ ಬರ್ತದೆ ನಾನು ತೆರೆಯೊಂದೆ ಎಂಚಲ್ಲ ತ್ರೇತಯುಗತ್ತ ರಾಮಾವತಾರ ಆವಂದೆ ರಾಮಯುಗ ಬರಂದೆ ಕೃಷ್ಣಯುಗ ಬರಂದು ತಿರಿನಾಕ್ಲ ನಮ್ಮ ಇವು ಕೃಷ್ಣಯುಗ ಬರ್ಪುಂಡು ಐಕ್ಲದಲ್ಲ ಸಂಶಯ ಇಜ್ಜಿಂದ ನಾನು ತೆರೆಯೊಣ್ಣಾಯೆ ದುಮ್ದ ದಿನಟ ಆವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಒಂತೆ ಕಿರಿಕಿರಿ ಹಣ್ಣಿಗ್ಲೆ ಪಾತ್ರನ ಸಹಿಸೊಂದರತ್ತ ಸೇರಿನಂಚಿನ ಮಾತೆರೆಗಳ ಈ ಥರ ಹಿಡ್ದು ಆ ಥರ ಮುಟ್ಟ ಏನು ಮೇರೆಂಡು ಪಾತೆರೆ ಏತ್ ಜನ ಒಳ್ಳಿರು ನಮ್ಮ ಊರುಡು ಅಂತ ಒಂಜಾತು ಗ್ರಾಮಡು ಎಂಚು ಒಳ್ಳಿರು ಮಾತ ಉರುವಾಲು ಕಣಿಯೂರು ಮಾತ ಸೇರಿನ ಒಂಜಾತು ಜನ ಉಪ್ಪುನಂಚಿನ ಒಂಜಿ ಊರು ಬ್ರಹ್ಮಕಲಶವು ಚಾಲನೆ ತೆಕ್ಕದಂಡು ವಿಶೇಷವಾಯಿನ ಪಂಚಲಿಂಗೇಶ್ವರ ದೇವರು ನಂಗೆ ಮಾತ ಉದ್ಧಾರ ಆವಡು ಅಂದಾಂಡ ಮೂಳು ಇತ್ತನಗಳಿನ ಮಾತ ತುಲೆ ಮಾತೆರೆ ಉಳ್ಳಾಡ್ಲ ಒಂಜಿ ಶಿವದೇವರು ಉಳ್ಳೇರು ಅಂಚೆ ಇತ್ತನಾಗ ಮಾತೆರೆಗಳೇ ಬೇತೆ ಬೇತೆ ಪುದರ್ ಆರ್ನಮುಳಲ್ಲಿ ಒಂಜಿ ಶಿವೆ ಉಂಡು ಸೀತಾರಾಮೇರು ಮೇರಿನ ಪುದರ್ಲು ಉಂಡು ಪಂಡೇರು ತೋಟೋಡಿಗೆ ಬತ್ತನಾಕ್ಲು ಮಕ್ಕಳು ಏನೋ ಗೊತ್ತುಂಡೆ ಹಿಂಗೆ ಒಂಜಿ ಆತ ಎಂಚಿನ ಜವಾಬ್ದಾರಿ ಉಂಡಾರಿಗೆ ಐನು ಮಾತಾರ ಮಂತು ತೋಜ್ಪೋಣಾರು ಒಂಜಿ ಕ್ಷೇತ್ರದ ಆಡಳಿತ ಎಂಚ ಮನ್ಪೊಳಿ ಇನ್ಪಣೆ ಒಂಜಿ ಆದರ್ಶವಾದ ಮನ್ ತೋಜ್ಪೋಬಾರು ಹಿಂಗೆ ಅನುಭವ ಉಂಡಾರ ನಮ್ಮ ಬಗೆಟ್ ತೆರೆದು ಗೊತ್ತುಂಡು ಪೊಲಬುಂಡಾಯ್ತ ಬಗೆಟ್ ಒಟ್ಟು ಬೇತೆ ಬೇತೆ ಪುದರುಂಡು ನಮ್ಮಡ ಏರಡಾಂಡ ಉಳಾಯ್ತಿನ ಶಿವೆ ಮೆಲ್ಲ ಪಿದಾಡಿಗೆ ಎಂಚುಂಡು ಪುದಾರ ಮಾತಾರಿಲ್ಲ ಒಂಜೇ ಪುದಾರು ಬೊಕ್ಕ ದ್ಯಾಟ್ ಅದು ಒಂದು ಪಣ್ಪೇರು ಇದು ಒಂದು ಪಣ್ಪೇರು ಅಂದತ್ತು ತುಲೆ ಪುದರ್ಲಜ್ಜಿ ದಾಲಜ್ಜಿ ಪೋದೆ ಪೋಡು ಅಂಚಾದು ನಮ್ಮ ಸಾಮರ್ಥ್ಯ ಒಳುಪೋಡು ಒಂದು ಕೆಂಡ ಉಳಾಯಿ ಉಪ್ಪುನಾಗ ಸಾಮರ್ಥ್ಯ ಬೋಡು ಒಂಜಿ ಪಾತೆರುಂಡು ನಾನು ತುದೆತ್ತ ಬರಿಯ ಬತ್ತನಾಯಿ ತುದೆ ಏಪಲ ದುಂಬೇ ಪೋಪುನೆ ಪಿರವತ್ತನ ಒಲಾಂಡ್ಲ ಪಿರವತ್ತನ ಇತಿಹಾಸನೇ ಇಜ್ಜಿ ಪಿರವತ್ತನವು ತುದೆತ್ತು ಅಂಚ ಪಳ್ಗುಣಿ ಇನ್ನೊಂಜಿ ತುದೆ ಉಂಡು ಪಳ್ಗುಣಿಂದ ಈಗ ಬೇತೆ ಅರ್ಥಗಳುಂಡು ಐಟು ಪೊಯ್ಯನೇ ಉಪ್ಪುನೆ ನೀರು ತೋಜರ್ನೇ ಇಜ್ಜಿಗೆ ಯಾಕೆ ಒಂಜಿ ಶಾಪ ಅವು ಬೇತೆ ವಿಷಯ ಒಕ್ಕ ಪಾತೆರಿಗ ಆಂಡ ಒಕ್ಕಣ ನೀರುಂಡಾಡಿಟ್ಟು ಅಡ ಮುಲ್ಪೆಂಚ ಅಂದ್ಕಂಡು ಆ ತುದೆ ದುಂಬೇ ಪೋಪುಂಡು ನಮ್ಮ ಬದುಕಲ ದುಂಬೇ ಪೋಡು ಪಿರ ಬರಲಿ ನಮ್ಮ ಬದುಕಿಡು ದುಂಬುದ ಪಜ್ಜೆನೇ ಮುಂದಡಿ ಇಟ್ಟರೆ ಸ್ವರ್ಗ ಅಂದುಂಡು ಅಂಚಾದ ನಮ್ಮ ಪಜ್ಜೆ ದುಂಬೇ ದೀವೋಡು
ಅವಾಗ ಎತ್ತು ನಡೆಗೆ ನಂಗೆ ಕೆತ್ತರೆಗೆ ಸಾಧ್ಯತೆ ಉಂಡು ಇಹ ಅಪರ ಅಂದು ರಡ್ಡುಂಡು ಪುಟ್ಟುಡ್ದು ನಮ್ಮ ಪಯಣ ಶುರು ಆತಂದ್ರೆ ಎತ್ತಡಾಯನೆ ಆಯರೆಗೆ ಎತ್ತೊಡು ಅಂಡ ನಂಗೆ ಸಾದಿಗೆ ಬಲ್ಪ ಶ್ರದ್ಧಾ ಕೇಂದ್ರಗಳೊಂದು ಪಂಡೊಂದು ಸೇರಿನಂಚಿನ ಮಾತ್ರೆಗಳ ಸಮಿತಿದ ಸರ್ವ ಸದಸ್ಯರಿಗೆ ಅಧ್ಯಕ್ಷರು ಇನ್ನಿತರ ಮಾತ್ರೆಗಳ ಒಂಜೇ ಉಪದರಡು ಪಂಡೊಂದು ಸೇರಿನಂಚಿನ ಪೂರ್ಯಗಳ ದೇವರೆಡ್ಡೆ ಪುದಿಪಾವಡು ಲೋಕೋಡು ಶಾಂತಿ ನೆಮ್ಮದಿ ನೆಲೆ ಆವಡು ದೇವರೆಡ ಪ್ರಾರ್ಥನೆ ಮಂತೊಂದು ಸಾಧ್ಯ ಅಂಡ ಆಧ್ಯಾತ್ಮದ ಬದುಕು ಮಲ್ಪುಗ ಅಲ್ಪ ನಿಜವಾಯನ ಸುಖ ಉಂಡೊಂದು ಪಂಡೊಂದು ಸುಖ ದುಃಖನು ಸಮನ್ವಯ ಮನ್ಪೆರೆ ಆಧ್ಯಾತ್ಮದ ಪಾಠ ಬಾರಿ ಪೊರ್ಲು ಒಂದು ಪಂಡೊಂದು ಪೂರ್ಯರಿಗಳ ಎಡ್ಡೆ ಪುದಿಪಾವಡು ಲೋಕೋಡು ಶಾಂತಿ ನೆಮ್ಮದಿ ನೆಲೆ ಆವಡು ದೇವರೆಡ ಪ್ರಾರ್ಥನೆ ಮಂತೊಂದು ಎನ್ನ ಪಾತಿರುವಂತಾವೆ ಅವಧೂತ ಚಿಂತನ್ ಗುರುದೇವದತ್ತ. ಪೂಜ್ಯರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಮುಂದಿನ ಭಾಗವಾಗಿ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮೋಹನ್ ರಾಮ್ ಸುಳ್ಳಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಇವರು ಈ ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕುರಿಂಜೆ ಇದರ ಬ್ರಹ್ಮಕಲಶೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಗುರುದೇವಾನಂದ ಶ್ರೀಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರತಕ್ಕಂಥ ಯಶವಂತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಿಯೂರು ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಭಗವದ್ಭಕ್ತರೇ, ಇವತ್ತು ಕುರಿಂಜೆ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ತಾವೆಲ್ಲ ಇದ್ದೀರಾ. ಈ ಬ್ರಹ್ಮಕಲಶೋತ್ಸವಕ್ಕೆ ಸುಮಾರು 1 ವರ್ಷಗಳಿಂದ ನಿರಂತರ ಊರಿನ ಎಲ್ಲ ಮನೆಯವರು ಒಂದಾಗಿ ಒಂದೇ ಮನಸ್ಸಿನಿಂದ ನಮ್ಮ ಯೋಗೀಶರ ನೇತೃತ್ವದಲ್ಲಿ ಇನ್ನೂ ಹಲವು ಪ್ರಮುಖರ ನೇತೃತ್ವದಲ್ಲಿ ಈ ದೇವಸ್ಥಾನದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀರಾ. ತುಂಬ ಅದ್ಭುತವಾಗಿ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಿಸಿ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುವಂಥ ಯೋಜನೆಯಲ್ಲಿ ತಾವೆಲ್ಲ ಕೈ ಜೋಡಿಸಿದ್ದೀರಾ. ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕುಪ್ಪೆಟ್ಟಿಯಿಂದ ಕೊರಿಂಜದವರೆಗೆ ಒಂದಷ್ಟು ಸ್ವಯಂ ಸೇವಕರು ಭಾರಿ ಅದ್ಭುತವಾಗಿ ಬೀದಿಯನ್ನು ಅಲಂಕಾರವನ್ನು ಮಾಡಿದ್ದಾರೆ. ಈ ಸ್ವಯಂ ಸೇವಕರನ್ನು ನಾವೆಲ್ಲ ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ಈ ಹಳ್ಳಿಯಲ್ಲಿ ತಮ್ಮ ಈ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾತ್ರಿ ಹಗಲು ದುಡಿದಂಥ ಈ ಸ್ವಯಂ ಸೇವಕರು ಇಂಥ ಒಂದು ದೇವಸ್ಥಾನದ ಶಕ್ತಿ. ಯಾಕಂದರೆ ನಾನು ಸುಮಾರು ಒಂದು 15 ದಿವಸದ ಹಿಂದೆ ಪದ್ಮುಂಜಕ್ಕೆ ಇದೇ ಮಾರ್ಗವಾಗಿ ಹೋಗ್ತಾ ಇರುವಾಗ ಈ ಸ್ವಯಂ ಸೇವಕರು ಪಿಕಪ್ನಲ್ಲಿ ಅಡಿಕೆ ಕಂಗುಗಳನ್ನು ತಂದು ನೆಡುವ ಕೆಲಸವನ್ನು ಮಾಡ್ತಾ ಇದ್ರು. ನಾನು ಪ್ರಸನ್ನ ದರ್ಬೆ ಅವರಿಗೆ ಹೇಳಿದೆ, ತುಂಬ ಸ್ವಯಂ ಸೇವಕರು ಈ ದೇವಸ್ಥಾನದಲ್ಲಿ ಇದ್ದಾರೆ, ಅದರಿಂದಾಗಿ ನಿಮಗೆ ಮುಂದಾಳತ್ವ ತಗೊಂಡವರಿಗೆ ಏನು ಕಷ್ಟ ಇಲ್ಲ ಅಂತ. ಯಾಕಂದರೆ ಒಂದಷ್ಟು ಜನ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಂದೆ ಹೋಗ್ಬೋದು, ಆದರೆ ಊರಿನ ಜನ ನಮ್ಮ ಜೊತೆ ಕೈ ಜೋಡಿಸ ಇದ್ದರೆ ಇಷ್ಟು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ಸೇರಿದಂಥ ಹಸಿರುವಾಣಿಯನ್ನು ನೋಡಿದಾಗ ಪ್ರತಿ ಮನೆಯಿಂದಲೂ ಹಸಿರುವಾಣಿ ಜೊತೆಗೆ ತಮ್ಮ ಮನೆಯವರು ಬಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಪಂಚಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವು ತುಂಬ ಚೆನ್ನಾಗಿ ಆಗಿ ಇಡೀ ಊರಿಗೆ ದೇವರ ಅನುಗ್ರಹಿಸಲಿ, ಎಲ್ರಿಗೂ ಒಳಿತಾಗಲಿ. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಯವರು ದೇವಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲಿ ಜೋಡಿಸ್ತಾ ತಿಂಗಳಿಗೆ ಒಂದು ಸರಿಯಾದರೂ ತಮ್ಮ ಮನೆಗಳಿಂದ ದೇವಸ್ಥಾನಕ್ಕೆ
ಬರುವಂಥ ಕೆಲಸ ಆಗಬೇಕು. ಯಾಕಂದರೆ ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ. ದೇವಸ್ಥಾನದ ಎಲ್ಲ ಮೂಲಭೂತ ಕೆಲಸಗಳನ್ನು ಜವಾಬ್ದಾರಿ ತಗೊಂಡವರು ಮಾಡ್ತಾರೆ. ಆದರೆ ಊರಿನ ಜನ ವರ್ಷದ ಜಾತ್ರೆಗೆ ಮಾತ್ರ ಬಂದರೆ ದೇವಸ್ಥಾನದ ಉದ್ಧಾರ ಆಗುವುದಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಎಲ್ಲ ಜನಗಳು ತಿಂಗಳಿಗೆ ಒಂದು ಸಾರಿಯಾದರೂ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗಿದ್ದಲ್ಲಿ ಮಾತ್ರ ಜವಾಬ್ದಾರಿ ತಗೊಂಡಂಥ ಎಲ್ಲ ಮುಂದಾಳತ್ವ ವಹಿಸ್ಕೊಂಡವರಿಗೆ ಒಂದು ನೀವು ಬೆನ್ನೆಲುಬಾಗಿ ನಿಲ್ತೀರಾ. ಈ ರೀತಿಯಾಗಿ ಮುಂದೆ ದೇವಸ್ಥಾನದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡಲಿ ಅಂತ ಸುಬ್ರಹ್ಮಣ್ಯ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಪಂಚಲಿಂಗೇಶ್ವರನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸುಸೂತ್ರವಾಗಲಿ ನಡೀಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನೊಂದೆರಡು ಮಾತುಗಳು ಮುಗಿಸ್ತೇನೆ. ಅತಿಥಿಗಳಾಗಿರುವಂತಹ ಶ್ರೀ ಮೋಹನ್ ರಾಮ್ ಸುಳ್ಳಿಯವರು ಶುಭ ಹಾರೈಸಿದ್ದಾರೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಕಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಯಶವಂತ ಇವರು ಸಭೆಯ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪಂಚಲಿಂಗೇಶ್ವರ ದೇವರೇನು ಅಂಚನೆ ಸಪರಿವಾರ ದೈವಲೆಗ ಅಡ್ಡಬೂರೊಂದು ಶ್ರೀ ಸ್ವಾಮೀಜಿಲೆಗೆ ತರತಗ್ಗ ಒಂದು ಅಂಚ ವೇದಿಕೆದ ಮಿತ್ತಿಪ್ಪನ ಮಾತೆ ಗಣ್ಯರೆಗ್ಲ ವಂದಿಸ ಒಂದು ಅಂಚನೆ ವೇದಿಕೆದ ಎದುರುಭಾಗಡಿಪ್ಪುನ ಭಕ್ತರೆಗ್ಲ ವಂದಿಸ ಒಂದು. ಇನಿ ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಒಂಜಿ ಪುಣ್ಯ ಕಾರ್ಯಡ್ ಮಾತೆರ್ಲ ಭಾಗ್ಯ ಒಂದುಲ್ಲ ಶ್ರೀ ಪಂಚಲಿಂಗೇಶ್ವರ ದೇವೇರ್ನ ಆಶೀರ್ವಾದನು ಪಡೆವನೋಡು ಪಣೊಂದು ಕೇನೊಂದು ಅಂಚನೆ ಈ ಬ್ರಹ್ಮ ಕಲಶೋತ್ಸವಗ ಅಂಚನೆ ಜೀರ್ಣೋದ್ಧಾರದ ಮಾತ ಸಮಿತಿದಾಗ್ಲಿಗೆ ಅಭಿನಂದನೆಯನ್ನು ಪಣೊಂದು ಏನ ಬೊಕ್ಕ ಎಂಚನೆ ಏನ ಈ ಅಧ್ಯಕ್ಷ ಸ್ಥಾನ ಎಂಕೊಂಜಿ ಕೊರ್ನ ಮಾತ ಸಮಿತಿದ ಸದಸ್ಯರಿಗ್ಲ ವಂದಿಸ ಒಂದು ಏನ ಪಾತ್ರೆಗಳು ಉಂಟ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇಂದಿನ ಧರ್ಮ ಸಭೆಗೆ ಸೇರಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತೇಳಿ ಶ್ರೀ ವಿಜಯಕುಮಾರ್ ಕಲ್ಲಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಜೀರ್ಣೋದ್ಧಾರ ಸಮಿತಿ ಇವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಪಂಚಲಿಂಗೇಶ್ವರಾಯ ನಮಃ. ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ತಮ್ಮ ಪಾದಧೂಳಿಯನ್ನು ಸ್ಪರ್ಶಿಸಿ ಬಹುಶಃ ಈ ಕ್ಷೇತ್ರವನ್ನು ಪಾವನಗೊಳಿಸಿದಂಥ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಗಳವರಿಗೆ ನಾನು ಪ್ರಪ್ರಥಮವಾಗಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಕ್ಷೇತ್ರ ಚೆನ್ನಾಗಿ ಬೆಳಿಬೇಕಿದ್ದರೆ ಬಹುಶಃ ಅದಕ್ಕೆ ಬೇಕಾದಂಥ ಒಂದು ಭಕ್ತರ ಸಂಕುಲ, ಹಾಗೆ ಅದಕ್ಕೆ ಬೇಕಾದಂತಹ ಪೂರಕವಾದ ಒಂದು ಸನ್ನಿವೇಶಗಳು ಇದ್ದಾಗ ಒಂದು ಕ್ಷೇತ್ರ ವಿಜೃಂಭಣೆಯಿಂದ ಬೆಳೆಯುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಸಂತ ಕಾಲದಲ್ಲಿ ಮರಗಳು ಚಿಗುರೊಡೆದಾಗ ಮರಗಳ ಗುಣಲಕ್ಷಣಗಳನ್ನು ನೋಡಿ ಈ ವರ್ಷದ ಫಸಲು ಹೇಗಿರ್ಬೋದು ಅಂತ ಹೇಳೋದನ್ನು ನಾವು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಕೂಡ ಹಾಗೆ, ಒಂದು ಕಾರ್ಯಕ್ರಮ ಯಾವ ರೀತಿ ನಡೀಬೋದು ಅಂಥೇಳಿ ಸಮಿತಿಯವರು ಬಹುಶಃ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಾಕಿಕೊಳ್ಳಬಹುದು. ಆದರೆ ಅದಕ್ಕಿಂತಲೂ ಅದ್ವಿತೀಯವಾಗಿ ಆ ಕಾರ್ಯಕ್ರಮ ಆದರೆ ಬಹುಶಃ ಅದು ಆ ದೇವರ ಕೃಪೆ ಅಂಥೇಳಿ ನಾವೆಲ್ಲ ಅದನ್ನು ಗ್ರಹಿಸಿಕೊಳ್ತೇವೆ. ಯಾಕೆಂದರೆ ಇಲ್ಲೇ ಒಂದು ಪಕ್ಕದಲ್ಲಿ ದೊಡ್ಡ ಬಂಡೆಕಲ್ಲು ಇದೆ. ಆ ಬಂಡೆಕಲ್ಲನ್ನು ಹಲವಾರು ವರ್ಷದಿಂದ ಎಲ್ಲರೂ ನೋಡ್ತಾ ಇದ್ದೇವೆ. ಆದರೆ ಅದಕ್ಕೆ ಒಬ್ಬರು ಬಂದು ನೋಡಿ, ಬಹುಶಃ ಸದಾಶಿವರು ಶಿವಗಿರಿ ಕಲ್ಲಡ್ಕ ಇವರು ಬಂದು ನೋಡಿದಾಗ ಅದರಲ್ಲಿ ಆನೆಯ ಚಿತ್ರವನ್ನು ನೋಡಿ ಆನೆಯ ಚಿತ್ರವನ್ನು ಬಿಡಿಸಿದ್ದಾರೆ. ಅಂದರೆ ನೋಡುವವರ ದೃಷ್ಟಿಯಲ್ಲಿ ಒಂದು
ಯಾವುದೇ ಒಂದು ವಿಷಯಗಳನ್ನು ಬೇಕಾದಾಗೆ ಬದಲಿಸ್ಬೋದು ಅಂತ ಹೇಳೋದನ್ನು ಅವರು ಬಹುಶಃ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಯ ಎಲ್ಲ ಕೆಲಸಗಳು ಹಾಗೆ ಬಹುಶಃ ಒಳ್ಳೆ ರೀತಿಯಲ್ಲಿ ಹೇಗೆ ನಡೆದಿದೆ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ. ಯಾಕೆಂದರೆ ಈಗಾಗಲೇ ವೇಳೆ ಭಾಳ ಆದ ಕಾರಣ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾದಂಥ ಯಶವಂತರವರು. ಅವರಿಗೆ ನಾನು ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮಗೆ ಮುಖ್ಯ ಅತಿಥಿಗಳಾಗಿ ಬಹುಶಃ ಇವತ್ತು ಆಗಮಿಸಿ ಧಾರ್ಮಿಕ ಉಪನ್ಯಾಸವನ್ನು ಕೊಟ್ಟವರು ಸೀತಾರಾಮರವರು. ಯಾಕೆಂದರೆ ಒಂದು ಸಮಾಜಕ್ಕೆ ಕಟ್ಟುಪಾಡುಗಳನ್ನು ಮಾಡಿ ಬಹುಶಃ ಇದೇ ರೀತಿಯಾಗಿ ನಡಿಬೇಕು ಅಂತೇಳಿ ನಾವು ತಿಳ್ಕೊಂಡಾಗ ಮಾತ್ರ ಆ ಸಮಾಜವನ್ನು ಒಂದು ದಿಕ್ಕಿಗೆ ಕೊಂಡೊಯ್ಯಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ತಮ್ಮ ಉತ್ತಮವಾದ ಮಾತಿನಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಮುನ್ನಡೆದವಾಗ ನಮ್ಮ ಹಿಂದೂ ಸಮಾಜ ಖಂಡಿತವಾಗಿಯೂ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ನಾನು ಹೇಳ್ತಾ ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರಕ್ಕೆ ಬಹುಶಃ ಬೇಕಾದಂಥ ದವಸ ಧಾನ್ಯಗಳನ್ನು ಕಳಿಸಿ ಇಲ್ಲಿಯ ಒಂದು ನಮ್ಮ ಅಭಿವೃದ್ಧಿಗೆ ಹಾಗೂ ಇವತ್ತಿನ ಬ್ರಹ್ಮಕಲಶಕ್ಕೆ ಪೂರಕವಾಗಿ ಸಹಕಾರಿ ಮಾಡಿದವರು ಸುಬ್ರಹ್ಮಣ್ಯ ಕ್ಷೇತ್ರದ ಮೋಹನ್ ರಾಮ್ ಸುಳ್ಳಿ, ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಇದಕ್ಕೆ ಕಾರ್ಯಕ್ರಮಕ್ಕೆ ಪ್ರಭಾಕರ ಬಂಗೇರವರು ಬರಬೇಕಿತ್ತು. ಅವರು ಬೆಳಿಗ್ಗೆ ಬಂದು ಈ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಸಿ ಹೋಗಿರ್ತಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸಾಮ್ರಾಟ್ ಕರ್ಕೇರ, ಯಾಕೆಂದರೆ ಇಲ್ಲಿಯ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇಂಜಿನಿಯರಾಗಿ ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರಿಯಾದಂಥವರು, ಅವರಿಗೂ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜನಾರ್ದನ ಪೂಜಾರಿ ಕಡ್ತಿಲ್ಲರವರು, ಅವರು ಬಹುಶಃ ಮಾನ್ಯ ಇಲ್ಲಿಯ ದೇವಸ್ಥಾನದ ಮುಕ್ತೇಶ್ವರರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರವೀಣ್ ರೈ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಬಾರಿಯ ಇಲ್ಲಿಯವರು, ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ದಿನೇಶ್ ಗೌಡ ಕಂಡಿಗ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಂದಾರು, ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮೋನಪ್ಪ ಗೌಡ ಮಣಿಲ, ಬಾಬುಗೌಡ ಮಡ್ಯಲಕಂಡ, ಸುಂದರಗೌಡ ನಿನ್ನಿಕಲ್ಲು, ಇವರೆಲ್ಲರಿಗೂ ನಾನು ಒಂದೇ ಮಾತಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ನಮಗಿಲ್ಲಿ ಬೇಕಾದಂಥ ಮರಮಟ್ಟುಗಳನ್ನು ಒದಗಿಸಿಕೊಟ್ಟಂಥ ಕೃಷ್ಣ ಭಟ್ ದಂಪತಿಗಳು, ಸುಬ್ರಹ್ಮಣ್ಯ ಭಟ್ ಉಳಿಯ, ಪರಮೇಶ್ವರಿ ಅಮ್ಮ, ಸತೀಶ್ ಗೌಡ ಬನಾರಿ ಹಾಗೂ ಕೂಸಪ್ಪ ಗೌಡ ಬನಾರಿ, ಇವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಮಿತಿಯ ದಾಸಪ್ಪ ಗೌಡ ಕೋಡ್ಯಾಳ್ಕ, ಪ್ರಸಾದ್ ಕಡ್ತಿಲ್ಲ, ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಸನ್ನ ದರ್ಬೆ, ಶೇಷಪ್ಪ ಗೌಡ ಮಜಿಕುಡೇಲ್, ಲಿಂಗಪ್ಪ ನಾಯ್ಕ, ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಆದಂತಹ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಅತಿಥಿಗಳು ಉಲ್ಲೇಖ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳನ್ನು ಮಾಡಿದಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲದಕ್ಕೂ ಮುಖ್ಯವಾಗಿ ಬಹುಶಃ ನಮ್ಮ ಆಡಳಿತ ಮುಕ್ತೇಶ್ವರರಾದಂಥ ಯೋಗೀಶ್ ಪೂಜಾರಿ ಕಡ್ತಿಲ್ಲ, ಬಹುಶಃ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಅತ್ಯುತ್ತಮವಾಗಿ ನಡೆದಿದೆ. ಇನ್ನು ಮುಂದಕ್ಕೂ 6-7 ದಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ಬಹುಶಃ ಅವರ ನೇತೃತ್ವ ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ. ಕಾರ್ಯಕ್ರಮವು ಉತ್ತಮವಾಗಿ ನಡೀತಾ ಇದೆ. ಅವರಿಗೆ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸಿ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪೂಜ್ಯರು, ಅತಿಥಿಗಳು ವೇದಿಕೆಯನ್ನು ನಿರ್ಗಮಿಸುತ್ತಿದ್ದಾರೆ. ಎಲ್ಲರನ್ನು ಗೌರವದಿಂದ ಬೀಳ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಾಪುರ ಒಡಿಯೂರು, ಇಲ್ಲಿ ಫೆಬ್ರವರಿ 18, 19 ಆದಿತ್ಯವಾರ ಸೋಮವಾರಗಳಂದು ತುಳು ಜಾತ್ರೆ, ಒಡಿಯೂರು ರಥೋತ್ಸವ ಹಾಗೂ ಶ್ರೀರಾಮೇ ತುಳು ಸಾಹಿತ್ಯ ಸಮ್ಮೇಳನ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದಕ್ಕೆ ಭಗವದ್ಭಕ್ತರು ಭಾಗವಹಿಸಬೇಕು ಅಂತ
ಶ್ರೀ ಸ್ವಾಮಿಗಳ ಅನುಗ್ರಹವಾಗ್ತಾ ಇದೆ. ಇದೇ ವೇದಿಕೆಯಲ್ಲಿ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ನಾಟ್ಯ ನಿಲಯಂ ರಿಜಿಸ್ಟರ್ಡ್ ಕುಂಬಳೆ ಇವರ ಶಿಷ್ಯವೃಂದವರಿಂದ ನೃತ್ಯ ಸಂಭ್ರಮ ಕಾರ್ಯಕ್ರಮ ನಡೀಲಿಕ್ಕಿದೆ. ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ನಾಟ್ಯ ನಿಲಯ ರಿಜಿಸ್ಟರ್ಡ್ ಕುಂಬಳೆ ಇವರ ಶಿಷ್ಯರಿಂದ ಈ ವೇದಿಕೆಯಲ್ಲಿ ನೃತ್ಯ ಸಂಭ್ರಮ ನಡೀಲಿಕ್ಕಿದೆ. ಭಗವದ್ಭಕ್ತರೆಲ್ಲರೂ ಕಲಾಭಿಮಾನಿಗಳು ಸಭೆಯಲ್ಲಿ ಆಸೀನರಾಗಿ ಇದನ್ನು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಸಹೃದಯ ಸಜ್ಜನ ಭಗವದ್ಭಕ್ತ ಬಂಧುಗಳೇ, ಸೇರಿರುವ ಎಲ್ಲ ಕಲಾಭಿಮಾನಿಗಳೇ, ಇದೀಗ ವಿದುಷಿ ವಿದ್ಯಾಲಕ್ಷ್ಮಿ ಮತ್ತು ಅವರ ಶಿಷ್ಯೆಯಂದಿರಿಂದ ನೃತ್ಯ ಸಂಭ್ರಮ ಇದೇ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಗೌರವಾನ್ವಿತ ಎಲ್ಲ ಸಜ್ಜನ ಬಂಧುಗಳು ಸಭಾಂಗಣದತ್ತ ಆಗಮಿಸಿ ನಿಮಗಾಗಿ ಮೀಸಲಾದ ಆಸನಗಳಲ್ಲಿ ಆಸೀನರಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇದೀಗ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ನಾಟ್ಯ ವಿದ್ಯಾಲಯ ರಿಜಿಸ್ಟರ್ಡ್ ಕುಂಬಳೆ ಇವರಿಂದ ನೃತ್ಯ ಸಂಭ್ರಮ ಇದೀಗ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ದೂರ ದೂರದಲ್ಲಿ ನಿಂತಿರುವ ಎಲ್ಲ ಕಲಾಭಿಮಾನಿ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ನಿಮ್ಮ ಆಸನಗಳನ್ನು ಸ್ವೀಕರಿಸಬೇಕು. ನಮ್ಮ ನಾಟ್ಯಾಲಯದ ಎಲ್ಲ ಕಲಾವಿದರನ್ನು ತಮ್ಮ ಉಪಸ್ಥಿತಿಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಎಲ್ಲ ಸಜ್ಜನ ಬಂಧುಗಳು ದಯವಿಟ್ಟು ಸಭಾಂಗಣಕ್ಕೆ ಆಗಮಿಸಿ ನಿಮ್ಮ ಆಸನಗಳನ್ನು ಸ್ವೀಕರಿಸಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ನೃತ್ಯ ಸಂಭ್ರಮ ಈ ಪ್ರಧಾನ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ನಿಮ್ಮೆಲ್ಲರ ತುಂಬು ಹೃದಯದ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಸಜ್ಜನ ಕಲಾಭಿಮಾನಿ ಬಂಧುಗಳೇ, ನನ್ನ ಕೆಲವೇ ನಿಮಿಷಡು ನಮ್ಮ ಈ ಪ್ರಧಾನ ವೇದಿಕೆಡು ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ನಾಟ್ಯ ವಿದ್ಯಾಲಯ ರಿಜಿಸ್ಟರ್ಡ್ ಕುಂಬಳೆ ಮಲ್ತ ಕಲಾವಿದರದು ನೃತ್ಯ ಸಂಭ್ರಮ ಪನ್ಪಿನ ಭರತನಾಟ್ಯ ಕಾರ್ಯಕ್ರಮ ನಿಕ್ಲ ಮಾತಿರ್ನ ಸಹಕಾರಡು ಬಾರಿ ಪೊರ್ಲುಡು ನಡಪೆರುಂಡು ಸೇರ್ದಿಂಚಿನ ಮಾತ ಭಗವದ್ಭಕ್ತ ಬಂಧುಳು ದಯದೇದು ಈ ಪ್ರಧಾನ ವೇದಿಕೆಡು ಉಪಸ್ಥಿತರು ಪಡು ಅಂಚನೆ ಪಂಚಲಿಂಗೇಶ್ವರ ದೇವೇರ್ನ ಅನ್ನಪ್ರಸಾದ ಸ್ವೀಕಾರ ಮಲ್ಪರ ಬಾಕಿತ್ತನ ಭಗವದ್ಭಕ್ತರು ದಯದಿದು ಅನ್ನಪ್ರಸಾದನ ಸ್ವೀಕಾರ ಮಲ್ತದ ಈ ಪ್ರಧಾನ ವೇದಿಕೆ ನಡಪುನಂಚಿನ ಈ ನೃತ್ಯ ಸಂಭ್ರಮಡ ಪಾಲು ಪಡೆಯೋಡು ಅಂಚನೆ ನಮ್ಮ ನೃತ್ಯ ಕಲಾವಿದರಿಗೆ ಪ್ರೋತ್ಸಾಹ ಕೊರಡು ಪಂಡದು ನಿಕಳ ವಿನಮ್ರವಾದ ವಿನಂತಿ ಮಂತೊಂದುಲ್ಲ ಬಂದುಳೆ. ಅನ್ನಪ್ರಸಾದ ಸ್ವೀಕಾರ ಮಲ್ಪರ ಬಾಕಿ ಇತ್ತನ ಭಗವದ್ಭಕ್ತರು ದಯದಿದು ನಮ್ಮ ಅನ್ನಛತ್ರಡು ಶ್ರೀ ದೇವೇರ್ನ ಅನ್ನಪ್ರಸಾದ ವಿತರಣೆ ಆವೊಂದುಂಡು ಅನ್ನಪ್ರಸಾದ ಸ್ವೀಕಾರ ಮಲ್ತದು ಪ್ರಧಾನ ವೇದಿಕೆಡು ಇತ್ತೆ ಪ್ರಾರಂಭ ಒಂದು ಪುನಃ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಪಾಲು ಪಡೆಯೊಂದು ಕಲಾವಿದರಿಗೆ ಪ್ರೋತ್ಸಾಹ ಕೊರಡು ನಿಖಲ್ನ ಉಪಸ್ಥಿತಿಯ ಸಹಕಾರ ಕೊರಡು ಪಂಡದು ವಿನಮ್ರವಾದ ವಿನಂತಿ ಮಂತೊಂದುಲ್ಲ ಅಂಚನೆ ದೂರಡು ಉಂತೊಂದು ಪುನಃ ಮಾತ ಬಂದುಳ್ಳ ಪ್ರಧಾನ ವೇದಿಕೆಡು ನಿಕ್ಲಿಗಾದ ಆಸನ ಮೀಸಲಾದುಂಡು ದಯದಿದು ಈ ಆಸನಡು ಸ್ವೀಕಾರ ಮಲ್ತದು ಈ ಕಾರ್ಯಕ್ರಮನ ಪೊರ್ಲು ಮಲ್ತು ತೋಜುವಾಡು ಪಂಡದು ವಿನಂತಿ ಮಂತೊಂದುಲ್ಲ.
ಇಲ್ಲಿನ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ಅಂಗವಾಗಿ ಶ್ರೀದೇವರ ದಿವ್ಯ ಸನ್ನಿಧಿಯಲ್ಲಿ ನಾಟ್ಯ ವಿದ್ಯಾನಿಲಯ ಕುಂಬಳೆ ಇದರ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳ ಪೋಷಕರ ಸಹಕಾರ ಹಾಗೂ ಸಾಂಸ್ಕೃತಿಕ ಸಮಿತಿಯ ಸಹಯೋಗದಲ್ಲಿ ಶಾಸ್ತ್ರೀಯ ಹಾಗೂ ಜನಪದ ಶೈಲಿಗಳನ್ನು ಒಳಗೊಂಡಂತಹ ನೃತ್ಯ ಸಂಭ್ರಮ ಕಾರ್ಯಕ್ರಮವು ಇದೀಗ ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಕಳೆದ 19 ವರ್ಷಗಳಿಂದ ನಮ್ಮೊಂದಿಗಿದ್ದು ಸಹಕರಿಸುತ್ತಿರುವಂತಹ ಹಿಮ್ಮೇಳ ಕಲಾವಿದರು, ಹಾಡುಗಾರಿಕೆಯಲ್ಲಿ ಆಕಾಶವಾಣಿ ಕಲಾವಿದ ವಿದ್ವಾನ್ ಶ್ರೀ ಶಿಜು ಕರುಣಾಕರನ್ ಕಣ್ಣೂರು, ಅದೇ ರೀತಿಯಲ್ಲಿ ವಸಂತಕುಮಾರ್ ಗೋಸಾಡ, ಹಾಗೆಯೇ ಶ್ರೀಯುತ ಕಿಶೋರ್ ಪೆರ್ಲಾ, ಮೃದಂಗವಾದನದಲ್ಲಿ ಮೃದಂಗ ಮಾಂತ್ರಿಕ ವಿದ್ವಾನ್ ಸುರೇಶ್ ಬಾಬು ಕಣ್ಣೂರು, ಕೊಳಲು ವಾದನದಲ್ಲಿ ವಿದ್ವಾನ್ ರಾಹುಲ್ ಕಣ್ಣೂರು, ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಪುರುಷೋತ್ತಮ್ ಕೊಪ್ಪಲ್, ರಿದಮ್ ಪ್ಯಾಡ್ ವಾದನದಲ್ಲಿ ಶ್ರೀಯುತ ಪ್ರಭಾಕರನ್ ಮಲ್ಲ, ನೃತ್ಯ ನಿರ್ದೇಶನ ಹಾಗೂ ನಟವಾಂಗ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ, ನಾಟ್ಯ ವಿದ್ಯಾನಿಲಯ ರಿಜಿಸ್ಟರ್ಡ್ ಕುಂಬಳೆ. ಈ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕನ್ನು ಒದಗಿಸಿದವರು ಶಿವಕೃಪಾ ಅಳಕೆ. ಮೊದಲಿಗೆ ಶ್ರೀದೇವರ ಚರಣ ಕಮಲಗಳಿಗೆ ಶಿರಸ ನಮಿಸುತ್ತಾ ನನ್ನ ನೃತ್ಯ ಗುರುಗಳಾದ ನಾಟ್ಯಗುರು ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರನ್ನು ಮನಸ್ಸ ಸ್ಮರಿಸುತ್ತಾ ಎಲ್ಲ ಗುರು ಹಿರಿಯರ ಶುಭ ಆಶೀರ್ವಾದದೊಂದಿಗೆ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳ ಪೋಷಕರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ಇಲ್ಲಿಗೆ ಪರಿಚಯಿಸಿದ ಉಪ್ಪಿನಂಗಡಿ ಸರಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಶ್ರೀಮತಿ ಶೀಲಾ ಟೀಚರ್ ಇವರಿಗೂ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಕಲಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿ ಕಾರ್ಯಕ್ರಮಕ್ಕೆ ಅಪ್ಪಣೆಯನ್ನು ಕೋರುತ್ತಾ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಸರ್ವ ವಿಘ್ನ ವಿನಾಶಕನಾದಂತಹ ವಿಘ್ನೇಶನ ಸ್ತುತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಮೊದಲ ನೃತ್ಯದ ಪ್ರಸ್ತುತಿ ಅವಳಿ ಸಹೋದರಿಯರಾದಂತಹ ಅಂಕಿತಾ ಅರ್ಪಿತಾ ಒಡಿಯೂರು, ಸೌಜನ್ಯ ಮುಗುಳಿ, ಅದೇ ರೀತಿ ಆದಿಶ್ರೀ ಪೈವಳಿಕೆ, ಮಾಸ್ಟರ್ ಸಾತ್ವಿಕ್ ನೀರಮೂಲೆ. ಈ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದಂತಹ ಭರತನಾಟ್ಯ ವಿದ್ವತ್ ಪೂರ್ವ ಪರೀಕ್ಷೆಯನ್ನು ಪೂರೈಸಿದ್ದು ಇದೀಗ ಅಂತಿಮ ಹಂತದ ಪರೀಕ್ಷಾ ಸಿದ್ಧತೆಯಲ್ಲಿದ್ದಾರೆ. ಇದೀಗ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಮೊದಲ ಪ್ರಸ್ತುತಿ ಸರ್ವ ವಿಘ್ನ ವಿನಾಶಕನಾದಂತಹ ಗಣೇಶನ ಸ್ತುತಿ. ದಿಮ್ಮಿ ತಕ್ಕ ಚೊನ್ನು ತಕ್ಕ ದಿಮ್ಮಿ ತಕ್ಕ ಚೊನ್ನು ತೈ ತೈ ದಿದ್ದು ತೈ 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 ದಿದ್ದು ತೈ ತೈ ದಿದ್ದು ತೈ ದಿದ್ದು ತೈ. ಮಗ ಗಣಪತಿ ಮನಸ ಸ್ಮರಾಮಿ, ಮಗ ಗಣಪತಿ ಮನಸ ಸ್ಮರಾಮಿ, ಗಣಪತಿ
ರಿಜಿತೈ ಗಣಪತಿ ರಿಜಿತೈ ರಿಜಿತೈ. ಇದೀಗ ಭಾರತಾಂಬೆಯನ್ನು ಸ್ತುತಿಸಿ ನಮಿಸುವಂತಹ ಸುಂದರ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸಹೋದರಿಯರಾದಂತಹ ಶಿವಾನಿ, ಶಿಫಾಲಿ, ಸಂಗೀತ, ಅದೇ ರೀತಿ ಶ್ರಾವ್ಯ ತುಂಗ. ಇದೀಗ ಭಾರತಾಂಬೆಯನ್ನು ಸ್ತುತಿಸಿ ನಮಿಸುವಂತಹ ನೃತ್ಯ ಲಘುಶಾಸ್ತ್ರೀಯ ನೃತ್ಯ. ಹಲ್ ಹಲ್ ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ ನಮೋಸ್ತು ಜಗತಾಂ ವಂದ್ಯೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ. ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ ಗಂಗಾ ಚ ಸರಿತ ಸರ್ವ ಸ್ತನ್ಯಂತೆ ವಿಶ್ವ ಪಾವನಿ. ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ನಮೋ. ತಕಿಟ ಧೀಂ ತಧೀಂ 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 ತಕ ತಕಿಟ ಧೀಂ ತಧೀಂ 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 ತಕಿಟ ಧೀಂ ತಧೀಂ 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 ತಕ ತಕಿಟ ಧೀಂ ತಧೀಂ 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 ಗಮ ಪನಿ ನೀ ಮಗ ಮಗ ಗ ಗಮ ಪನಿ ನೀ ಪನಿ ಸಮ ಗ ಗ ಗ ಪ ಮ ಪ ಗ ಮ ಸ ಗ ನಿ ರಿ ಸ ನಿ ರಿ ಸ ನಿ ಪ ಸ ನಿ ಪನಿ ಪ ಮ ಪ ಸ ನಿ ಪನಿ ಪ ಮ ಪ ಮ ಗ. ನಮೋ ನಮೋ ಭಾರತಾಂಬೆ ಬದರಿ ಷಂಡ ಮಂಡಿತೆ ಕೀರ್ತಿ ಕುರುವಂತೆ ಲೋಕಾಸ್ತ ತೀರ್ಥಭೂತ ಮುನೀಶ್ವರ. ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಖ್ಯಮಾಲ ವಿರಾಜಿತೆ. ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ನಮೋ. ತಕಿಟ ಧೀಂ ತಧೀಂ 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 ತಕ ತಕಿಟ ಧೀಂ ತಧೀಂ 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 ತಕಿಟ ಧೀಂ ತಧೀಂ 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 ತಕ ತಕಿಟ ಧೀಂ ತಧೀಂ 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 ಗಮ ಪನಿ ನೀ ಮಗ ಮಗ ಗ ಗ ಗಮ ಪನಿ ನೀ ಪನಿ ಸಮ ಗ ಗ ಗ ಪ ಮ ಪ ಗ ಮ ಸ ಗ ನಿ ರಿ ಸ ನಿ ಪ ಸ ನಿ ಪನಿ ಪ ಮ ಪ ಸ ನಿ ಪನಿ ಪ ಮ ಪ ಮ ಗ. ನಮೋ ನಮೋ ಭಾರತಾಂಬೆ ಸರ್ವತೀರ್ಥ ಸ್ವರೂಪಿಣಿ ಕಾಶ್ಯಾಹಿ ಕಾಶ್ಯಸೆ ಮಾತಾ ತ್ವಂ ಹಿ ಸರ್ವ ಪ್ರಕಾಶಿಕ. ನಮೋ ನಮೋ ಭಾರತಾಂಬೆ ಗುರುಸ್ತ್ವಂ ಜಗತಾವನೆ ವೇದ ವೇದಾಂತ ಗಂಭೀರೆ ನಿರ್ಮಲ ಸುಖದಾಯಿನಿ. ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ. ಯತಿಲೋಕ ಪದನ್ಯಾಸ ಪವಿತ್ರೀಕೃತ ಪಾತ್ಸವೇ ನಮೋಸ್ತು ಜಗದಾಧಾತ್ರಿ ಮೋಕ್ಷ ಮಾರ್ಗೈಕ ಸೇ
ನಮೋ ಭಾರತಾಂಬೆ ನಮೋ ನಮೋ ಶ್ರೀದೇವರ ದಿವ್ಯ ಸನ್ನಿಧಿಯಲ್ಲಿ ಪೂಜಾ ನೃತ್ಯ ಮಾಡುವಂತಹ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳು ನೇಹ, ಸಾನ್ವಿ, ವೈಷ್ಣವಿ, ಆತ್ಮಿ, ಮೇಘ, ಚಾರಿತ್ರ್ಯ, ಹೃದಯ, ಸುರಕ್ಷಾ, ಶ್ರದ್ಧಾ, ಆರಾಧ್ಯ, ಯತ್ವಿ ಹಾಗೂ ಇಂಚರ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀದೇವರ ಪೋಷಕರ, ಹಿರಿಯರ, ಕಲಾಭಿಮಾನಿಗಳ ಆಶೀರ್ವಾದವನ್ನು ಬೇಡುತ್ತಾ ಇದೀಗ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳಿಂದ ಪೂಜಾ ನೃತ್ಯ. ಈ ನೃತ್ಯವನ್ನು ನಡೆಸಿಸುವಂತಹ ವಿದ್ಯಾರ್ಥಿಗಳು ನೇಹ, ಸಾನ್ವಿ, ವೈಷ್ಣವಿ, ಆತ್ಮಿ, ಮೇಘ, ಚಾರಿತ್ರ್ಯ, ಹೃದಯ, ಸುರಕ್ಷಾ, ಶ್ರದ್ಧಾ, ಆರಾಧ್ಯ, ಯತ್ವಿ ಹಾಗೂ ಇಂಚರ. ತೈ ತೈ ದಿದ್ದು ತೈ 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 ದಿದ್ದು ತೈ ತೈ ದಿದ್ದು ತೈ ದಿದ್ದು ತೈ ಸರಸ್ವತಿ ಶ್ರೀ ಸರಸ್ವತಿ ಅಂಬ ಶ್ರೀ ಸರಸ್ವತಿ ದಿದ್ದು ತೈ ಗೋಡಿ ನಿವಾಸಿನಿ ಶ್ರೀ ಸರಸ್ವತಿ ಅಂಬ ದಿದ್ದು ತೈ Hey,
ಇದೀಗ ಲಘುಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಅಂಕಿತ ಅರ್ಪಿತಾ ಒಡಿಯೂರು, ಸೌಜನ್ಯ ಮುಗುಳಿ, ಅದೇ ರೀತಿ ಆದಿಶ್ರೀ ಪೈವಳಿಕೆ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ವಸ್ತ್ರಾಲಂಕಾರ ಹಾಗೂ ವರ್ಣಾಲಂಕಾರ ಅಥೇನಾ ಆರ್ಟ್ಸ್ ಪಾಲಕನ್ನು, ಅದೇ ರೀತಿ ದೇವನ್ ಆರ್ಟ್ಸ್ ನೀಲೇಶ್ವರ, ಧ್ವನಿ ಹಾಗೂ ಬೆಳಕು ಶಿವಕೃಪಾ ಅಳಕೆ. ಇಂದಿನ ಕಾರ್ಯಕ್ರಮದ ನೇರ ಪ್ರಸಾರ U+ ಹಾಗೂ ಸುದ್ದಿವಾಹಿನಿ. ಇದೀಗ ಲಘುಶಾಸ್ತ್ರೀಯ ನೃತ್ಯ. ಹಲೋ ഗണപതി പാരിന്റെ അധിപതി കൊമ്പാർന്നുണരണ മങ്കിൽ തന്നെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ പമ്പ ഗണപതി പാരിന്റെ അധിപതി കൊമ്പാർന്നുണരണ മങ്കിൽ തന്നെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ പൊരുളിൻ ആധാരശിലയെ കാരുണ്യ കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളവച്ചാർ തണിയാൻ നിൽക്കുമ്പോൾ നെയ്യഭിഷേകം സ്വാമിക്ക്, പാലഭിഷേകം സ്വാമിക്ക്, തിരുവാഭരണം സ്വാമിക്ക്, തിരുവമ്പേറ്റു സ്വാമിക്ക്. പമ്പ ഗണപതി പാരിന്റെ അധിപതി കൊമ്പാർന്നുണരണമെങ്കിൽ തന്നെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ. വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുള നാളം മിഴിനെഴിയാനായി കാണും ഞാൻ. പന്തളനാഥൻ വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുള നാളം മിഴിതെളിയാനായി കാണും ഞാൻ. ഓദയാമയ പരാൽ പര ശരണ ജപങ്ങളോടെ നിൽക്കവേ, ഓദയാമയ പരാൽ പര ശരണ ജപങ്ങളോടെ നിൽക്കവേ
ಇದೀಗ ಕೇರಳದ ಶಾಸ್ತ್ರೀಯ ಹಾಗೂ ಲಾಸ್ಯ ಪ್ರಧಾನವಾದಂತಹ ನೃತ್ಯ ಪ್ರಕಾರ ಮೋಹಿನಿಯಾಟ. ಈ ಶಿವಸ್ತುತಿಯ ಪ್ರಸ್ತುತಿ ವಿದುಷಿ ಮೇಘನ ಕುಂಬಳೆ. ವಿದುಷಿ ಮೇಘನ ಕುಂಬಳೆ ಈಕೆ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಆಗಿದ್ದು ನಮ್ಮ ನೃತ್ಯ ಸಂಸ್ಥೆಯ ಮೊದಲ ವಿದ್ವತ್ ಪರೀಕ್ಷೆಯನ್ನ ಪೂರೈಸಿದ ವಿದ್ಯಾರ್ಥಿನಿಯೂ ಆಗಿದ್ದಾಳೆ. ಇದೀಗ ಶಿವಸ್ತುತಿ ಪ್ರಸ್ತುತಿ ವಿದುಷಿ ಮೇಘನ ಕುಂಬಳೆ. ತಕ್ಕ ತಿಮ್ಮಿ ತಕ್ಕ ಚೊನ್ನು ತಕ್ಕ ತಿಮ್ಮಿ ತಕ್ಕ ಚೊನ್ನು ತೈ ತೈ ದಿದ್ದು ತೈ 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 ದಿದ್ದು ತೈ ತೈ ದಿದ್ದು ತೈ ದಿದ್ದು ತೈ. ಶಂಕರ ಗಿರಿ ನಾದ ಪ್ರಭೋಗೆ ನೃತ ವಿರಾಜಿತ ಚಿತ್ತ ಸಭಾವೆ ಶಂಕರ 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 ದಿದ್ದು ತೈ ದಿದ್ದು ತೈ. ಭಸ್ಮತೆ ನೇತ್ರ ಕಳೆ ದುರ್ಗಮಾರ ಭಸ್ಮತೆ ನೇತ್ರ ಕಳೆ ದುರ್ಗಮಾರ ಭೂದನೆ ಸಂಗೆ ನಾಚಲೆ ಗೋನಿ ಭೂದನೆ ಸಂಗೆ ನಾಚಲೆ ಗೋನಿ
ಇದೀಗ ಕನ್ನಡ ಜನಪದ ಶೈಲಿಯ ನೃತ್ಯ ಪ್ರಸ್ತುತಿ ಶ್ರಾವ್ಯತುಂಗ, ಸಂಗೀತ ಶಿವಾನಿ ಹಾಗೂ ಶಿಫಾಲಿ. ಇದೀಗ ಕನ್ನಡ ಜನಪದ ಶೈಲಿಯ ನೃತ್ಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಆರೆಲೆ ಮಾವಿನ ಬೇರಗೆ ಇರುವೋಳೆ ವಾಲ್ಗದ ಸದ್ದಿಗೆ ಒದಗೋಳೆ ಒದಗೋಳೆ ವಾಲ್ಗದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮಾಲಿಗೆ ತೊಡರ ಬಿಡಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಎಂಟೆಲೆ ಮಾವಿನ ದಂಟಾಗಿ ಇರುವೋಳೆ ಗಂಟೆಯ ಸದ್ದಿಗೆ ಒದಗೋಳೆ ಒದಗೋಳೆ ಗಂಟೆ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ ಗಂಟಲ ತೊಡರ ಬಿಡಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಶ್ರೀದೇವರ ದಿವ್ಯ ಸನ್ನಿಧಿಯಲ್ಲಿ ಪೂಜಾ ನೃತ್ಯ ಮಾಡುವಂತಹ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳು ಧೃತಿ, ಹರ್ಷಿನಿ, ಪ್ರತೀಕ್ಷಾ, ಶ್ರೇಯ, ಪ್ರಜ್ಞಾ, ನಿದೀಕ್ಷಾ, ಯಶಸ್ವಿ, ರಚನಾ, ಆತ್ಮಿಕಾ, ಕೃಪಾ, ಲಶಿಕಾ ಹಾಗೂ ಲಿತಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀದೇವರ, ಪೋಷಕರ, ಹಿರಿಯರ,
ಕಲಾಭಿಮಾನಿಗಳ ಆಶೀರ್ವಾದವನ್ನ ಬೇಡುತ್ತಾ ಇದೀಗ ಪೂಜಾ ನೃತ್ಯ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳಾದಂತಹ ಧೃತಿ, ಹರ್ಷಿಣಿ, ಪ್ರತೀಕ್ಷಾ, ಶ್ರೇಯ, ಪ್ರಜ್ಞಾ, ನಿದೀಕ್ಷಾ, ಯಶಸ್ವಿ, ರಚನಾ, ಆತ್ಮಿಕಾ, ಕೃಪಾ, ಲಶಿಕಾ ಹಾಗೂ ಲಿತಿ ಇವರಿಂದ ತೈ ತೈ ದಿದ್ ತೈ 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 ದಿದ್ ತೈ ತೈ ದಿದ್ ತೈ ದಿದ್ ತೈ ದೋಸೆ ಸರಸ್ವತಿ ದೋಸೆ ಸರಸ್ವತಿ ದೋಸೆ ಸರಸ್ವತಿ ತೈ ತೈ ಗೋಡಿ ಬೇಡ ನಿವಾಸಿನಿ ದೋಸೆ ಸರಸ್ವತಿ ದೋಸೆ ಸರಸ್ವತಿ ತೈ ಕೋಮಳಗರ ಸರೋಜ ಧೃತ ವೀಣೆ ಕೋಮಳಗರ ಸರೋಜ ಧೃತ ವೀಣೆ ಸೀಮಾದೀತವರ ಮಾಮವದು ಶ್ರೀ ಸರಸ್ವತಿ ಮಾಮವದು ಶ್ರೀ ಸರಸ್ವತಿ ಮಾಮವದು ಶ್ರೀ ಸರಸ್ವತಿ ಮಾಮವದು ಶ್ರೀ ಸರಸ್ವತಿ ತೈ 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 ರಾಜಾಧಿರಾಜ ಪೂಜಿತ ತೈ ತೈ ರಾಜೀವ ನಯನೆ ರಮಣೀಯಪತನೆ ರಾಜೀವ ನಯನೆ ತೈ ತೈ ಸುಜನ ಮನೋಗರ ಪೂರಣ ಚತುರೆ ನಿಜಗಳ ಶೋಭಿತ ಮಣಿಮಯಗಾರೆ ಸುಜನ ಮನೋಗರ ಪೂರಣ ಚತುರೆ ನಿಜಗಳ ಶೋಭಿತ ಮಣಿಮಯಗಾರೆ ಅಜಬ ವಂದಿತ ವಾಸುದೇವ ಚರಣಾಮೃತ ಸಕಲ ತೈ ತೈ ಭವತೋಸಿ ಸರಸ್ವತಿ ತೈ 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 ತೈ
ತೈ ವೀಕ್ಷಕ ಪ್ರೇಕ್ಷಕ ವರ್ಗದವರಲ್ಲಿ ಒಂದು ಸೂಚನೆ. ನಮ್ಮ ನೃತ್ಯ ತರಗತಿಗಳು ಪ್ರತಿ ಶನಿವಾರ ಮಧ್ಯಾಹ್ನ 1:30ರಿಂದ ಉಪ್ಪಿನಂಗಡಿಯ ಮಾದರಿ ಪ್ರೌಢಶಾಲಾ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯುತ್ತಿದ್ದು, ಆಸಕ್ತರು ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ಇದೀಗ ಲಘುಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಸೌಜನ್ಯ ಮುಗುಳಿ, ಆದಿಶ್ರೀ ಪೈವಳಿಕೆ, ಅದೇ ರೀತಿ ಅಂಕಿತಾ ಅರ್ಪಿತಾ ಒಡಿಯೂರು. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಪಿನಾಕಧರ ಹರ ಸುಂದರಧರ ಪಿನಾಕಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमवदनं गंगा चंद्र समागमतीर्थं प्रणवं नादमय उणरुं तुडियो वेदकलामृत पुण्यं प्रकृतियुं निन्निल विकृतियुं निन्निल स्वरंगलिलाय लयंगलिलाय शक्ति स्वरूपम ओम शिवोगम श्री शिवोगम ओम शिवोगम रुद्रम शिखरम. ಕೊರಳಲಿ ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ರಮಣ ನಿನಗೆ ನಮೋ ನಮೋ. ರಮಣ ನಿನಗೆ ನಮೋ ನಮೋ. ಇದೀಗ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳಿಂದ ಸ್ವರಜತಿ ಪ್ರಸ್ತುತಿ ನೇಹ, ಸಾನ್ವಿ, ವೈಷ್ಣವಿ, ಆತ್ಮಿ, ಮೇಘ, ಚಾರಿತ್ರ್ಯ, ಹೃದಯ, ಸುರಕ್ಷಾ, ಶ್ರದ್ಧಾ, ಆರಾಧ್ಯ, ಯತ್ವಿ ಹಾಗೂ ಇಂಚರ. ಇದೀಗ ಸ್ವರಜತಿ ತೈ ತೈ ದಿದ್ದಿ ತೈ ತೈ
ತೈ ತೈ ದಿದ್ ತೈ ತೈ ದಿದ್ ತೈ ದಿದ್ ತೈ ತಕ್ಕ ತಿಮ್ಮಿ ತಕ್ಕ ಚೊನ್ನು ತಕ್ಕ ತಿಮ್ಮಿ ತಕ್ಕ ಚೊನ್ನು ತೈ ತೈ ದಿದ್ ತೈ 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 ದಿದ್ ತೈ ತೈ ದಿದ್ ತೈ ದಿದ್ ತೈ ಸರಿ ಗ ಪ ದ ಸ ನಿ ದ ಪಾದವ ಮಗರಿ ಸ ನಿ ದ ಸ ಸರಿ ಗ ಪ ದ ಸ ನಿ ದ ಪಾದವ ಮಗರಿ ಸ ನಿ ದ ದಿದ್ ತೈ ದಿದ್ ತೈ ಸರಿ ಗ ಪ ಮಗ ಪದ ರಿ ಸ ನಿ ದ ಪ ಮಗರಿ ಸ ರಿ ಗ ಪ ಮಗ ಪದ ರಿ ಸ ನಿ ದ ಪ ಮಗರಿ ಸ ರಿ ಗ ಪ ದ ಸ ನಿ ದ ಪ ದ ಪ ಮಗರಿ ಸ ರಿ ಸ ನಿ ದ ಸ ರಿ ಗ ಪ ದ ಸ ನಿ ದ ಪ ದ ಪ ಮಗರಿ ಸ ರಿ ಸ ನಿ ದ ದಿದ್ ತೈ ದಿದ್ ತೈ ಸ ರಿ ಗ ಗ ಗ ರಿ ಗ ಪ ಪ ಪ ಪ ಪ ದ ಪ ಸಾ ಸ ಸ ಸ ಗ ರಿ ಸ ನಿ ನಿ ದ ಪ ಪ ದ ಪ ಮ ಗ ಗ ರಿ ಗ ಪ ಮ ಗ ರಿ ಸ ರಿ ಗ ಆ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ದಿದ್ ತೈ ದಿದ್ ತೈ ಪ ಪ ಪ ರಿ ತಿ ತಿ ಗ ಪ ಮ ಗ ಗ ಗ ಪ ಮ ಗ ಮ ಗ ರಿ ಸ ರಿ ಗ ರಿ ಸ ಸ ಪ ಪ ಪ ಪ ಪ ದಿ ತಿ 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 ಗ ಪ ಮ ಗ ಗ ಗ ಪ ಮ ಗ ಮ ಗ ರಿ ಸ ರಿ ಗ ರಿ ಸ ಸ ರಿ ಸ ನಿ ದ ಸ ಮ ಗ ರಿ ಗ ಪ ದ ಪ ದ ರಿ ಸ ರಿ ಸ ನಿ ದ ಪ ಮ ಗ ರಿ ದ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ದಿದ್ ತೈ ದಿದ್ ತೈ ಪ ದ ಪ ಮ ಗ ರಿ ಸ ರಿ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ದ ದಿದ್ ತೈ ದಿದ್ ತೈ ರಿ ಸ ನಿ ದ ರಿ ಸ ನಿ ದ ದಿದ್ ತೈ ದಿದ್ ತೈ ಇದೀಗ ಲಘು ಶಾಸ್ತ್ರೀಯ ನೃತ್ಯ. ಇಂದಿನ ನಮ್ಮ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಧ್ವನಿ ಹಾಗೂ ಬೆಳಕು ಶಿವಕೃಪಾಳಕ್ಕೆ ವಸ್ತ್ರಾಲಂಕಾರ ಹಾಗೂ ವರ್ಣಾಲಂಕಾರ, ಅಥೇನಾ ಆರ್ಟ್ಸ್ ಪಾಲಕನ್ನು, ಅದೇ ರೀತಿ ದೇವನ್ ಆರ್ಟ್ಸ್ ನೀಲೇಶ್ವರ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಸಹಕಾರ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳ ಪೋಷಕರು. ಇದೀಗ ಲಘು ಶಾಸ್ತ್ರೀಯ ನೃತ್ಯ. ಹಲೋ ಹಲೋ சந்தனத்தில் மணமுள்ள
അയ്യപ്പ മാധവന്റെ തിരുമകനെ ചന്ദനത്തിൽ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശനിയുടെ ഹരനെ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ശരണ നദിയലകളണിയണ വരദനെ ചന്ദനത്തിൽ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശിവസുതനെ അയ്യപ്പ മാധവന്റെ തിരുമകനെ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ ചന്ദ്രികനീ പൂർണിമയിൽ പുഷ്കരയിൽ അരുണിമ ചൂടിയ നാഥൻ മണികൾ കേറി വരുന്നവരിൽ അറിവെല്ലാമുള്ളൊരു പൊൻകണി മണികൾ കേറി വരുന്നവരിൽ അറിവെല്ലാമുള്ളൊരു പൊൻകണി മുഖം കണ്ടു കൈ തൊഴുമെന്റെ ജന്മത്തിൻ ശനി തീർത്തവനെ ശരണം തരണേ സ്വാമിയേ അയ്യപ്പോ ശരണം തരണേ എന്നിലുള്ള ദേവാംശം നിൻ ശിലയുടെ നെറുകയിലുരുകിയ ഹൃദമണി ചന്ദനത്തിൽ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ചന്ദനത്തിൽ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശനിയുടെ ഹരനെ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ശരണ നദിയലകളണിയണ വരദനെ ചന്ദനത്തിൽ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ചന്ദനത്തിൽ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശരണം 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 സ്വാമിയപ്പ ശരണം 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 സ്വാമിയപ്പ ശരണം 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 സ്വാമിയേ ശരണം 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 സ്വാമിയേ. ಇದೀಗ ಶಿವಸ್ತುತಿ. ಇಲ್ಲಿ 2 ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಏಕಕಾಲದ ಪ್ರಸ್ತುತಿ. ಈ ನೃತ್ಯವನ್ನು ನರ್ತಿಸಲಿದ್ದಾರೆ ವಿದುಷಿ ಮೇಘನ ಕುಂಬಳೆ, ಅಂಕಿತ ಅರ್ಪಿತ ಒಡಿಯೂರು, ಸೌಜನ್ಯ ಮುಗುಳಿ, ಅದೇ ರೀತಿ ಆದಿಶ್ರೀ ಪೈವಳಿ.
ಇದೀಗ ಶಿವಸ್ತುತಿ. ತೈ ತೈ ದಿದ್ದು ತೈ 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 ದಿದ್ದು ತೈ ತೈ ದಿದ್ದು ತೈ ದಿದ್ದು ತೈ. ಮಹಾದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭು ಶ್ರೀ ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭು ಶ್ರೀ ಮಹಾದೇವ ಶಿವ ಶಂಭೋ. ಸಗಸಗೋಡಿ ಜನಪಾಲಕ ಸಾಧು ಸಂರಕ್ಷಣ ಪಾವನ ಸಗಸಗೋಡಿ ಜನಪಾಲಕ ಸಾಧು ಸಂರಕ್ಷಣ ಪಾವನ ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭು ಶ್ರೀ ಮಹಾದೇವ ಶಿವ ಸರ್ವೇಶ್ವರ ಕರುಣಾಕರಮೂರ್ತಿ ಸಾಮಗಾನ ಪ್ರಿಯ ವೇದಮೂರ್ತಿ ಸರ್ವೇಶ್ವರ ಕರುಣಾಕರಮೂರ್ತಿ ಸಾಮಗಾನ ಪ್ರಿಯ ವೇದಮೂರ್ತಿ ಪರಮೇಶ್ವರ ಗಂಗಾಧರ ಕೀರ್ತಿ ಪತಿತ ಪಾವನ ಪಶುಪದೇ ಪರಮೇಶ್ವರ ಗಂಗಾಧರ ಕೀರ್ತಿ ಪತಿತ ಪಾವನ ಪಶುಪದೇ ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭು ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಂಭೋ ಇದೀಗ ಪದವರ್ಣ. ಕಲಿಯುಗ ವರದ ಕಾನನವಾಸ ಹರಿಹರ ಸುತ ಮಹಿಷಿಯನ್ನು ಮರ್ದಿಸಿದಂತಹ ಅಯ್ಯನಯ್ಯಪ್ಪ ಸ್ವಾಮಿಯನ್ನು ಕುರಿತಂತ ಒಂದು ಪದವರ್ಣ. ಈ ಪದವರ್ಣದ ಪ್ರಸ್ತುತಿ ವಿದುಷಿ ಶ್ರೀಮತಿ ಶ್ರೀ ಪಂಚಮಿ ನೇರೋಳು ಹಾಗೂ ಮಾಸ್ಟರ್ ಸಾತ್ವಿಕ್ ನೀರಮುಲ್. ವಿದುಷಿ ಶ್ರೀಮತಿ ಶ್ರೀ ಪಂಚಮಿ ನೀರೋಳು ಈಕೆ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಆಗಿದ್ದು 2021ನೇ ಸಾಲಿನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದಂತಹ ವಿದ್ವತ್ ಅಂತಿಮ ಪರೀಕ್ಷೆಯಲ್ಲಿ ಮಂಗಳೂರು ವಲಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಂತಹ ವಿದ್ಯಾರ್ಥಿನಿ. ಅದೇ ರೀತಿ
ಮಾಸ್ಟರ್ ಸಾತ್ವಿಕ್ ನೀರಮುಲೆ ವೃತ್ತಿಯಲ್ಲೇ ಶಿಕ್ಷಕನಾಗಿದ್ದು ಪ್ರಸ್ತುತ ಭರತನಾಟ್ಯ ವಿದ್ವತ್ ಪೂರ್ವ ಪರೀಕ್ಷಾ ಹಂತದಲ್ಲಿದ್ದಾರೆ. ಇದೀಗ ಅಯ್ಯಪ್ಪನ ಕುರಿತಾದಂತಹ ಒಂದು ಪದವರ್ಣ. ಭೂತನಾದ ಸದಾನಂದ ಸರ್ವಜೀವತಯಾ ಪರ ರಚ ರಚ ಮಹಾಭಾಗೋ ಶಾಸ್ತ್ರೇ ಸ್ತುಭ್ಯಂ ನಮೋ ನಮೋ ಶರಣಮಯ್ಯಪ್ಪೋ. ಇದೀಗ ತುಳುನಾಡಿನ ಸುಂದರ ಹಾಗೂ ಭವ್ಯ ಪರಂಪರೆಯನ್ನು ಸಾರುವಂತಹ ಸುಂದರ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಸೌಜನ್ಯ ಮುಗುಳಿ, ಆದಿಶ್ರೀ ಪೈವಳಿಕೆ, ಅಂಕಿತಾ ಅರ್ಪಿತಾ ಒಡಿಯೂರು. ಇದೀಗ ಲಘುಶಾಸ್ತ್ರೀಯ ನೃತ್ಯ. ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ತುಳುನಾಡು, ಮೊಕೆದ ತುಳುನಾಡು. ಜನ್ಮಗಳ ಒಂದು ವೇನಾಡು, ದುರ್ಗ ದೇವಿಯ ನೆಲೆ ಇದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ
ಸತ್ಯದ ತುಳುನಾಡು. ಇದೀಗ ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಮಾಸ್ಟರ್ ಸಾತ್ವಿಕ್ ನೀರಮೂಲೆ, ಅದೇ ರೀತಿ ವಿದುಷಿ ಶ್ರೀಮತಿ ಶ್ರೀ ಪಂಚಮಿ ನೇರೋಳು. ಇದೀಗ ಶಾಸ್ತ್ರೀಯ ನೃತ್ಯ. ಕುಚಣಂ ತರೆ ತೈ ತಾ ಕುಚಣಂ ತರೆ ರತ ಕುಚಣಂ ತರೆ ದಾ ಕುಚಣಂ ತಗುಂತರೆ ತರೆ ತಗುಂತರೆ ಕಿಟ ತಕರ ಕುಚಣಂ ತತ ಕುಚಣಂ ತರೆ ತದಿ ಕಿಟ ಜಂ ತಕ ತದಿ ಕಿಟ ತಗದಿ ಗೋರದಿ ಕಿಟ ಜಂ ಸಾನಿದ ಪದವ ಮಗ ಮಗ ಸರಿ ಗ ಮ ಗ ನಿ ಸರಿ ಸ ನಿ ದ ವ ದ ವ ಮಗ ರಿ ಸ ನಿ ದ ರಿ ಗ ಮ ಪ ದ ನಿ ಸ ರಿ ಸ ನಿ ದ ವ ದ ವ ಮಗ ರಿ ಸ ನಿ ದ ರಿ ಗ ಮ ಪ ದ ನಿ ದ ನಿ ದ ಪ ದ ವ ಮ ಗ ಮ
ಪಂಚಲಿಂಗೇಶ್ವರ ದೇವಸ್ಥಾನ ಕೋರಿಂಜ ಇಲ್ಲಿನ ಪುನರ್ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ಅಂಗವಾಗಿ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿದಂತಹ ನಮ್ಮ ತಂಡವನ್ನು ಇಲ್ಲಿ ಪರಿಚಯಿಸಿದಂತಹ ಉಪ್ಪಿನಂಗಡಿ ಸರಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಶ್ರೀಮತಿ ಶೀಲಾ ಟೀಚರ್ ಹಾಗೂ ಸಾಂಸ್ಕೃತಿಕ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ನಮ್ಮ ನೃತ್ಯ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಇಲ್ಲಿ ನರ್ತಿಸಿದ ನಮ್ಮ ಉಪ್ಪಿನಂಗಡಿ ಶಾಖಾ ವಿದ್ಯಾರ್ಥಿಗಳ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಳೆದ 19 ವರ್ಷಗಳಿಂದ ನಮ್ಮೊಂದಿಗಿದ್ದು ಸಹಕರಿಸಿದಂಥ ಎಲ್ಲ ಹಿಮ್ಮೇಳ ಕಲಾವಿದರಿಗೂ ಧ್ವನಿ ಹಾಗೂ ಬೆಳಕಿನ ಪ್ಲಸ್ ಹಾಗೂ ಸುದ್ದಿವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲ ವೀಕ್ಷಕ ಕಲಾಭಿಮಾನಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಕುಂಬಳೆ ಸೀಮೆಯ ದೇವಾಲಯಗಳಲ್ಲಿ ಒಂದಾದಂತಹ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರ ನವೀಕರಣ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರೋತ್ಸವ ಇಂದು ಫೆಬ್ರವರಿ 17 ನೀಡುತ್ತಾ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಶ್ರೀ ಪಂಚಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಸಮರ್ಪಿಸುತ್ತಾ ಸರ್ವ ವಿಘ್ನ ವಿನಾಶಕನಾದಂತಹ ವಿಘ್ನೇಶನ ಸ್ತುತಿಯೊಂದಿಗೆ ಆರಂಭವಾದ ஜதியோடு ஆடுமென்னை ஆவாடும் ஜெகதீஷன் உனது கால் பணிந்து கலையோடு வாழ வரம் தாரும்